ಹೆದರಬೇಡಿ ಸಹೋದರಿಯರೇ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ರಾಧಿಕಾ. ದೌರ್ಜನ್ಯಕ್ಕೊಳಗಾದ ಯುವತಿ ದೂರು ಕೊಡ್ತಾ ಇಲ್ಲ ಯಾಕೆ? ದೂರು ಕೊಟ್ಟ ಯುವತಿಯರು ಊರು ಖಾಲಿ ಮಾಡೋದು ಯಾಕೆ? ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣು ಈಗ ಹೆದರಬೇಕಾಗಿಲ್ಲ. ದೇಶದಲ್ಲಿದೆ ಅತ್ಯಂತ ಸುರಕ್ಷಿತ ಹಾಗೂ ಕಠಿಣ ಕಾನೂನು. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಹೆದರಬೇಡಿ ಸಹೋದರಿಯರೇ. ಸ್ತ್ರೀ ಕುಲದ ರಕ್ಷಣೆ ನಮ್ಮ ದೇಶದ ಪ್ರತಿಯೊಬ್ಬರ ಹೊಣೆ. ಯಾಕೆಂದ್ರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅನ್ನುವಂತ ನಾಡು ನಮ್ದು. ಹೆಣ್ಣಿಗೆ ಗೌರವ ಇದ್ದಲ್ಲಿ ದೇವರು ನೆಲೆಸ್ತಾನೆ ಅಂತಾರೆ. ಆದ್ರೆ ಇಂದಿನ ಸಮಾಜದಲ್ಲಿ ಹೆಣ್ಣಿನ ರಕ್ಷಣೆ ಇರಲಿ, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಯುವತಿ ಪೊಲೀಸರಿಗೆ ದೂರು ಕೊಡೋಕ್ಕೂ ಕೂಡ ಮುಂದೆ ಬರ್ತಾ ಇಲ್ಲ. ಅಂತ ಭಯದ ವಾತಾವರಣದ ನಡುವೆ ಹೆಣ್ಣು ಬದುಕ್ತಾ ಇದ್ದಾಳೆ. ಬನ್ನಿ, ಕಮ್ಮನಹಳ್ಳಿಯಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಯುವತಿ ಯಾಕೆ ಭಯ ಪಡ್ತಾ ಇದ್ದಾಳೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಬೆಂಗಳೂರಿನ ಕಮ್ಮನಹಳ್ಳಿಯಲ್ಲಿ ನಡೆದಂತ ಲೈಂಗಿಕ ದೌರ್ಜನ್ಯ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಯಾವ ಮಟ್ಟಿಗೆ ಅಂದ್ರೆ ಬೆಂಗಳೂರು ಮಹಿಳೆಯರಿಗೆ ಸೇಫಾ ಅನ್ನೋ ಪ್ರಶ್ನೆಯನ್ನ ಕೂಡ ಹುಟ್ಟುಹಾಕಿದೆ. ಇದರ ಗಂಭೀರತೆಯನ್ನ ಅರಿತಂತ ಬೆಂಗಳೂರು ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಒಂದು ಸಂಗತಿ ಪೊಲೀಸರಿಗೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದ್ರೆ ನ್ಯೂ ಇಯರ್ ಪಾರ್ಟಿ ಮುಗಿಸ್ಕೊಂಡು ಬಂದ ಆ ಯುವತಿ ಮನೆಗೆ ತೆರಳುತ್ತಿದ್ಲು. ಆಕೆ ಮೇಲೆ ಇಬ್ಬರು ಯುವಕರು ದಾಳಿ ಮಾಡಿದ್ರು. ಲೈಂಗಿಕ ಕಿರುಕುಳ ಕೊಟ್ಟು ಅವಳನ್ನ ಎಳೆದಾಡಿ ಪರ್ಸ್ ಕಸಿದು ಆಕೆಯನ್ನ ರಸ್ತೆಗೆ ಎಸೆದು ಪರಾರಿಯಾಗಿದ್ರು. ಆ ಇಡೀ ಪ್ರಕರಣ ಹೇಗ್ ನಡೀತು ಅನ್ನೋ ಇಂಚಿಂಚು ಕಹಾನಿಯನ್ನು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಸಿಕ್ಕ ವಿಡಿಯೋ ಸಾರಿ ಹೇಳ್ತಾ ಇದೆ. ಈ ನೀಚ ಕೆಲಸ ಮಾಡಿದಂತ ಆರೋಪಿಗಳು ಈಗಾಗಲೇ ಮುದ್ದೆ ಮುರಿತಿದ್ದಾರೆ. ಕಮ್ಮನಹಳ್ಳಿಯಲ್ಲಿ ದೌರ್ಜನ್ಯಕ್ಕೆ ಒಳಗಾದ ಯುವತಿ ಯಾರು ಅನ್ನೋದು ಮಾತ್ರ ಇಂದಿಗೂ ನಿಗೂಢವಾಗಿ ಉಳಿದಿದೆ. ಅಲ್ಲಿ ದೌರ್ಜನ್ಯಕ್ಕೆ ಒಳಗಾದ ಯುವತಿ ಯಾರು? ಆ ಯುವತಿ ಏಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ? ಆ ಯುವತಿ ಏಕೆ ಆರೋಪಿಗಳಿಗೆ ಶಿಕ್ಷೆ ಕೊಡಿಸೋಕೆ ಮುಂದಾಗಿಲ್ಲ? ಆ ಯುವತಿ ಏಕೆ ಕಮ್ಮನಹಳ್ಳಿಯನ್ನ ಖಾಲಿ ಮಾಡಿದ್ದಾಳೆ? ಆ ಯುವತಿ ಏಕೆ ಬೇರೆ ಸ್ಥಳದಲ್ಲಿ ಅಡಗಿ ಕುಳಿತಿದ್ದಾಳೆ? ಆ ಯುವತಿ ಏಕೆ ಈ ಪ್ರಕರಣದಿಂದ ದೂರ ಸರಿಯುತ್ತಿದ್ದಾಳೆ? ತನ್ನ ಮೇಲೆ ದೌರ್ಜನ್ಯ ನಡೆದಿದ್ರು ಆ ಯುವತಿ ಏಕೆ ತುಟಿಕ್ ಪಿಟಕ್ ಎಂತಿಲ್ಲ? ಇಂಥ ನೂರಾರು ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರಬಹುದು. ಆದ್ರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಒಂದೇ: ಭಯ. ಮಾನ, ಮರ್ಯಾದೆ, ಘನತೆ ಹಾಗೂ ಗೌರವದ ಭಯ. ಓರ್ವ ಹೆಣ್ಣಾಗಿ ಸಮಾಜವನ್ನ ಹೇಗೆ ಎದುರಿಸೋದು ಅನ್ನೋ ಭಯ. ಯಾವ ಮಟ್ಟಿಗೆ ಅಂದ್ರೆ ರಾತ್ರಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದದ್ದನ್ನ ಆ ಯುವತಿ ಯಾರಿಗೂ ಹೇಳಿಲ್ಲ. ಬೆಳಗ್ಗೆ ಎದ್ದ ಕೂಡ್ಲೆ ಅದೇ ರಸ್ತೆಗೆ ಬಂದು ಅಲ್ಲಿದ್ದ ಸಿಸಿ ಕ್ಯಾಮೆರಾ ನೋಡಿದ್ದಾಳೆ. ಆ ಮನೆಯ ಮಾಲೀಕರಾದ ಪ್ರಶಾಂತ್ ಫ್ರಾನ್ಸಿಸ್ ಅವರನ್ನ ಸಂಪರ್ಕಿಸಿದ್ದಾಳೆ. ಸಿಸಿ ಕ್ಯಾಮೆರಾ ದೃಶ್ಯವನ್ನ ನೋಡಿ ಗಾಬರಿಯಾಗಿದ್ದಾಳೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಸಿಸಿಟಿವಿ ವಿಡಿಯೋವನ್ನ ಯಾರಿಗೂ ತೋರಿಸಬೇಡಿ ಎಂದು ಕೈ ಮುಗಿದು ಹೋಗಿದ್ದಾಳೆ.
ಅಷ್ಟೇ ಅಲ್ಲ, ಆ ದಿನವೇ ಕಮ್ಮನಹಳ್ಳಿಯನ್ನ ಖಾಲಿ ಮಾಡಿದ್ದಾಳೆ. ಪರ್ಸ್ ಕಳ್ದೋಗಿದೆ, ರಾತ್ರಿ ಯಾರೋ ಕದ್ಕೊಂಡು ಹೋದ್ರು. ಸಿನ್ಸ್ ನಿಮ್ಮ ಮನೆಯಲ್ಲಿ CCTV ಇದೆ, ಅದರಿಂದ ನಾವು ಏನಾದರೂ ನೋಡ್ಬೋದಾ, ನಾವು ಇಲ್ಲೇ ಪಕ್ಕದಲ್ಲಿ ಇದೇ ರಸ್ತೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಬಂದು. ಹಂಗಾಗಿ ಆ ಒಂದು ರೀಸನಿಂದ ಅವ್ರನ್ನ ಎಂಟರ್ಟೈನ್ ಮಾಡಿ ಆ ಫುಟೇಜ್ ನೋಡಿದ್ವಿ. ಡಿಪ್ರೆಸ್ಡ್ ಮತ್ತೆ ನೋಡ್ತಾ ಇದ್ರಲ್ಲ, ಅದೇ ಇನ್ಸಿಡೆಂಟ್ ರಿಪೀಟ್ ಆಗ್ತಾ ಇರೋದು ನೋಡೋದನ್ನ ಫುಟೇಜಲ್ಲಿ. ಇಟ್ ವಾಸ್ ಡಿಸ್ಟರ್ಬಿಂಗ್ ಟು ದೆಮ್ ಆಲ್ಸೋ. ಅಲ್ಲಿ ಆಕೆಯ ಮೇಲೆ ದೌರ್ಜನ್ಯ ನಡೆದದ್ದು ನಿಜ. ಅದಕ್ಕೆ ಸಾಕ್ಷಿಯಾಗಿ ಸಿಸಿ ಕ್ಯಾಮೆರಾ ವಿಡಿಯೋ ಇರೋದು ನಿಜ. ಆದ್ರೆ ಆಕೆ ಪೊಲೀಸರಿಗೆ ದೂರು ಕೊಡ್ಲಿಲ್ಲ. ಬದಲಿಗೆ ಈ ವಿಡಿಯೋನ ಯಾರಿಗೂ ಕೊಡಬೇಡಿ ಎಂದು ಮನವಿ ಮಾಡಿ ಕಮ್ಮನಹಳ್ಳಿಯಿಂದ ಜಾಗ ಖಾಲಿ ಮಾಡಿದ್ದಾಳೆ. ಆಕೆ ತಪ್ಪೇ ಮಾಡದಿದ್ರು ಅವಳನ್ನ ಭಯ ಕಾಡ್ತಿದೆ. ಇದು ಕೇವಲ ಈ ಯುವತಿಯೊಬ್ಬಳ ಕಥೆಯಲ್ಲ. ಹೀಗೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಬಹುತೇಕ ಯುವತಿಯರ ಹಾಗೂ ಮಹಿಳೆಯರ ಸ್ಥಿತಿ. ಅಂಜಿಕೆ ಅನ್ನೋದು ಸ್ತ್ರೀಯರ ಜೊತೆಯಲ್ಲೇ ಇರುತ್ತೆ. ಸಮಾಜ ಏನ್ ಹೇಳುತ್ತೋ, ಸಮಾಜದಲ್ಲಿ ಬದುಕೋಕೆ ಆಗುತ್ತಾ, ಪೊಲೀಸ್ ಕೋರ್ಟ್ ಅಲಿಯೋಕ್ಕಾಗುತ್ತಾ? ಒಂದ್ ಬಾರಿ ಲೈಂಗಿಕ ದೌರ್ಜನ್ಯಕ್ಕೆ ಬಲಿಯಾದವಳು ಅಂತ ಸಮಾಜಕ್ಕೆ ತಿಳಿದು ಹೋದ್ರೆ ತಲೆ ಎತ್ತಿ ಓಡಾಡೋಕ್ಕಾಗುತ್ತಾ? ಇಂಥ ನೂರಾರು ಪ್ರಶ್ನೆಗಳು ಪ್ರತಿ ಹೆಣ್ಣು ಮಕ್ಕಳನ್ನ ಕಾಡ್ತವೆ. ಆ ಭಯದಿಂದಲೇ ಈ ಯುವತಿ ಕೂಡ ಕಮ್ಮನಹಳ್ಳಿಯನ್ನ ಖಾಲಿ ಮಾಡಿದ್ದಾಳೆ. ಸದ್ಯ ಯುವತಿ ಎಲ್ಲಿದ್ದಾಳೆ ಅನ್ನೋದು ಗೊತ್ತಾಗಿದೆ. ಮಹಿಳಾ ಪೊಲೀಸರು ಆಕೆಯನ್ನ ಸಂಪರ್ಕಿಸಿದ್ದಾರೆ, ಮಾಹಿತಿ ಕಲೆ ಹಾಕ್ತಿದ್ದಾರೆ. ಆದ್ರೆ ಆ ಯುವತಿ ಮಾತ್ರ ಕಂಪ್ಲೇಂಟ್ ಕೊಡೋಕೆ ಮುಂದಾಗ್ತಿಲ್ಲ. ಹೀಗಾಗಿಯೇ ಪೊಲೀಸರೇ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡಿರೋದು. ನಡುರಾತ್ರಿ ಅಟ್ಟಹಾಸಗೈದ ನಟೋರಿಯಸ್ ರಾಕ್ಷಸರನ್ನ ಅರೆಸ್ಟ್ ಮಾಡಿರೋದು. ಇಷ್ಟಕ್ಕೂ ಬೆಂಗಳೂರಿನಲ್ಲಿ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಎಷ್ಟೋ ಅನೇಕ ಯುವತಿಯರು ಬೆಂಗಳೂರನ್ನೇ ತೊರೆದಿದ್ದಾರೆ. ಕೆಲವರು ದೂರು ಕೊಟ್ಟು ರಾಜ್ಯ ಬಿಟ್ಟರೆ ಇನ್ನು ಕೆಲವರು ಪೊಲೀಸರಿಗೆ ಮಾಹಿತಿ ಕೊಡದೆ ಓಡ್ ಹೋಗಿದ್ದಾರೆ. ಅಂತಹ ಕೆಲ ಪ್ರಕರಣಗಳನ್ನ ನಿಮ್ಗೆ ತೋರಿಸ್ತೀವಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್. ನಿಮ್ಗೆಲ್ಲ ನೆನಪಿರಬಹುದು, 2012ರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕಾನೂನು ವಿದ್ಯಾರ್ಥಿನಿಯೊಬ್ಬಳ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿತ್ತು. ಆ ವಿದ್ಯಾರ್ಥಿನಿಯನ್ನ ಕಿಡ್ನಾಪ್ ಮಾಡಿ ಗ್ಯಾಂಗ್ ರೇಪ್ ಮಾಡಲಾಗಿತ್ತು. 2015ರಲ್ಲಿ ಮಧ್ಯಪ್ರದೇಶದ ಯುವತಿಯೊಬ್ಬಳನ್ನ ಬಸ್ ಚಾಲಕ ಹಾಗೂ ಕ್ಲೀನರ್ ಸೇರಿ ಅತ್ಯಾಚಾರವೆಸಗಿದ್ರು. ಈ ಎರಡೂ ಪ್ರಕರಣಗಳು ಏನಾದ್ವು? ಅತ್ಯಾಚಾರಕ್ಕೆ ಒಳಗಾದ ಯುವತಿಯರು ಕಂಪ್ಲೇಂಟ್ ಕೊಟ್ಟ ಬಳಿಕ ಎಲ್ಲಿಗೆ ಹೋದ್ರು? ಆ ಡೀಟೇಲ್ನ ನಿಮ್ಗೆ ತೋರಿಸ್ತೀವಿ ನೋಡಿ. ಇದು ಇಲ್ಲಿಗೆ 3 ವರ್ಷಗಳ ಹಿಂದಿನ ಸ್ಟೋರಿ. 2012 ಅಕ್ಟೋಬರ್ 13ನೇ ತಾರೀಕು ರಾತ್ರಿ 9:30ರ ಸಮಯದಲ್ಲಿ 8 ಕಾಮುಕರ ತಂಡವೊಂದು ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಕಾನೂನು ವಿದ್ಯಾರ್ಥಿನಿಯೊಬ್ಬಳನ್ನ ಕಿಡ್ನಾಪ್ ಮಾಡಿತ್ತು. ಬರೋಬ್ಬರಿ 1200 ಎಕರೆ ವಿಸ್ತಾರವಾದ ಅರಣ್ಯ ಪ್ರದೇಶಕ್ಕೆ ಆಕೆಯನ್ನ ಹೊತ್ತೊಯ್ದಿತ್ತು. ಆ ದಟ್ಟ ಕಾಡಿನಲ್ಲಿ ಅಮಾಯಕ ಯುವತಿಯನ್ನ ಹೊತ್ತೊಯ್ದ ಗ್ಯಾಂಗ್ ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿತ್ತು. ಆಕೆ ಉಸಿರಾಡೋಕ್ಕೂ ಬಿಡದೆ ಒಬ್ಬರಾದ ಮೇಲೊಬ್ಬರು ಅತ್ಯಾಚಾರ ಮಾಡಿದ್ರು. ತಮ್ಮ ವಿಕೃತ ರೂಪವನ್ನ ತೋರಿಸಿದ್ರು. ರಾತ್ರಿ ಅಮಾಯಕ ಯುವತಿಯೊಬ್ಬಳ ಕಿಡ್ನಾಪ್ ಆಗಿದೆ ಅನ್ನೋ ಸುದ್ದಿ ಅದಾಗ್ಲೇ ಜ್ಞಾನಭಾರತಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಕೂಡಲೇ ಅವರು ಅಲ್ಲಿನ ಕಾಡು ಮೇಡನ್ನ ಅಲ್ದಿದ್ದಾರೆ. ಕೂಂಬಿಂಗ್ ಆಪರೇಷನ್ ನಡೆಸಿದ್ರು. ರಾತ್ರಿ 12:30 ಸುಮಾರಿಗೆ ಡಿಸಿಪಿ ಸಿದ್ದರಾಮಪ್ಪ ಅವರ ಮೊಬೈಲ್ಗೊಂದು ಫೋನ್ ಬರುತ್ತೆ.
ಕಿಡ್ನಾಪ್ ಆದ ಹುಡುಗಿ ಸಿಕ್ಕಿದ್ದಾಳೆ. ಆಕೆ ಕ್ಯಾಂಪಸ್ಗೆ ವಾಪಸ್ ಬಂದಿದ್ದಾಳೆ ಅನ್ನೋ ಮಾಹಿತಿ ಲಭಿಸುತ್ತೆ. ಕೂಡಲೇ ಹುಡುಗಿಯನ್ನ ನೋಡೋಕೆ ಪೊಲೀಸರು ಕ್ಯಾಂಪಸ್ಗೆ ಆಗಮಿಸಿದ್ರು. ಆ ಹುಡುಗಿಯ ಅವಸ್ಥೆ ನೋಡಿದ ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಯಾಕಂದ್ರೆ ಆಕೆಯನ್ನ ಆ ವಿಕೃತ ಗ್ಯಾಂಗ್ ಹರಿದು ಮುಕ್ಕಿತ್ತು. ಕಾಮುಕರ ಕೈಗೆ ಸಿಕ್ಕ ಆಕೆ ನಿತ್ರಾಣಗೊಂಡಿದ್ಲು. ವಿಚಾರಣೆ ನಡೆಸಿದಾಗ 8 ಜನರ ಗ್ಯಾಂಗ್ ಕಾರಿನಿಂದ ತನ್ನನ್ನ ಇಳಿಸಿದ ಬಳಿಕ ಕಾಡಿನ ನಡುವೆ ಸುಮಾರು 1.5 ಕಿಲೋಮೀಟರ್ ನಡೆಸಿಕೊಂಡು ಹೋಗಿದ್ದಾಗಿಯೂ ಅಲ್ಲೇ ತನ್ನನ್ನ 2 ತಾಸು ಇರಿಸಿಕೊಂಡು ಸರದಿಯಂತೆ ಕಾಮ ಕೇಳಿ ನಡೆಸಿದ್ದಾಗಿಯೂ ಆಕೆ ವಿವರಿಸ್ತಾಳೆ. ಆಕೆಯಿಂದ ಹೇಳಿಕೆ ಹಾಗೂ ಕಂಪ್ಲೇಂಟ್ ಪಡೆದ ಪೊಲೀಸರು ತನಿಖೆ ಆರಂಭಿಸಿದ್ರು. ಇಂಟ್ರೆಸ್ಟಿಂಗ್ ಏನಂದ್ರೆ ಹೇಳಿಕೆ ಹಾಗೂ ದೂರು ಕೊಟ್ಟ ಬಳಿಕ ಆ ಯುವತಿ ರಾಜ್ಯದಿಂದಲೇ ಜಾಗ ಖಾಲಿ ಮಾಡಿಬಿಟ್ಲು. ಅಂದ ಹಾಗೆ ಆ ಯುವತಿ ನೇಪಾಳ ಮೂಲದವಳು. ಕಾನೂನು ಕಲಿಯೋಕೆ ಬೆಂಗಳೂರಿಗೆ ಬಂದು ಲಾ ಕಾಲೇಜು ಸೇರ್ಕೊಂಡು ಕಾಮುಕರ ಕೈಗೆ ಸಿಕ್ಕಿಬಿದ್ದಿದ್ಲು. ಈ ಪ್ರಕರಣವನ್ನ ಅಂದಿನ ಕಮಿಷನರ್ ಮಿರ್ಚಿಯವರೇ ಖುದ್ದು ಮೇಲುಸ್ತುವಾರಿ ವಹಿಸಿಕೊಂಡು ಆರೋಪಿಗಳ ಪತ್ತೆಗೆ ಆಪರೇಷನ್ ಶುರು ಮಾಡಿದ್ರು. ಕೆಲವೇ ದಿನಗಳಲ್ಲಿ ಆರೋಪಿಗಳೆಲ್ಲ ರಾಮನಗರ ಬಸ್ ಸ್ಟ್ಯಾಂಡ್ನಲ್ಲಿ ತಗ್ಲಾಕೊಂಡ್ರು. ವಿಚಾರಣೆಯೂ ನಡೆಯಿತು. ಕೇವಲ ಒಂದೇ ವರ್ಷದಲ್ಲಿ 8 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯಾಯಿತು. ಇದೊಂದೇ ಅಲ್ಲ, 2015 ಅಕ್ಟೋಬರ್ 3ನೇ ತಾರೀಕು ಇಂಥದೇ ಘಟನೆ ಬೆಂಗಳೂರಿನಲ್ಲಿ ನಡೆದಿತ್ತು. ಮಧ್ಯಪ್ರದೇಶದ ಗ್ವಾಲಿಯರ್ ಮೂಲದ ಯುವತಿಯ ಮೇಲೆ ಅತ್ಯಾಚಾರ ನಡೆದಿತ್ತು. ಆಕೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ BPO ಒಂದರಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ಲು. ಆ ದಿನ ರಾತ್ರಿ 9:30ಕ್ಕೆ ಸ್ನೇಹಿತೆಯ ಜೊತೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಜಂಕ್ಷನ್ ಬಸ್ ನಿಲ್ದಾಣಕ್ಕೆ ಆಗಮಿಸ್ತಾಳೆ. ಎಷ್ಟು ಹೊತ್ತು ಕಾದ್ರೂ ಬಸ್ ಬರಲಿಲ್ಲ. ಸುಮಾರು 9:55 ಬಿಳಿ ಬಣ್ಣದ ಟೆಂಪೋ ಟ್ರಾವೆಲರ್ ಹತ್ತಾಳೆ. ಅದಾಗ್ಲೇ ಟೆಂಪೋದಲ್ಲಿ 5 ಪ್ರಯಾಣಿಕರಿದ್ರು. ಹೀಗಾಗಿ ಧೈರ್ಯವಾಗಿಯೇ ಟೆಂಪೋ ಹತ್ತಿ ಕುಳಿತುಕೊಳ್ತಾಳೆ. ಟೆಂಪೋ ಟ್ರಾವೆಲರ್ ಸಾಗಿದಂತೆ ಒಬ್ಬೊಬ್ಬರೇ ಪ್ರಯಾಣಿಕರು ಇಳಿಯುತ್ತಾ ಹೋಗ್ತಾರೆ. ಮಡಿವಾಳ ಫ್ಲೈಓವರ್ ತಲುಪುತ್ತಿದ್ದಂತೆ ಎಲ್ಲಾ ಪ್ರಯಾಣಿಕರು ಇಳಿದು ಟೆಂಪೋದಲ್ಲೇ 3 ಜನ ಉಳಿದಿದ್ರು. ಅದರಲ್ಲಿ ಓರ್ವ ಡ್ರೈವರ್, ಮತ್ತೋರ್ವ ಟೆಂಪೋ ಕ್ಲೀನರ್. ಉಳಿದದ್ದು ಯುವತಿ ಮಾತ್ರ. ಅಂಥದೊಂದು ಅವಕಾಶಕ್ಕಾಗಿ ಕಾದಿದ್ದ ಟೆಂಪೋ ಟ್ರಾವೆಲರ್ನ ಚಾಲಕ ಹಾಗೂ ಕ್ಲೀನರ್ ವಾಹನದಲ್ಲಿದ್ದ ಮ್ಯೂಸಿಕ್ ಸಿಸ್ಟಮ್ ಆನ್ ಮಾಡ್ತಾರೆ. ಆ ಯುವತಿ ಮಡಿವಾಳ ಜಂಕ್ಷನ್ ಬಳಿಯಲ್ಲಿ ಇಳಿಬೇಕಿತ್ತು. ಹೀಗಾಗಿ ವಾಹನವನ್ನ ಸ್ಟಾಪ್ ಮಾಡಿ ಎಂತಾಳೆ. ಆದ್ರೆ ಅಷ್ಟೊತ್ತಿಗೆಲ್ಲ ಕಬ್ಬಿಣದ ರಾಡನ್ನ ಕೈಗೆತ್ತಿಕೊಂಡ ಕ್ಲೀನರ್ ಕಿರುಚದಂತೆ ಬೆದರಿಕೆ ಹಾಕ್ತಾನೆ. ವಾಹನ ಇದ್ದಕ್ಕಿದ್ದಂತೆ ಮಡಿವಾಳ ಮಾರ್ಗದಿಂದ HSR ಲೇಔಟ್ ಮೂಲಕ ದೊಮ್ಮಲೂರು ಕಡೆಗೆ ತೆರಳುತ್ತೆ. ಅಲ್ಲಿನ ನಿರ್ಜನ ಪ್ರದೇಶದಲ್ಲಿ ಸ್ಟಾಪ್ ಆಗ್ಬಿಡುತ್ತೆ. ವಾಹನ ನಿಂತರೂ ಒಳಗೆ ಆನ್ ಆಗಿದ್ದ ಮ್ಯೂಸಿಕ್ ಸಿಸ್ಟಮ್ ಆಫ್ ಆಗ್ಲಿಲ್ಲ. ಕಬ್ಬಿಣದ ರಾಡ್ ತೋರಿಸಿದ ಕ್ಲೀನರ್ ಬಟ್ಟೆ ಬಿಚ್ಚುವಂತೆ ಯುವತಿಯನ್ನ ಬೆದರಿಸ್ತಾನೆ. ಆಕೆ ಕಿರುಚೋಕೆ ಪ್ರಯತ್ನಿಸಿದಾಗ ಬಲವಂತವಾಗಿ ಆಕೆಯ ಮೇಲೆ ಅತ್ಯಾಚಾರ ನಡೆಸ್ತಾನೆ. ಮೊದಲು ಕ್ಲೀನರ್, ಬಳಿಕ ಡ್ರೈವರ್. ಒಟ್ಟು 3 ಗಂಟೆಗಳ ಕಾಲ ಸತತವಾಗಿ ಆಕೆಯ ಮೇಲೆ ಅತ್ಯಾಚಾರ ನಡೆಯುತ್ತೆ. ಕಂಠ ಪೂರ್ತಿ ಮದ್ಯ ಸೇವನೆ ಮಾಡಿದ್ದ ದುರುಳರು ಒಟ್ಟು 3 ಬಾರಿ ಆಕೆಯ ಮೇಲೆ ಅತ್ಯಾಚಾರವೆಸಗುತ್ತಾರೆ. ಒಳಗೆ ಇಂಥದೊಂದು ಅನಾಹುತ ನಡೆದರೂ ಹೊರಗಿನವರಿಗೆ ಯಾವುದೇ ಸುಳಿವು ಸಿಗ್ಲೇ ಇಲ್ಲ. ಆ ಟೆಂಪೋ ಟ್ರಾವೆಲರ್ ಈ ಡ್ರೈವರ್ಗಳು ಇಬ್ಬರು ಇದ್ರು. ಅದರಲ್ಲಿ ಅವ್ರು ಮಡಿವಾಳ ನಿಲ್ಸದೆ, ಅವ್ರದ್ದು ಬೇಕಾಗಿರೋ ಜಾಗ ನಿಲ್ಸದೆ ಅವ್ರದ್ದು ಮುಂದೆ ಕರ್ಕೊಂಡು ಹೋದ್ರು. ಬೇರೆ ಯಾವ್ದು ನಿರ್ಜನ ಪ್ರದೇಶದಲ್ಲಿ ಹೋಗಿ ಅವ್ರ ಮೇಲೆ ಈ ಹುಡುಗಿ ಈ ಮಹಿಳೆಯರ ಮೇಲೆ ಅವರು ಅತ್ಯಾಚಾರ ಮಾಡಿದ್ದು ಇಬ್ಬರು. ಅಂದ ಹಾಗೆ ಮಧ್ಯಪ್ರದೇಶದ ಆ ಅಮಾಯಕ ಯುವತಿಯ ಮೇಲೆ ಹಸಿದ ಹೆಬ್ಬುಲಿಗಳ ಹಾಗೆ ಮುಗಿಬಿದ್ದು ಸಾಮೂಹಿಕ ಅತ್ಯಾಚಾರ ನಡೆಸಿದ ಆ ಕೀಚಕರು ಇವರೇ. ಓರ್ವ ಯೋಗೇಶ್, ಮತ್ತೋರ್ವ ಸತೀಶ್. ಒಬ್ಬನಿಗೆ 23 ವರ್ಷ, ಮತ್ತೊಬ್ಬನಿಗೆ 27 ವರ್ಷ. ಇಬ್ಬರು ಡ್ರೈವರ್ಗಳೇ.
ಅತ್ಯಾಚಾರಿಗಳು ತಡರಾತ್ರಿ 2:30ಕ್ಕೆ ಯುವತಿಯನ್ನ ಮಡಿವಾಳದ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿಯಲ್ಲಿ ಬಿಟ್ಟು ಹೋಗಿದ್ರು. ಅಸ್ವಸ್ಥಗೊಂಡ ಆಕೆ ಸ್ಥಳೀಯರ ಸಹಾಯ ಪಡೆದು ಸ್ನೇಹಿತೆಯರಿಗೆ ಫೋನ್ ಮಾಡಿ ಮಾಹಿತಿ ನೀಡಿದ್ಲು. ಕೂಡಲೇ ಅಸ್ವಸ್ಥಗೊಂಡ ಆಕೆಯನ್ನ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಪೊಲೀಸರು ಬಂದು ತನಿಖೆ ಆರಂಭಿಸಿದ್ರು. ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ರು. ಈ ಕೇಸ್ನಲ್ಲೂ ದೌರ್ಜನ್ಯಕ್ಕೆ ಒಳಗಾದ ಯುವತಿ ಬೆಂಗಳೂರಿನಿಂದ ಜಾಗ ಖಾಲಿ ಮಾಡಿಬಿಟ್ಲು. ಭಾರತದಲ್ಲಿ ಎಂಥ ಸ್ಥಿತಿ ಇತ್ತು ಅಂದ್ರೆ ಓರ್ವ IAS ಅಧಿಕಾರಿಯೂ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ರು. ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಾಗ ಅವರು ಮುಜುಗರಕ್ಕೆ ಒಳಗಾಗಿದ್ರು. ಹೆಣ್ಣಿನ ಘನತೆಯ ಬಗ್ಗೆ ಅವರು ಪ್ರಶ್ನೆ ಮಾಡಿದ್ರು. ಆ IAS ಅಧಿಕಾರಿ ಯಾರು, ಅವರಿಗಾದ ಅಪಮಾನ ಎಂಥದ್ದು ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಅವರು ಮಧ್ಯಪ್ರದೇಶದ ಖಡಕ್ IAS ಅಧಿಕಾರಿ. ಹೆಸರು ರಿಜು ಬಫ್ನಾ. ಅವರು ಮಹಿಳೆ ಅನ್ನೋ ಕಾರಣಕ್ಕೆ ಮಾನವ ಹಕ್ಕುಗಳ ಆಯೋಗದ ಆಯುಕ್ತರೇ ಅಶ್ಲೀಲವಾದಂತ ಸಂದೇಶಗಳನ್ನು ಕಳಿಸ್ತಾ ಇದ್ರು. ಆಗ ದಿಟ್ಟ ಹೆಜ್ಜೆ ಇಟ್ಟ ರಿಜು ಬಫ್ನಾ FIR ದಾಖಲಿಸಿದ್ರು. ಅಶ್ಲೀಲ ಸಂದೇಶ ಕಳಿಸಿದವನು ಅರೆಸ್ಟ್ ಆದ. ಆದ್ರೆ ವಿಚಾರಣೆಯ ವೇಳೆಯಲ್ಲಿ ಅದೇ IAS ಅಧಿಕಾರಿ ಮುಜುಗರಕ್ಕೆ ಈಡಾಗಬೇಕಾಯ್ತು, ಮತ್ತೆ ದೌರ್ಜನ್ಯಕ್ಕೆ ಒಳಗಾಗಬೇಕಾಯ್ತು. ಹೆಣ್ಣು ಮಕ್ಕಳು ಏಕೆ ದೂರು ಕೊಡೋಲ್ಲ ಅನ್ನೋದಕ್ಕೆ ಆ ಪ್ರಕರಣ ಸಾಕ್ಷಿ. ಬನ್ನಿ ಅಲ್ಲಿ ಏನಾಯ್ತು ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ. ಬೆಂಗಳೂರಿನಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಯುವತಿಯೇ ಆಗಿರ್ಲಿ ಅಥವಾ ಅತ್ಯಾಚಾರಕ್ಕೆ ಒಳಗಾದ ಯುವತಿಯರೇ ಆಗಿರ್ಲಿ, ಪ್ರತಿಯೊಬ್ಬರೂ ಕೂಡ ತಮ್ಮ ಗುರುತು ಹೊರ ಜಗತ್ತಿಗೆ ಗೊತ್ತಾಗಬಾರದು ಅಂತಾನೆ ಭಾವಿಸ್ತಾರೆ. ಅಕಸ್ಮಾತ್ ಅದು ಬಯಲಾದ್ರೆ ಅವರ ಭವಿಷ್ಯವೇ ಹಾಳಾಗುತ್ತೆ. ಇದೇ ಕಾರಣಕ್ಕೆ ಸಾಕಷ್ಟು ಯುವತಿಯರು ದೌರ್ಜನ್ಯಕ್ಕೆ ಒಳಗಾದ್ರೂ ದೂರು ಕೊಡೋದಿಲ್ಲ, ಊರು ಖಾಲಿ ಮಾಡ್ತಾರೆ. ಯಾಕಂದ್ರೆ ಪೊಲೀಸ್ ತನಿಖೆ ಅನ್ನೋದು, ನ್ಯಾಯಾಲಯದ ವಿಚಾರಣೆ ಅನ್ನೋದು ಅತ್ಯಾಚಾರಕ್ಕಿಂತಲೂ ಕೆಟ್ಟದಾಗಿರುತ್ತೆ ಅನ್ನೋ ಭಾವನೆ ಸಾಕಷ್ಟು ಮಹಿಳೆಯರಲ್ಲಿ ಬೇರೂರ್ಬಿಟ್ಟಿದೆ. ನಿನ್ಗೆ ನೆನ್ಪಿದೆಯೋ ಇಲ್ವೋ, 1 ವರ್ಷದ ಹಿಂದೆ ಮಧ್ಯಪ್ರದೇಶದ ರಿಜು ಬಫ್ನಾ ಅನ್ನೋ IAS ಅಧಿಕಾರಿಯೊಬ್ರು ಇದೇ ರೀತಿಯ ಇರಿಸು ಮುರಿಸುಗಳನ್ನ ಎದುರಿಸಿದ್ರು. ಅದನ್ನ ತಮ್ಮ ಫೇಸ್ಬುಕ್ನಲ್ಲಿ ಶೇರ್ ಮಾಡಿಕೊಂಡಿದ್ರು. ಎಲ್ಲರಿಗೂ ನಮಸ್ಕಾರ. ನನ್ನ ಮೇಲೆ ನಡೆದಂಥ ಲೈಂಗಿಕ ದೌರ್ಜನ್ಯದ ಬಗ್ಗೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಾಗ ಆದ ನನ್ನ ಅನುಭವದ ಬಗ್ಗೆ ಹೇಳಿಕೊಳ್ಳೋಕೆ ಈ ಸಂದೇಶವನ್ನ ಬರೆದಿದ್ದೇನೆ. ಕಳೆದ ವಾರ ಮಧ್ಯಪ್ರದೇಶದ ಮಾನವ ಹಕ್ಕು ಆಯೋಗದ ಆಯುಕ್ತರಾದ ಸಂತೋಷ್ ಚೌಬೆ ನನಗೊಂದು ಅಶ್ಲೀಲ ಸಂದೇಶ ಕಳುಹಿಸಿದ್ರು. ನಾನು ಅವರ ವಿರುದ್ಧ FIR ದಾಖಲು ಮಾಡಿದ್ದೆ, ಕ್ರಿಮಿನಲ್ ದಾವೆ ಹೂಡಿದ್ದೆ. ಅವರನ್ನ ಕೂಡಲೇ ಹುದ್ದೆಯಿಂದ ಅಮಾನತು ಮಾಡಲಾಯಿತು. ಕೂಡಲೇ ಕ್ರಮ ಕೈಗೊಂಡ ಜಿಲ್ಲಾಧಿಕಾರಿ ಶ್ರೀ ಭರತ್ ಯಾದವ್ ಅವರಿಗೆ ಅಭಿನಂದಿಸುತ್ತೇನೆ. ನಾನು ಇಂದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ನೀಡಲು ಹೋಗಿದ್ದೆ. ನಾನು ಹೇಳಿಕೆ ನೀಡುವಾಗ ವಕೀಲರಾದ ಲಲಿತ್ ಶರ್ಮಾ ನನ್ನ ಪಕ್ಕದಲ್ಲಿ ನಿಂತಿದ್ರು. ಜೊತೆಯಲ್ಲಿ ಆ ನ್ಯಾಯಾಲಯದಲ್ಲಿ ಸಾಕಷ್ಟು ಜನರು ಇದ್ರು. ಅಷ್ಟೊಂದು ಜನರ ಎದುರಲ್ಲಿ ಹೇಳಿಕೆ ನೀಡೋಕೆ ನನಗೆ ಮುಜುಗರವಾಗಿತ್ತು. ಹೀಗಾಗಿ ದಯಮಾಡಿ ಇವರನ್ನೆಲ್ಲ ಹೊರಗೆ ಕಳುಹಿಸಿ ಅಂತ ನಾನು ನ್ಯಾಯಾಧೀಶರಲ್ಲಿ ಮನವಿ ಮಾಡಿದ್ದೆ. ನಾನು ಮನವಿ ಮಾಡುತ್ತಲೇ ವಕೀಲರಾದ ಲಲಿತ್ ಶರ್ಮಾ ನನ್ನ ಮೇಲೆ ಕೂಗಾಡಿದ್ರು. ನನ್ನನ್ನ ಆಚೆ ಹೋಗು ಅನ್ನೋಕೆ ನೀನ್ಯಾರು? ನಾನು ಇಲ್ಲಿ ಹಿರಿಯ ವಕೀಲನಾಗಿದ್ದೇನೆ. ನೀನು ನಿನ್ನ ಕಚೇರಿಯಲ್ಲಿ ಅಧಿಕಾರಿಯಾಗಿರಬಹುದು, ಆದ್ರೆ ಈ ಕೋರ್ಟ್ನಲ್ಲಿ ಅಲ್ಲ ಅಂತ ರೇಗಿದ್ರು. ನಾನು ನನ್ನ ಖಾಸಗಿತನದ ಹಕ್ಕನ್ನ ಕೇಳುತ್ತಿದ್ದೇನೆ. ನಾನು ಇಲ್ಲಿ ಅಧಿಕಾರಿಯಾಗಿ ನಿಂತಿಲ್ಲ, ಓರ್ವ ನೊಂದ ಹೆಣ್ಣು ಮಗಳಾಗಿ ನಿಂತಿದ್ದೇನೆ. ಓರ್ವ ಮಹಿಳೆಯ ಖಾಸಗಿತನ ಕಾಪಾಡುವುದು ಕಾನೂನಿನ ಕರ್ತವ್ಯ ಅಂತ ಹೇಳಿದ್ದೆ. ನನ್ನ ಮಾತು ಮುಗಿಯುವ ಮೊದಲೇ ಆ ವಕೀಲರು ಕೂಗಾಡೋಕೆ ಆರಂಭಿಸಿದ್ರು. ನಮ್ಮ ದೇಶದಲ್ಲಿ ಹೆಣ್ಣಿನ ಪರಿಸ್ಥಿತಿ ಇದು. ಒಂದು ಹೆಣ್ಣು ಇಷ್ಟೊಂದು ಜನರ ಎದುರಿನಲ್ಲಿ ತನಗಾದ ಲೈಂಗಿಕ ದೌರ್ಜನ್ಯದ ವಿರುದ್ಧ ಹೇಗೆ ಹೇಳೋಕೆ ಸಾಧ್ಯ? ಅದು ತುಂಬಾನೇ ಮುಜುಗರವನ್ನ ಉಂಟು ಮಾಡುವ ಸಂದರ್ಭ ಅನ್ನೋ ಕಾರಣಕ್ಕೆ ನಾನು ನ್ಯಾಯಾಧೀಶರಲ್ಲಿ ಮನವಿ ಮಾಡಿದ್ದೆ.
ಆದ್ರೆ ಅವರು ನೀನು ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಹೀಗೆ ಮಾಡ್ತಾ ಇದ್ಯಾ ಅಂದ್ಬಿಟ್ರು. ನಮ್ ದೇಶದಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ತಿಳುವಳಿಕೆ ಇಲ್ಲದ ಜನ ಕ್ಯೂ ನಿಂತಿದ್ದಾರೆ. ನಮ್ಮ ನೋವುಗಳ ಬಗ್ಗೆ ಅವರಿಗೆ ಯಾವುದೇ ರೀತಿಯ ತಿಳುವಳಿಕೆ ಇಲ್ಲ. ನೀವು ಈ ದೇಶದಲ್ಲಿ ಜನಿಸಿದ್ದೀರಿ ಅಂದ್ರೆ ಪ್ರತಿ ಹೆಜ್ಜೆಯಲ್ಲೂ ಹೋರಾಡೋಕೆ ಸಿದ್ಧವಾಗಿರಿ. ರಿಜು ಬಫ್ನಾ, ಐಎಎಸ್ ಅಧಿಕಾರಿ, ಮಧ್ಯಪ್ರದೇಶ. ಇದು ಓರ್ವ ಐಎಎಸ್ ಅಧಿಕಾರಿ ಎದುರಿಸಿದ ಘಟನೆ. ಯಾಕಂದ್ರೆ ನಮ್ಮ ದೇಶದ ಕಾನೂನು ಹಾಗಿದೆ. ನಮ್ಮ ದೇಶದ ವಿಚಾರಣೆಗಳು, ತನಿಖೆಗಳು ಸಾಕಷ್ಟು ಬಾರಿ ದೌರ್ಜನ್ಯಕ್ಕೆ ಒಳಗಾದವರ ಮೇಲೆ ಪುನಃ ದೌರ್ಜನ್ಯವೆಸಗುತ್ತವೆ. ಅದರಲ್ಲೂ ಕೆಲವೊಮ್ಮೆ ನಡೆಯುವ ಮೆಡಿಕಲ್ ಟೆಸ್ಟ್ ವೇಳೆ ಗೌಪ್ಯತೆ ಕಾಪಾಡದೇ ಇರೋದು, ಇನ್ನು ಪೊಲೀಸ್ ವಿಚಾರಣೆ, ಎಲ್ಲರ ಎದುರಲ್ಲಿ ಪ್ರಶ್ನೆ ಕೇಳುವುದು, ಇವೆಲ್ಲ ಮತ್ತೊಂದು ರೀತಿಯ ದೌರ್ಜನ್ಯವಲ್ಲದೆ ಬೇರೇನೂ ಅಲ್ಲ. ಈ ಎಲ್ಲಾ ಕಾರಣಗಳಿಂದ 2013ರಲ್ಲಿ ದೇಶದಲ್ಲಿ ಹೊಸ ಕಾನೂನನ್ನೇ ಜಾರಿಗೆ ತರಲಾಗಿದೆ. ಆ ಕಾನೂನು ಇಂದು ಮಹಿಳೆಯರ ಘನತೆಯನ್ನ ಕಾಪಾಡುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತಿದೆ. ಈಗ ಖುಷಿ ವಿಚಾರ ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತ ಈ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯಗಳನ್ನ ತಡೆಯೋಕೆ ಹಾಗೂ ಮಹಿಳೆಯರಿಗೆ ನ್ಯಾಯ ಕೊಡಿಸೋಕೆ ಸರ್ಕಾರ ಕಠಿಣ ಕಾನೂನುಗಳನ್ನ ಜಾರಿಗೆ ತಂದಿದೆ. ಆ ಕಾನೂನಿನ ಪ್ರಕಾರ ಮಹಿಳೆಯರ ಗುರುತನ್ನ ಎಲ್ಲೂ ಕೂಡ ರಿವೀಲ್ ಮಾಡೋಲ್ಲ. ಪೊಲೀಸ್ ಅಥವಾ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಮಾಹಿತಿನೂ ಕೊಡೋದಿಲ್ಲ. ಓಪನ್ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯೋದಿಲ್ಲ. ನೇರವಾಗಿ ನ್ಯಾಯಾಧೀಶರ ಎದುರಲ್ಲೇ ಹೇಳಿಕೆಯನ್ನ ಪಡೆಯಲಾಗುತ್ತೆ. ಬನ್ನಿ, ಮಹಿಳೆಯರ ರಕ್ಷಣೆಗಾಗಿ ಭಾರತದಲ್ಲಿ ಜಾರಿಗೆ ಬಂದಿರುವಂತ ಆ ಸುರಕ್ಷಿತ ಹಾಗೂ ಕಠಿಣವಾದ ಕಾನೂನು ಯಾವುದು, ಅದರಲ್ಲಿ ಏನೆಲ್ಲ ಅಂಶಗಳಿದೆ ನೋಡೋಣ. ರಲ್ಲಿ ದೆಹಲಿಯಲ್ಲಿ ನಿರ್ಭಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನೆನಪಿರಬಹುದು. ಆ ಪ್ರಕರಣದ ಬಳಿಕ ದೇಶದಲ್ಲಿ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ತನಿಖಾ ವಿಧಾನದಲ್ಲಿ ತೀವ್ರ ಬದಲಾವಣೆಗಳಾಗಿವೆ. ದೇಶದ ಜನರ ಒತ್ತಾಯಕ್ಕೆ ಮಣಿದ ಕೇಂದ್ರ ಸರ್ಕಾರ ಮಹಿಳೆಯ ವಿರುದ್ಧದ ಲೈಂಗಿಕ ದೌರ್ಜನ್ಯಗಳನ್ನು ಹತ್ತಿಕ್ಕಲು ಕಠಿಣ ಕಾನೂನು ರೂಪಿಸಲು ಮುಂದಾಯಿತು. ಇದಕ್ಕಾಗಿ ನ್ಯಾಯಮೂರ್ತಿ ಜೆಎಸ್ ವರ್ಮಾ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿತ್ತು. ಆ ಸಮಿತಿ 2013ರ ಜನವರಿಯಲ್ಲಿ ವರದಿ ಸಲ್ಲಿಸಿತ್ತು. ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಆಮೂಲಾಗ್ರ ಸುಧಾರಣೆಗೆ ಆ ಸಮಿತಿ ಶಿಫಾರಸು ಮಾಡಿತ್ತು. ಅದರಂತೆ 2013 ಫೆಬ್ರವರಿ 3ರಂದು ಕಾಯ್ದೆ ರೂಪಿಸಿದ ಕೇಂದ್ರ ಸರ್ಕಾರ ಭಾರತೀಯ ದಂಡ ಸಂಹಿತೆ ಐಪಿಸಿ, ದಂಡ ಪ್ರಕ್ರಿಯಾ ಸಂಹಿತೆ ಸಿಆರ್ಪಿಸಿಗೆ ತಿದ್ದುಪಡಿ ತಂದಿದೆ. ಈ ತಿದ್ದುಪಡಿ ತಂದ ನಂತರ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳ ವಿಚಾರಣೆಯಲ್ಲಿ ಗಣನೀಯ ಬದಲಾವಣೆಗಳಾಗಿವೆ. ಐಪಿಸಿ ಸೆಕ್ಷನ್ 166A ಬಿ ಯಾವುದೇ ಪೊಲೀಸ್ ಅಧಿಕಾರಿ ಕಾನೂನು ನಿಗದಿಪಡಿಸಿದ ತನಿಖೆಯ ವಿಧಾನವನ್ನ ಅನುಸರಿಸದಿದ್ರೆ, ಸಿ ಆಸಿಡ್ ದಾಳಿ ಯತ್ನ, ಮಹಿಳೆಯ ಮೇಲೆ ಹಲ್ಲೆ ನಡೆಸಿ ಮಾನಹಾನಿಯ ಯತ್ನ, ಮಹಿಳೆಯ ಬಟ್ಟೆ ಕಳಚುವ ಯತ್ನ, ಮಹಿಳೆಯ ಲೈಂಗಿಕ ಶೋಷಣೆ, ಅತ್ಯಾಚಾರ, ಮಹಿಳೆಯನ್ನು ಅವಮಾನಿಸುವ ಶಬ್ದ ಆಡಿದ ಆರೋಪ ಹೊರಿಸಿ ನೀಡಿದ ಮಾಹಿತಿಯನ್ನು ಪೊಲೀಸ್ ಅಧಿಕಾರಿ ಎಫ್ಐಆರ್ ಮಾಡುವಲ್ಲಿ ವಿಫಲನಾದ್ರೆ ಅಂತಹ ಪೊಲೀಸ್ ಅಧಿಕಾರಿಗೆ 6 ತಿಂಗಳವರೆಗೆ ಶಿಕ್ಷೆ ವಿಧಿಸಬಹುದು. ಸಿಆರ್ಪಿಸಿ ಸೆಕ್ಷನ್ 154ರಲ್ಲಿ ಬದಲಾವಣೆ. ಯಾವುದೇ ಮಹಿಳೆ ತನ್ನ ಮೇಲೆ ಆಸಿಡ್ ದಾಳಿ ಯತ್ನ, ಮಹಿಳೆಯ ಮೇಲೆ ಹಲ್ಲೆ ನಡೆಸಿ ಮಾನಹಾನಿಯ ಯತ್ನ, ಲೈಂಗಿಕ ಕ್ರಿಯೆಗೆ ಆಹ್ವಾನ, ಅಶ್ಲೀಲ ವಿಡಿಯೋ ತೋರಿಸುವುದು ಇತ್ಯಾದಿ ಲೈಂಗಿಕ ದೌರ್ಜನ್ಯ, ಮಹಿಳೆಯ ನಗ್ನ ದೃಶ್ಯ ಚಿತ್ರೀಕರಣ, ಮಹಿಳೆಯನ್ನು ಹಿಂಬಾಲಿಸುವುದು ಇತ್ಯಾದಿ ವೈಯಕ್ತಿಕ ಮಾಹಿತಿಯನ್ನು ಕಲೆ ಹಾಕುವುದು, ಮಹಿಳೆಯ ಬಟ್ಟೆ ಕಳಚುವ ಯತ್ನ, ಮಹಿಳೆಯ ಲೈಂಗಿಕ ಶೋಷಣೆ, ಅತ್ಯಾಚಾರ, ಮಹಿಳೆಯನ್ನು ಅವಮಾನಿಸುವ ಶಬ್ದ, ಸನ್ನೆ ಬಳಸಿದ ಆರೋಪ ಹೊರಿಸಿ ದೂರು ನೀಡಿದ್ರೆ ಅಂತಹ ಮಹಿಳೆಯ ಹೇಳಿಕೆಯನ್ನ ಮಹಿಳಾ ಪೊಲೀಸ್ ಅಧಿಕಾರಿಯೇ ದಾಖಲಿಸಿಕೊಳ್ಳಬೇಕು. ಒಂದು ವೇಳೆ ಇಂತಹ ದೂರು ನೀಡುವ ಮಹಿಳೆ ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ಮಾನಸಿಕ ಖಿನ್ನತೆ ಅಥವಾ ದೈಹಿಕ ನ್ಯೂನತೆಗೆ ಒಳಗಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿ ಮಹಿಳೆ ಇರುವ ಸ್ಥಳಕ್ಕೆ ಅಥವಾ ಆಕೆ ಒಪ್ಪಿದ ಸ್ಥಳಕ್ಕೆ ಹೋಗಿ ಒಬ್ಬ ಅರ್ಥ ವಿವರಿಸುವವನ ಸಮ್ಮುಖದಲ್ಲಿ ಆಕೆಯ ಹೇಳಿಕೆಯನ್ನು ಪಡೆದುಕೊಳ್ಳಬೇಕು.
ಜೊತೆಗೆ ಮಹಿಳೆ ನೀಡುವಂತ ಹೇಳಿಕೆಯನ್ನು ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಬೇಕು. ಎಷ್ಟು ಸಾಧ್ಯವೋ ಅಷ್ಟು ಬೇಗ ತನಿಖಾಧಿಕಾರಿ ಸಂತ್ರಸ್ತ ಮಹಿಳೆಯ ಹೇಳಿಕೆಯನ್ನ ಸಿಆರ್ಪಿಸಿ ಸೆಕ್ಷನ್ 164(5)(a) ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲಿ ಪಡೆದುಕೊಳ್ಳಬೇಕು. ಸಿಆರ್ಪಿಸಿ ಸೆಕ್ಷನ್ 160 ಅಡಿಯಲ್ಲಿ ಪೊಲೀಸ್ ಅಧಿಕಾರಿ ಓರ್ವ ಮಹಿಳೆಯಿಂದ ಲೈಂಗಿಕ ದೌರ್ಜನ್ಯ ಕುರಿತಾದ ಸಾಕ್ಷ್ಯ ಹೇಳಿಕೆ ಪಡೆಯಬೇಕಿದ್ದರೆ ಅಂತಹ ಮಹಿಳೆ ಇರುವ ಸ್ಥಳಕ್ಕೆ ಹೋಗಿ ಸಾಕ್ಷ್ಯ ಹೇಳಿಕೆ ಪಡೆಯಬೇಕು. ಇನ್ನು ಸಿಆರ್ಪಿಸಿ ಸೆಕ್ಷನ್ 164(5)(a) ಅಡಿಯಲ್ಲಿ ಆದಷ್ಟು ಬೇಗ ಸಂತ್ರಸ್ತೆಯ ಹೇಳಿಕೆಯನ್ನ ಮ್ಯಾಜಿಸ್ಟ್ರೇಟ್ ದಾಖಲಿಸಿಕೊಳ್ಳಬೇಕು. ಸಿಆರ್ಪಿಸಿ ಸೆಕ್ಷನ್ 197 ಯಾವುದೇ ಸರ್ಕಾರಿ ನೌಕರ ಮಹಿಳೆಯ ಮೇಲೆ ಹಲ್ಲೆ ನಡೆಸಿ ಮಾನಹಾನಿಯ ಯತ್ನ, ಲೈಂಗಿಕ ಕ್ರಿಯೆಗೆ ಆಹ್ವಾನ, ಅಶ್ಲೀಲ ವಿಡಿಯೋ ತೋರಿಸುವುದು ಇತ್ಯಾದಿ ಲೈಂಗಿಕ ದೌರ್ಜನ್ಯ, ಮಹಿಳೆಯ ನಗ್ನ ದೃಶ್ಯ ಚಿತ್ರೀಕರಣ, ಮಹಿಳೆಯನ್ನು ಹಿಂಬಾಲಿಸುವುದು, ಆಕೆಯ ಇಮೇಲ್ ಇತ್ಯಾದಿ ವೈಯಕ್ತಿಕ ಮಾಹಿತಿಯನ್ನ ಕಲೆ ಹಾಕುವುದು, ಮಹಿಳೆಯ ಬಟ್ಟೆ ಕಳಚುವ ಯತ್ನ, ಮಹಿಳೆಯ ಲೈಂಗಿಕ ಶೋಷಣೆ, ಅತ್ಯಾಚಾರ, ಮಹಿಳೆಯನ್ನು ಅವಮಾನಿಸುವ ಶಬ್ದ, ಸನ್ನೆ ಬಳಸಿದ ಆರೋಪವಿದ್ರೆ ಅಥವಾ ಇಂತಹ ಪ್ರಕರಣಗಳನ್ನ ಎಫ್ಐಆರ್ ಆಗಿ ದಾಖಲಿಸಿದ ಆರೋಪವಿದ್ದರೆ ಅಂತಹ ಸರ್ಕಾರಿ ನೌಕರನ ವಿರುದ್ಧ ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಲು ಸರ್ಕಾರದ ಪೂರ್ವಾನುಮತಿ ಬೇಕಾಗಿರುವುದಿಲ್ಲ. ಕೋರ್ಟ್ ಸಮ್ಮುಖದಲ್ಲಿ ಅತ್ಯಾಚಾರಕ್ಕೊಳಗಾದ ಮಹಿಳೆ 18 ವರ್ಷ ವಯಸ್ಸಿನೊಳಗಿನ ಯುವತಿಯಾಗಿದ್ದರೆ ಅಂತಹ ಯುವತಿಯ ಹೇಳಿಕೆ ದಾಖಲಿಸುವಾಗ ಆ ಯುವತಿ ಆರೋಪಿಯ ಎದುರು ನಿಲ್ಲುವಂತ ಪರಿಸ್ಥಿತಿ ಇರಬಾರದು. ಸಿಆರ್ಪಿಸಿ ಸೆಕ್ಷನ್ 309 ಅತ್ಯಾಚಾರ ಪ್ರಕರಣಗಳಲ್ಲಿ ಹಾಜರಿರುವ ಸಾಕ್ಷಿಗಳ ವಿಚಾರಣೆಯನ್ನು ಪ್ರತಿದಿನ ನಡೆಸಬೇಕು. ಒಂದ್ ವೇಳೆ ಒಂದು ದಿನಕ್ಕಿಂತ ಹೆಚ್ಚಿನ ಅವಧಿಗೆ ಮುಂದೂಡಿದ್ರೆ ನ್ಯಾಯಾಧೀಶರು ಅದಕ್ಕೆ ಕಾರಣ ನೀಡಬೇಕು. ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದ 2 ತಿಂಗಳ ಅವಧಿಯೊಳಗೆ ಪ್ರಕರಣದ ಸಾಕ್ಷ್ಯ ವಿಚಾರಣೆ ಪೂರ್ಣಗೊಳಿಸಲು ಸಾಧ್ಯವಾದಷ್ಟು ಪ್ರಯತ್ನಿಸಬೇಕು. ಸೆಕ್ಷನ್ 327 ಅತ್ಯಾಚಾರ ಪ್ರಕರಣಗಳಲ್ಲಿ ಸಾಕ್ಷ್ಯ ವಿಚಾರಣೆಯನ್ನ ಇನ್ ಕ್ಯಾಮೆರಾ ಅಂದ್ರೆ ಮುಚ್ಚಿದ ಕೋರ್ಟ್ ಹಾಲ್ನಲ್ಲಿಯೇ ನಡೆಯಬೇಕು. ಇಂತಹ ಪ್ರಕರಣಗಳನ್ನ ವೀಕ್ಷಿಸಲು ಪ್ರಕರಣಕ್ಕೆ ಸಂಬಂಧಿಸಿದ 3ನೇ ವ್ಯಕ್ತಿಗೆ ಅವಕಾಶವಿರುವುದಿಲ್ಲ. ಅತ್ಯಾಚಾರ ಪ್ರಕರಣಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಮಹಿಳಾ ನ್ಯಾಯಾಧೀಶರೇ ಸಾಕ್ಷ್ಯ ವಿಚಾರಣೆ ನಡೆಸಬೇಕು. ಐಪಿಸಿ ಸೆಕ್ಷನ್ 376(e) ಅತ್ಯಾಚಾರ ಪ್ರಕರಣದಡಿ ಶಿಕ್ಷೆ ಅನುಭವಿಸಿದ ಅಪರಾಧಿ ಬಿಡುಗಡೆಯ ನಂತರ ಮತ್ತೆ ಅದೇ ಅಪರಾಧ ಎಸಗಿದ್ರೆ ಅಂತಹ ಅಪರಾಧಿಗೆ ಜೀವವಿರುವ ತನಕ ಸೆರೆವಾಸ ಅಥವಾ ಮರಣದಂಡನೆಯ ಶಿಕ್ಷೆ ವಿಧಿಸತಕ್ಕದ್ದು. ಐಪಿಸಿ ಸೆಕ್ಷನ್ 166(b) ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆ ಖಾಸಗಿ ಅಥವಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಾದರೆ ಅಂತಹ ಸಂತ್ರಸ್ತ ಮಹಿಳೆಗೆ ತಕ್ಷಣ ಉಚಿತವಾಗಿ ಪ್ರಥಮ ಚಿಕಿತ್ಸೆ ಅಥವಾ ಉಚಿತವಾಗಿ ಅಗತ್ಯ ವೈದ್ಯಕೀಯ ಚಿಕಿತ್ಸೆ ನೀಡಿ ಪೊಲೀಸರಿಗೆ ಘಟನೆಯ ಬಗ್ಗೆ ಮಾಹಿತಿ ನೀಡುವುದು ಆಸ್ಪತ್ರೆಯ ಉಸ್ತುವಾರಿ ಹೊತ್ತವರ ಕರ್ತವ್ಯ. ಒಂದು ವೇಳೆ ಇಂತಹ ಕರ್ತವ್ಯದಿಂದ ಅವರು ವಿಮುಖರಾದರೆ ಅದು ಅಪರಾಧ. ಈ ಅಪರಾಧಕ್ಕಾಗಿ 1 ವರ್ಷದವರೆಗೆ ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಬಹುದು. ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲೂ ಬದಲಾವಣೆ. ಸೆಕ್ಷನ್ 53(a) ಅತ್ಯಾಚಾರ, ಲೈಂಗಿಕ ದೌರ್ಜನ್ಯದ ಪ್ರಕರಣಗಳಲ್ಲಿ ಮಹಿಳೆಯ ಒಪ್ಪಿಗೆ ನೀಡಿರುವ ಪ್ರಶ್ನೆ ಉದ್ಭವಿಸುವಾಗ ಆ ಮಹಿಳೆ ಬೇರೆ ವ್ಯಕ್ತಿಗಳೊಂದಿಗೆ ನಡೆಸಿದ ಲೈಂಗಿಕ ಕ್ರಿಯೆ ಅಥವಾ ಪಡೆದಿರುವ ಲೈಂಗಿಕ ಅನುಭವಕ್ಕೆ ಸಂಬಂಧ ಕಲ್ಪಿಸುವಂತಿಲ್ಲ. ಇಂತಹ ಸಂದರ್ಭದಲ್ಲಿ ಸಂತ್ರಸ್ತೆಯ ಪಾಟಿ ಸವಾಲು ನಡೆಸುವಾಗ ಸಂತ್ರಸ್ತೆಗೆ ಬೇರೆ ವ್ಯಕ್ತಿಗಳೊಂದಿಗಿದ್ದ ಹಿಂದಿನ ಅನೈತಿಕ ಸಂಬಂಧಗಳ ದಾಖಲೆಗಳನ್ನು ಸಾಕ್ಷ್ಯವನ್ನಾಗಿ ಹಾಜರುಪಡಿಸುವಂತಿಲ್ಲ ಹಾಗೂ ಸಂತ್ರಸ್ತೆಯ ಹಿಂದಿನ ಲೈಂಗಿಕ ಅನುಭವಗಳ ಬಗ್ಗೆ ಆಕೆಯನ್ನ ಪಾಟಿ ಸವಾಲಿನ ವೇಳೆ ಪ್ರಶ್ನಿಸುವಂತಿಲ್ಲ. ಮಹಿಳೆ ಮೇಲೆ ಲೈಂಗಿಕ ಕ್ರಿಯೆ ನಡೆದಿರುವುದು ಸಾಬೀತಾದಾಗ ಆಕೆ ಸಾಕ್ಷ್ಯ ವಿಚಾರಣೆ ವೇಳೆ ತಾನು ಲೈಂಗಿಕ ಕ್ರಿಯೆಗೆ ಒಪ್ಪಿಗೆ ನೀಡಿಲ್ಲವೆಂದು ಹೇಳಿಕೆ ನೀಡಿದ್ರೆ ಅದನ್ನು ಲೈಂಗಿಕ ಕ್ರಿಯೆಗೆ ಒಪ್ಪಿಗೆ ನೀಡಿಲ್ಲ ಎಂದೇ ಭಾವಿಸಬೇಕು. ಹೀಗೆ ಬದಲಾದ ಕಾನೂನಿನಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರ ಹಾಗೂ ಅತ್ಯಾಚಾರಕ್ಕೆ ಒಳಗಾದವರ ಐಡೆಂಟಿಟಿಯನ್ನ ಗುಪ್ತವಾಗಿ ಇಡಲಾಗುತ್ತೆ. ಇಂಥ ಕೇಸ್ಗಳ ಮಾಹಿತಿಯನ್ನ ಪೊಲೀಸ್ ಹಾಗೂ ಮಾಧ್ಯಮಗಳಿಗೂ ನೀಡುವುದಿಲ್ಲ.
ಒಟ್ಟಾರೆ ಸದ್ಯ ದೇಶದಲ್ಲಿ ಮಹಿಳೆಯರ ರಕ್ಷಣೆ ಮತ್ತು ಅವರಿಗೆ ನ್ಯಾಯ ಒದಗಿಸುವ ದೃಷ್ಟಿಯಿಂದ ಸಾಕಷ್ಟು ಸುರಕ್ಷಿತ ಹಾಗೂ ಕಠಿಣ ಕಾನೂನನ್ನ ಜಾರಿಗೆ ತರಲಾಗಿದೆ. ಹೀಗಿದ್ರೂ ಮಹಿಳೆಯರು ದೂರು ಕೊಡೋಕೆ ಮುಂದೆ ಬರದೇ ಇರೋದು ನಿಜಕ್ಕೂ ದುರಂತ. ಇಷ್ಟೊಂದು ಪೊಲೀಸ್ ವ್ಯವಸ್ಥೆ ಸುಭದ್ರವಾಗಿದ್ರು, ಕಾನೂನು ವ್ಯವಸ್ಥೆ ಹೆಣ್ಣುಮಕ್ಕಳಿಗೆ ತುಂಬಾ ಪಾಸಿಟಿವ್ ಆಗಿದ್ರು ಕೂಡ ಹೆಣ್ಣು ಮಕ್ಕಳು ಯಾರು ಕೂಡ ದೂರು ಕೊಡೋದಕ್ಕೆ ಹೋಗೋದಿಲ್ಲ. 100 ಜನರಿಗೆ ಈ ತರ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ಆಗಿದ್ರೆ ಅದರಲ್ಲಿ ಕೇವಲ 4 ಜನ ಹುಡುಗಿರು ಮಾತ್ರ ಹೋಗ್ತಾರೆ. ಅದರಲ್ಲೂ ಕೂಡ 1-2 ಕೇಸುಗಳು ಹಿಂದೆ ಬಿದ್ಬಿಡುತ್ತವೆ ಅನ್ನುವಂಥದ್ದು. ಆದ್ರೆ ಯಾಕೆ ನಿಜಕ್ಕೂ ಕೂಡ ಹೆಣ್ಣು ಮಕ್ಕಳು ಇಂತಹ ಪ್ರಕರಣಗಳಾದಾಗ ಮುಂದೆ ಬರೋದಿಲ್ಲ ಅಂದ್ರೆ ಅವ್ರಿಗೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ಇರುವಂತ ಅಪನಂಬಿಕೆ, ಕಾನೂನಿನ ಬಗ್ಗೆ ಇರುವಂತ ಅಪನಂಬಿಕೆ. ಹಾಗಾದ್ರೆ ಕಾನೂನಿನಲ್ಲಿ ಏನೆಲ್ಲ ವಿಷಯಗಳಿದಾವೆ, ಹೆಣ್ಣುಮಕ್ಕಳ ಕೈ ಹಿಡಿತವ, ಯಾವ ತರ ಅವರಿಗೆ ನೆರವಾಗುತ್ತೆ, ಇದ್ರ ಬಗ್ಗೆ ಮಾತನಾಡಲಿಕ್ಕೋಸ್ಕರ ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಡಾಕ್ಟರ್ ದಿನೇಶ್ ರಾವ್, ವಿಧಿವಿಜ್ಞಾನ ತಜ್ಞರು. ಹಾಗೆಯೇ ನಮ್ಮ ಜೊತೆಗಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ಬಿಬಿ ಅಶೋಕ್ ಕುಮಾರ್ ಅವರು, ಹಾಗೆಯೇ ಸೈಬರ್ ಲಾ ಸೆಂಟರ್ನ ಹಿರಿಯ ಪ್ರಾಧ್ಯಾಪಕಿ ಡಾಕ್ಟರ್ ಎ ನಾಗರತ್ನ ಅವರು ನಮ್ಮ ಜೊತೆಗಿದ್ದಾರೆ. ಎಲ್ರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾಗರತ್ನ ಅವರೇ, ನಿಮ್ಮಿಂದಾನೇ ಶುರು ಮಾಡ್ತೀನಿ ಮೇಡಮ್. ನಾನು ನೋಡಿ, ಹೆಣ್ಣು ಮಕ್ಕಳಿಗೆ ಇಷ್ಟೆಲ್ಲ ಕಾನೂನು ಸಪೋರ್ಟ್ ಇದೆ, ಪೊಲೀಸ್ ವ್ಯವಸ್ಥೆ ಅವ್ರಿಗೆ ಸಪೋರ್ಟ್ ಮಾಡುತ್ತೆ ಅಂದ್ರೂ ಕೂಡ ಹೆಣ್ಣು ಮಕ್ಕಳಿಗೆ ಯಾಕೆ ಇವಾಗ ಕೇಸನ್ನ ದಾಖಲಿಸ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಅವ್ರಿಗಾಗಿರೋ ಅಂತ ತೊಂದರೆಯನ್ನ ಹೇಳ್ಕೊಳ್ಳೋದಕ್ಕೆ ಯಾಕೆ ಮುಂದೆ ಬರಲ್ಲ ಅಂತೀರಾ? ಒಂದು ರೀಸನ್ ಏನಂದ್ರೆ ಲಾ ಅವೇರ್ನೆಸ್ ಇರಲ್ಲ. ಸೊ ಇಷ್ಟೆಲ್ಲ ನಮ್ಮಲ್ಲಿ ಚೇಂಜ್ ಆಗಿದೆ. ಇನ್ಫ್ಯಾಕ್ಟ್ ಇಷ್ಟು ಸಂಕ್ಷಿಪ್ತವಾಗಿ ತೋರಿಸಿದ್ದು ಐ ಥಿಂಕ್ ನಿಮ್ದೇ ಫಸ್ಟ್ ಪ್ರೋಗ್ರಾಮ್. ಸೊ ಯೂಶಲಿ ಅಮೆಂಡ್ಮೆಂಟ್ ಆಗಿದೆ ಅಷ್ಟೇ ಹೇಳ್ತಾರೆ, ಬಟ್ ಯಾವ ತರ ಅಮೆಂಡ್ಮೆಂಟ್ಸ್ ಆಗಿದೆ ಸೊ ಅದು ಗೊತ್ತಿರಲ್ಲ. ಸೊ ಐ ಕ್ಯಾನ್ ಕ್ಲೇಮ್ ಮೈ ರೈಟ್ ಪ್ರೊವೈಡೆಡ್ ಐ ನೋ ಮೈ ರೈಟ್. ಸೊ ಅಟ್ಲೀಸ್ಟ್ ಅವೇರ್ನೆಸ್ ಇರೋದಿಲ್ಲ. ಎರಡನೇದು ಸ್ಟಿಗ್ಮಟೈಸೇಷನ್. ಗೊತ್ತಿದ್ರು ರಿಜಿಸ್ಟರ್ ಮಾಡೋದಕ್ಕೆ ಹೆದರೋದು, ಅಂದ್ರೆ ಮತ್ತೆ ನನ್ನ ಮೇಲೆ ಏನಾದ್ರೂ ಬ್ಲೇಮ್ ಬರುತ್ತೆ, ಮತ್ತೆ ಎಷ್ಟೊಂದ್ ಸಲ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಮಾಡಲ್ಲ. ಸೊ ಇದೇ ರೀಸನ್ ಇಂದ ಎಷ್ಟೊಂದ್ ಸಲ ರೇಪ್ ಆಗಿದ್ರು ಸಹ ಎಷ್ಟೋ ಮಂತ್ಸ್ ಆದ್ಮೇಲೆ, ತಿಂಗಳುಗಳಾದ್ಮೇಲೆ ಬಂದು FIR ರಿಜಿಸ್ಟರ್ ಮಾಡ್ತಾರೆ. ಆಕ್ಚುಲಿ ಲಾ ಪ್ರಕಾರ ಎಷ್ಟು ಬೇಗ ರಿಜಿಸ್ಟರ್ ಮಾಡ್ತೀವೋ ಅಷ್ಟು ಒಳ್ಳೇದು ಇನ್ವೆಸ್ಟಿಗೇಷನ್ಗೆ. ಇನ್ಫ್ಯಾಕ್ಟ್ ಡಿಲೇ ಆದ್ರೆ ಅದು ಇಡೀ ಕೇಸ್ನ ಅಫೆಕ್ಟ್ ಮಾಡಬಹುದು. ಬಟ್ ಇದು ಒಂದು ಫ್ಯಾಕ್ಟ್, ನಮ್ಮ ಸೊಸೈಟಿನಲ್ಲಿ ಇಂತಹ ಪ್ರಕರಣದಲ್ಲಿ ಹೆಣ್ಣು ಮುಂದೆ ಬಂದು ರಿಜಿಸ್ಟರ್ ಮಾಡೋದೇ ಒಂದು ದೊಡ್ಡ ವಿಷಯ ಅನ್ಬಿಟ್ಟು ಸುಪ್ರೀಂ ಕೋರ್ಟ್ ಎಷ್ಟೋ ಕೇಸಲ್ಲಿ ಹೇಳಿದೆ, ಡಿಲೇ ಇದ್ರೂ ಪರವಾಗಿಲ್ಲ ಕಂಡೋನ್ ಮಾಡ್ತೀವಿ ಅಂತ. ಬಿಕಾಸ್ ಸುಪ್ರೀಂ ಕೋರ್ಟ್ ಆಲ್ಸೋ ಸೇಸ್ ದಟ್ ಈ ಸೊಸೈಟಿಲಿ ಸ್ಟಿಗ್ಮಟೈಸೇಷನ್ ಇದೆ ಅಂತ. ಸೊ ಅದೊಂದಿರ್ಬೋದು. ಸೊ ಈ ಎರಡು ರೀಸನ್ ಮತ್ತೊಂದು ಎಲ್ಲೋ ಒಂದ್ ಕಡೆ ಅಪನಂಬಿಕೆ. ಏನೆಲ್ಲ ಪ್ರೂವ್ ಮಾಡಿದ್ರು ಕೂಡ, ಅಂದ್ರೆ ಹೀಗೆ ನಿಮ್ಗೆಲ್ಲ ನೆರವಾಗ್ತೀವಿ, ಇಂಥ ಕಾನೂನು ಇದೆ, ಇಂಥ ಸೆಕ್ಷನ್ಸ್ ಇದೆ ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಮುಂದೆ ಬರೋದಕ್ಕೆ ಅಪನಂಬಿಕೆ ಅನ್ನುವಂಥದ್ದು. ಓಕೆ, ಇನ್ನೊಂದು ಈ ವಿಚಾರವನ್ನ ಹೇಳಲೇಬೇಕು. ಹೆಣ್ಣಿಗೆ ಪ್ರಮುಖವಾದಂತಹ ವಿಷಯ ಯಾವುದು ಅಂತಂದ್ರೆ, ಈಗ ಅತಿ ದೊಡ್ಡ ಆಸ್ತಿ ಏನ್ ಹೆಣ್ಮಕ್ಳಿಗೆ ಅಂತಂದ್ರೆ ಮರ್ಯಾದೆ ಅಂತ ಹೇಳ್ತಾರೆ. ಒಂದ್ ವೇಳೆ ಮರ್ಯಾದೆ ಹೋಯ್ತು ಅಂದ್ರೆ ಸಮಾಜದಲ್ಲಿ ಹೆಣ್ಣನ್ನ ನೋಡುವಂತ ರೀತಿನೇ ಬದಲಾಗ್ಬಿಡುತ್ತೆ. ಆದ್ರೆ ಅದೇ ಗಂಡು ಏನೇ ವ್ಯಭಿಚಾರಿ ಆದ್ರೂ, ಎಷ್ಟೇ ಕಾಮಾಂಧತೆಯನ್ನ ತೋರಿಸಿದ್ರು ಕೂಡ ಅವ್ನ್ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಜೊತೆಗೆ ಅವನ ಮಾನ ಮರ್ಯಾದೆ ಅನ್ನುವಂಥದ್ದು ಇದ್ದೇ ಇರುತ್ತೆ, ಅವ್ನಿಗೆ ಯಾವುದೇ ರೀತಿ ಅದರಲ್ಲಿ ಬದಲಾವಣೆಗಳು ಕೂಡ ಆಗೋದಿಲ್ಲ ಅನ್ನುವಂಥದ್ದು. ಬಿಬಿ ಅಶೋಕ್ ಕುಮಾರ್ ಅವರೇ, ತುಂಬಾ ಕೇಸಸ್ನ ನೀವು ಹ್ಯಾಂಡಲ್ ಮಾಡಿರ್ತೀರ ಸರ್. ನಾನು ಈಗ ಹೇಳಿದೆ, ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಹೋಯ್ತು ಅಂದ್ರೆ ಅದೇ ಮುಖ್ಯ, ಎಲ್ಲ ಕಳ್ಕೊಂಡಂಗೆ. ಅದೇ ಗಂಡು ಮಕ್ಕಳು ರಾಜಾರೋಷವಾಗಿ ಏನೇ ಮಾಡಿದ್ರು ಕೂಡ ನಮ್ಗೇನು ಆಗ್ಲೇ ಇಲ್ವಪ್ಪ ಅನ್ನಂಗೆ ತಿರುಗಾಡ್ತಾ ಇರ್ತಾರೆ. ಆಮೇಲೆ ಎಷ್ಟೋ ಒಂದಷ್ಟು ತಿಂಗಳು ಶಿಕ್ಷೆಯನ್ನು ಅನುಭವಿಸ್ತಾರೆ, ಹೊರಗಡೆ ಬರ್ತಾರೆ, ಮತ್ತೆ ಅದೇ ಕೆಲಸಗಳು ಮಾಡ್ಕೊಂಡಿರ್ತಾರೆ. ಯಾಕೆ ಸರ್ ಇಂಥ ತಾರತಮ್ಯ ಅಂತ? ನಾನು ಮೊದಲೇ ಬಾರಿಗೆ ಈ ಕಮ್ಮನಹಳ್ಳಿ ಕೇಸ್ನಲ್ಲಿ ನಮ್ಮ ಬೆಂಗಳೂರು ನಗರ ಪೊಲೀಸ್ನವರು 48 ಗಂಟೆನಲ್ಲಿ ಕಂಪ್ಲೇನೆಂಟ್ ಆಬ್ಸೆನ್ಸ್ ಇದ್ದರು. ಕೇಸನ್ನು ಪತ್ತೆ ಮಾಡೋದಕ್ಕೆ ಅಭಿನಂದಿಸ್ತೀನಿ. ಯಾಕೆಂದರೆ ಭಾಳ ಒಳ್ಳೆ ಪೊಲೀಸ್ ಕಮಿಷನರ್ ಬಂದಿದ್ದಾರೆ ಈಗ ಬೆಂಗಳೂರು ನಗರಕ್ಕೆ. ಒಂದು. ಎರಡನೇದು, ನಿಮ್ಮ ಪ್ರಶ್ನೆಗೆ, ಹೆಣ್ತನಕ್ಕೆ ಗೌರವ ಕೊಡದೇ ಇರೋ ಪುರುಷ ನನ್ನ ಪ್ರಕಾರ ಅವನು ಪುರುಷನೇ ಅಲ್ಲ. ಹೆಣ್ತನಕ್ಕೆ ನೋವು ಕೊಡೋವನು ಅವನ್ನ ಗಂಡಸು ಅಂತ ಹೇಳೋಕ್ಕಾಗಲ್ಲ ಅಂತ ನನ್ನ ಒಂದು ಇದು. ಇದರಲ್ಲಿ ಈಗ ಈ ಅವೇರ್ನೆಸ್ಸು ಈ ನನ್ನ ಪ್ರಕಾರ ಈ ಡೆಲ್ಲಿ ಕೇಸ್ ಆದಮೇಲಿಂದ ಭಾಳ ಸೀರಿಯಸ್ಸು ಮತ್ತು ಚೇಂಜಸ್ ಆಗಿರೋದ್ರಿಂದ ಭಾಳಷ್ಟು ಮಹಿಳೆಯರಿಗೆ ಭಾಳ ಒಳ್ಳೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಅದನ್ನು ನೀವು ಈಗ ನೋಡಿ, ಭಾಳ ಜನಕ್ಕೆ ಈ ಲಾ ನನ್ನ ಪ್ರಕಾರ ಭಾಳಷ್ಟು ಲಾಯರ್ಗಳಿಗೆ ಗೊತ್ತಿರಲಿಕ್ಕಿಲ್ಲ. ಮಹಿಳೆಯರಿಗೆ ಬಿಡಿ, ಲಾಯರ್ಗಳಿಗೆ ಗೊತ್ತಿರಲಿಕ್ಕಿಲ್ಲ, ಪೊಲೀಸ್ ಆಫೀಸರ್ಸ್ಗೂ ಗೊತ್ತಿಲ್ಲ. ಈ ಪೊಲೀಸ್ ಆಫೀಸರ್ ಗೊತ್ತಿಲ್ಲ ಅನ್ನೋದಕ್ಕೆ ಮೊದಲನೇದಾಗಿ ಫ್ರೇಸರ್ ಟೌನಲ್ಲಿ ಕಳೆದ ವರ್ಷ ಏನೋ ಒಂದು ರೇಪ್ ಅಲ್ಲ, ಅಟೆಂಪ್ಟ್ ಟು ರೇಪ್ ಆಯಿತು. ಬಟ್ ಇನ್ ಸ್ಪೈಟ್ ಆಫ್ ದಟ್ ಇಟ್ ಈಸ್ ಅ ರೇಪ್. ಅದನ್ನು ಆ ಇನ್ಸ್ಪೆಕ್ಟರ್ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ ಅಂಥೇಳಿ ಅವ್ರ ಮೇಲೆ 166A ಈಗ ಅಮೆಂಡ್ಮೆಂಟ್ ಏನಾಗಿದೆ ಆ ಕೇಸ್ ರಿಜಿಸ್ಟರ್ ಮಾಡಿದ್ರು. ಬಟ್ ಆ ಇನ್ಸ್ಪೆಕ್ಟರ್ಗೆ ಆ ಸೆಕ್ಷನ್ ಗೊತ್ತಿರಲಿಲ್ಲ ಅವರಿಗೆ. ನೋಡಿ, ಆ ಅಮೆಂಡ್ಮೆಂಟ್ ಆದ್ರೂ ಅದು ಎಲ್ಲೋ ಬರುತ್ತೆ, ಸರ್ಕ್ಯುಲರ್ ಆಗುತ್ತೆ ಎಲ್ಲ ಪೊಲೀಸ್ ಸ್ಟೇಷನ್ಗೆ, ಬಟ್ ಅದನ್ನು ಓದಲ್ಲ ನಮ್ಮವರು. ಇದು ಒಂದು. ಎರಡನೇದು, ಇನ್ನೊಂದೇನು ಹೇಳ್ತೇನೆ,
ಈ ಇನ್ಸಿಡೆಂಟಲ್ಲಿ ಕಮ್ಮನಹಳ್ಳಿ ಇನ್ಸಿಡೆಂಟಲ್ಲಿ ನಾನು ಮಾಧ್ಯಮದವ್ರನ್ನ ಬಹಳ ಪ್ರಶಂಸಿಸ್ತೀನಿ. ಯಾಕೆಂದರೆ ಆ ಕ್ಲಿಪ್ಪಿಂಗು ಏನು ಯಾವಾಗ ಒಂದ್ಸರಿ ಪ್ರೆಸ್ನಲ್ಲಿ ಬಂದು ಬ್ರೇಕಿಂಗ್ ನ್ಯೂಸ್ ಆಯಿತು, ಎಲ್ಲ ಪ್ರೆಸ್ನಲ್ಲಿ ನ್ಯಾಷನಲ್ ಲೆವೆಲ್ಗೆ ಆಯಿತು. ಅದಕ್ಕೆ ಪೊಲೀಸ್ನವರು 48 ಗಂಟೆ ಒಳಗಡೆ ಅದನ್ನು ಹಿಡಿಯೋದಕ್ಕೂ ಪ್ರಯತ್ನ ಪಟ್ಟರು. ಅದು ಒಂದು ಹೊಸ ಪೊಲೀಸ್ ಕಮಿಷನರ್ ಅವ್ರಿಗೊಂದು ಚಾಲೆಂಜ್ ಆಯಿತು ಕೂತ್ಕೊಳ್ಳೋಕೆ ಆ ಸೀಟ್ನಲ್ಲಿ. ಅದರಿಂದ ಅವ್ರು ಪತ್ತೆನೂ ಮಾಡಿದ್ರು. ಪೊಲೀಸ್ನವರು ಭಾಳ ಒಳ್ಳೆ ಇದು ಮಾಡಿದ್ದಾರೆ, ಅಟೆಂಪ್ಟ್ ಮಾಡಿ ಹಿಡಿದಿದ್ದಾರೆ. ಅದನ್ನು ನಾನು ನೋಡಿದೆ, ಕೆಲವು ರಾಜಕೀಯದವರು ಪ್ರೆಸ್ನಲ್ಲಿ ಕೊಡ್ತಿದ್ರು, ಇದನ್ನು ಪ್ರೆಸ್ನವರು ವೈಭೀಕರಿಸ್ಬಿಟ್ಟು ಅದನ್ನು ನ್ಯಾಷನಲ್ ಲೆವೆಲಿಗೆ ತೊಗೊಂಡೋದ್ರು ಅಂತ. ನಾನು ಆ ರಾಜಕೀಯದವ್ರಿಗೆ ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸಮಯ ಈ ನೋಡಿ, ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಮೆಸೇಜ್ ಏನಂದ್ರೆ, ಆ ಕಂಪ್ಲೇಂಟ್ ಕೊಡ್ಲಿಲ್ಲ ಪೊಲೀಸ್ ಸ್ಟೇಷನ್ ಬಂದು. ಆ ಕ್ಲಿಪ್ಪಿಂಗ್ ನೋಡಿ FIR ಹಾಕಿ ಇಷ್ಟು ಬೇಗ ಕೇಸ್ ಹಿಡಿದೇ ಇದ್ರೆ, ಆ ಕ್ಲಿಪ್ಪಿಂಗ್ ಇಲ್ಲದೆ ಇದ್ರೆ, ನೀವು ಮಾಧ್ಯಮದವರು ಅದನ್ನ ಪ್ರೊಜೆಕ್ಟ್ ಮಾಡದೇ ಇದ್ರೆ ಕೇಸ್ ಮುಚ್ಚೋಗ್ತಾ ಇತ್ತು. ಅಲ್ಲಿಗೆ ಏನಾಗ್ತಿತ್ತು, ಈ ಇದೇ 4 ಜನ ಅಪರಾಧಿಗಳನ್ನ ಯಾರು ಅರೆಸ್ಟ್ ಮಾಡಿದ್ದಾರೆ, ಇವ್ರು ಇನ್ನೊಂದು ವಾರದೊಳಗಡೆ 1 ತಿಂಗಳೊಳಗೆ ಇನ್ನೊಂದು ಲೇಡಿನ ಕಿಡ್ನಾಪ್ ಮಾಡಿ, ರೇಪ್ ಮಾಡಿ, ಮರ್ಡರ್ ಮಾಡ್ತಾ ಇದ್ರು. ನಾನು ಯಾಕೆ ಒಬ್ಬ ಪ್ರೊಫೆಷನಲ್ ಪೊಲೀಸ್ ಆಫೀಸರ್ ಆಗಿ ಹೇಳ್ತೀನಿ ಅಂದ್ರೆ, ಯಾವುದೇ ಕೇಸ್ನಲ್ಲಿ ಒಂದೇ ಸರಿಗೆ ರೇಪ್ ಮಾಡಿ ಮರ್ಡರ್ ಮಾಡೋದಿಲ್ಲ, ಬಹಳ ಕಮ್ಮಿ. ಮೊದಲು ಯಾವಾಗ ಅವನಿಗೆ ಪನಿಷ್ಮೆಂಟೇ ಆಗಲಿಲ್ಲ, ಅವನಿಗೆ ಅದೊಂಥರ ಎನ್ಕರೇಜ್ಮೆಂಟ್. ಈ ಕೇಸ್ನಲ್ಲಿ ಇಷ್ಟು ಬೇಗ ಅವ್ರನ್ನ ಪತ್ತೆ ಮಾಡದೆ ಅಥವಾ ಕೇಸೇ ರಿಜಿಸ್ಟರ್ ಆಗದೆ ಇದ್ದಾರೆ, ನಿಮ್ಮ ಮಾಧ್ಯಮದವರು ಇಷ್ಟು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮಾಡದೇ ಇದ್ರೆ ಶಾರ್ಟ್ಲಿ ಇನ್ನೊಂದು ಬಹಳ ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ತಿತ್ತು. ಅದನ್ನ ರಾಜಕೀಯದವರು ಗಮನಿಸಬೇಕು. ಸುಮ್ಮನೆ ಇದು ಕಾಮನು, ಇದು ನಡೆಯದೆ ಅಂತ ಹೇಳಿ ಬೇಜವಾಬ್ದಾರಿಯಿಂದ ಕೊಡಬಾರ್ದು. ಯಾಕೆಂದ್ರೆ ಪ್ರತಿಯೊಬ್ಬ ಗಂಡಸು ಈ ಪ್ರಪಂಚಕ್ಕೆ ಬಂದಿದ್ದು ಒಂದು ಹೆಣ್ಣಿಂದ. ಆ ಹೆಣ್ಣನ್ನ ಎಲ್ಲಿವರೆಗೂ ಗೌರವಿಸಿದಲೋ ನಮ್ಮ ಸಮಾಜ ಉದ್ಧಾರ ಆಗೋದು. ಕರೆಕ್ಟ್ ಸರ್, ಕರೆಕ್ಟ್. ಎಲ್ಲಿ ಹೆಣ್ಣನ್ನ ಪೂಜ್ಯ ದೃಷ್ಟಿಯಿಂದ ನೋಡ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ. ಅಂತ ದೇಶದಲ್ಲಿ ಇಂಥ ಕೃತ್ಯಗಳು ನಡೆದಾಗ ಅದನ್ನ ತೋರಿಸಲೇಬೇಕಾಗತ್ತೆ, ಕಾನೂನು ಮತ್ತಷ್ಟು ಬಿಗಿಗೊಳ್ಳಬೇಕಾಗತ್ತೆ, ಹೆಣ್ಣುಗಳಿಗೆ ಸುರಕ್ಷತೆ ಅನ್ನುವಂಥದ್ದು ಬರಲೇಬೇಕಾಗುತ್ತೆ ಸರ್. ಮತ್ತೆ ಚರ್ಚೆ ಮಾಡ್ತೀನಿ ಸರ್. ಪ್ರೊಫೆಸರ್ ಡಾಕ್ಟರ್ ದಿನೇಶ್ ರಾವ್ ಅವರು ಕೂಡ ಇದ್ದಾರೆ, ವಿಧಿವಿಜ್ಞಾನ ತಜ್ಞರು, ಅವ್ರ ಜೊತೆಗೂ ಮಾತಾಡ್ತೀನಿ. ಹಾಗೇನೆ ಹಿರಿಯ ವಕೀಲರಾದಂತ ಎಸ್ ಶಂಕರಪ್ಪ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ, ಅವ್ರ ಜೊತೆಗೂ ಚರ್ಚೆ ಮಾಡ್ತೀನಿ ಒಂದು ಚಿಕ್ಕ ಬ್ರೇಕ್ನ ನಂತರ. ಹೆದರಬೇಡಿ ಸಹೋದರಿಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಸ್ವಾಗತ. ಡಾಕ್ಟರ್ ಪ್ರೊಫೆಸರ್ ದಿನೇಶ್ ರಾವ್ ಅವರೇ, ನೋಡಿ ಈಗ ಸಾಕಷ್ಟು ಮಾತಾಡ್ತಾ ಇದ್ವಿ ನಾವು. ಇದರಲ್ಲಿ ಪ್ರಮುಖವಾದಂಥ ವಿಚಾರ ಅಂದರೆ ಒಂದು ಅವೇರ್ನೆಸ್ ಇಲ್ಲ ಅನ್ನುವಂಥದ್ದು. ಇವಾಗ ಅವೇರ್ನೆಸ್ ಅನ್ನುವಂಥದ್ದು ನಾಗರಿಕರಿಗೆಲ್ಲ, ಹೆಣ್ಣು ಮಕ್ಕಳಿಗೆಲ್ಲ, ಆದರೆ ಲಾಯರ್ಗಳಿಗೆ, ಪೊಲೀಸರಿಗೇನೆ ಅವೇರ್ನೆಸ್ ಇಲ್ಲ ಅಂದರೆ ಹೆಂಗೆ ನಂಬ್ಕೊಂಡು ಹೋಗೋದು ಅಂತ. ಇವಾಗ ಪೊಲೀಸ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈ ಥರ ಸಭ್ಯವಾಗಿ ನಡ್ಕೊಳ್ಬೇಕು, ಇದೇ ರೀತಿಯಲ್ಲಿ ಕಂಪ್ಲೇಂಟ್ನ ತಗೊಬೇಕು, ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗಬಾರ್ದು, ಹಾಗೆ ಹರ್ಟ್ ಆಗಬಾರ್ದು, ಹೀಗೆಲ್ಲ ನಡ್ಕೊಳ್ಬೇಕು ಅಂತ ಒಂದು ವ್ಯವಸ್ಥೆ ಇದೆ. ಆದರೆ ಪೊಲೀಸರಿಗೆ ಗೊತ್ತಿರಲ್ಲ ಅಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ. ಮತ್ತೆ ಲಾಯರ್ನ ಅಪ್ರೋಚ್ ಮಾಡಿದ್ರೆ ಅಲ್ಲೂ ಕೂಡ ಇವ್ರ ಹತ್ರ ರೂಢಾಗಿ ನಡ್ಕೊಳ್ಬೋದು. ಸೊ ಹೀಗಾಗ್ಬಿಟ್ರೆ ಆ ಕಾನೂನು ಇದ್ದು ಏನು ಪ್ರಯೋಜನ ಅಂತ ಸರ್? ನೋಡಿ ಮೇಡಮ್, ಇದು ದ ಮೋಸ್ಟ್ ಇಂಪಾರ್ಟೆಂಟ್. ನಾನು ನಿಮಗೆ ಇದು ದ ರಿಯಾಲಿಟಿ ಹೇಳ್ತೇನೆ. ಇದು ಭಿನ್ನವಾಗಿದೆ. ಯಾಕಂದರೆ ಪೊಲೀಸ್ ಅವರಿಗೆ ಇದನ್ನು ಅರಿಲಿಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಪೊಲೀಸ್ ಅವರ ತನಿಖೆ ಏನಿದೆ, ಹೌದು ಇದು ಒಂದು ವಿಕ್ಟಿಮ್ ಆಗಿದೆ, ವಿಕ್ಟಿಮಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ತೇವೆ, ನಾವು ಕಾಂಟ್ಯಾಕ್ಟ್ ಮಾಡಿ ವಿಕ್ಟಿಮ್ನ ಕರ್ಕೊಂಡು ಬರ್ತೇವೆ. ದಿಸ್ ಈಸ್ ಎ ಮೋಸ್ಟ್ ರಾಂಗ್ ಅಪ್ರೋಚ್ ಅಂಡ್ ಇಟ್ಸ್ ಎ ಬ್ಲಂಡರ್. ಈಗ ನೀವು ಇಂದಿನ ಘಟನೆಗಳಲ್ಲೂ ನೋಡಿದಿರಿ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇಲ್ಲ ಹಾಗೆ ಎಸ್ಕೇಪ್ ಆಗಿದ್ದಾರೆ. ಯಾಕೆ ಅಂದರೆ, ಸಿ ಒನ್ಸ್ ಎ ವಿಕ್ಟಿಮ್, ಎ ಫಿಮೇಲ್ has been sexually assaulted, ಅವರ ಮನಸ್ಥಿತಿ ಯಾವ ಮಟ್ಟಕ್ಕೆ ಚೇಂಜ್ ಆಗುತ್ತೆ ಅಂದರೆ, ಫಸ್ಟ್ 2 phases ಇರುತ್ತೆ ಮೇಡಮ್. ಒಂದು ಡಿಸಾರ್ಗನೈಸೇಷನ್ ಫೇಸ್ ಅಂತ ಇರುತ್ತೆ, ದಟ್ ಈಸ್ ದ ಅಕ್ಯೂಟ್ ಫೇಸ್. ಸನ್ನಿವೇಶ ನಡೆದಿದ್ದ ನೆಕ್ಸ್ಟ್ ಸ್ಟೇಜ್ ದ ವಿಕ್ಟಿಮ್ ಗೋಸ್ ಥ್ರೂ ದಿಸ್ ಫೇಸ್. ಅಂದರೆ ಅವ್ರಿಗೆ ಆ ಘಟನೆ ಫ್ಲಾಶ್ ಬ್ಯಾಕ್ ಫಿನಾಮಿನಮ್ ಅಂತೀವಿ ನಾವು. ಆ ಘಟನೆ ಏನು ನಡೀತಲ್ಲ, ಅವ್ರ ಮನಸ್ಸಿನಲ್ಲಿ ಅದು ಪದೇ ಪದೇ ಬರ್ತಾ ಇರುತ್ತೆ. ಆಮೇಲೆ ಭಯ, ನೈಟ್ ಮೇರ್ಸ್ ಆಗುತ್ತೆ. ಅಂಡ್ ಅಕ್ಯೂಟ್ ಆಂಗ್ಸೈಟಿ ಅಂಡ್ ಫಿಯರ್, ಇದೆರಡೂ ಒಟ್ಟಿಗೆ ಬರ್ತದೆ. ಅಂದ್ರೆ ಏನಾಗುತ್ತೋ, ಯಾರು ನೋಡಿದಾರೋ, ಎಷ್ಟು ಜನ ನೋಡಿದಾರೋ ಅಂತ ರಾತ್ರಿ ನಿದ್ದೆ ಬರೋದಿಲ್ಲ. ಇದೆಲ್ಲ ಅಲ್ಲದೆ ದ ವಿಕ್ಟಿಮ್ ಅವರ ತನಗೆ ದ ಡಿಸೋಸಿಯೇಷನ್ ಫೇಸ್ ಅಂತೀವಿ ನಾವು. ಡಿಸೋಸಿಯೇಷನ್ ಫೇಸ್ ಅಂದ್ರೆ ಅವರು ನಾನು ಏನು ಇಲ್ಲ, ನಾನು ಅನ್ನೋದು ಒಂದು ನಮ್ಮಲ್ಲಿ ಏನು ದಟ್ ಫೀಲಿಂಗ್ ಇದೆ, ದಟ್ ವಿಲ್ ಬಿ ಕಂಪ್ಲೀಟ್ಲಿ ಲಾಸ್. ದಟ್ ಈಸ್ ದ ಡಿಸೋಸಿಯೇಟೆಡ್ ಫೇಸ್, ಫಾಲೋಡ್ ಬೈ ಡಿಪ್ರೆಷನ್. ಈ ಡಿಪ್ರೆಸಿವ್ ಫೇಸ್ ಅಲ್ಲಿ ಅವ್ರು ಊಟ ಮಾಡೋದಿಲ್ಲ, ನಿದ್ದೆ ಬರೋದಿಲ್ಲ. ಈ ಫೇಸ್ ನಲ್ಲಿ ಅವ್ರು ಹೋಗ್ತಾ ಇರ್ತಾರೆ, ಅವ್ರ ಮನಸ್ಥಿತಿ ದಿಸ್ ಇಸ್ ದಟ್ ಡಿಸಾರ್ಗನೈಸ್ ಫೇಸ್ ನಲ್ಲಿ ಹೋಗ್ತಾ ಇರ್ತಾರೆ. ಇದ ನಂತರ ದಿಸ್ ವಿಲ್ ಬಿ ಎ ಶಾರ್ಟ್ ಟರ್ಮ್. ದ ಲಾಂಗ್ ಟರ್ಮ್ ಎಫೆಕ್ಟ್ಸ್ ವಿಲ್ ಬಿ ದೇರ್. ಅಲ್ಲಿ ರಿಆರ್ಗನೈಸೇಷನ್ ಅಂತೀವಿ ನಾವು. ಇದನ್ನೆಲ್ಲ ಮೇಲೆ ಬರಲಿಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ.
ನೋಡಿ ಈ ತರ ಮನಸ್ಥಿತಿ ಇರಬೇಕಾದ್ರೆ ಆ ವಿಕ್ಟಿಮ್ ಅಲ್ಲಿ ಈಗ ಪೊಲೀಸ್ ಅವ್ರು ಫೋನ್ ಮಾಡ್ತಾರೆ, ಮೇಡಮ್ ನಾವೆಲ್ಲ ಇದ್ದೀವಿ, ಕಾನೂನು ಇದೆ. ಶಿ ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್. ಅದೇ ನನ್ನ ಆಫೀಸರ್ಸ್ ಯಾರು ವಾಚ್ ಮಾಡ್ತಾ ಇದ್ರೆ ಐ ವಾಂಟ್ ಟು ಟೆಲ್ ದೆಮ್, ಸಿ ಅವರ ಮನಸ್ಥಿತಿನಲ್ಲಿ ದಿಸ್ ಗಿವ್ ಅಂಡ್ ಟೇಕ್ ನಡೀತಾ ಇರುತ್ತೆ ಮೇಡಮ್. ಯು ವಿಲ್ ಬಿ ಸರ್ಪ್ರೈಸ್, ಇವನ್ ಪೇರೆಂಟ್ಸ್ ಮಾತಾಡೋದಿಲ್ಲ ಅವರು. ಕರೆಕ್ಟ್. ಇದನ್ನ ಅಟ್ ದಿಸ್ ಸ್ಟೇಜ್ ಟು ಡೀಲ್ ವಿತ್ ದೆಮ್ ವಿ ಶುಡ್ ಬಿ ಜಸ್ಟ್ ಲಿಸ್ನರ್ಸ್. ಹೌದು ನಿಮ್ಗೆ ತುಂಬಾ ಕೆಟ್ಟದಾಯ್ತು ಅಂದ್ರೆ ಅವ್ರು ಇನ್ನ ಜಾಸ್ತಿ ಆಗತ್ತೆ. ಅವರು ನೀವು ಆ ಕಡೆ ಹೋಗ್ಬೇಡ್ದಾಯ್ತು, ಸ್ವಲ್ಪ ಪ್ರಿಕಾಷನ್ ತಗೋಬೇಕು, ಅದರಿಂದ ಇನ್ನ ಜಾಸ್ತಿ ಆಗತ್ತೆ. ಇದು ಅಲ್ಲದೆ ದಿಸ್ ಇಸ್ ದ ಫೇಸ್ ಈವನ್ ದಿಸ್ ವಿಕ್ಟಿಮ್ ಇಸ್ ಗೋಯಿಂಗ್ ಥ್ರೂ. ಇದು ಅಲ್ಲದೆ ಈಗ ಟಿವಿ ಮಾಧ್ಯಮದಲ್ಲಿ ದಿನಾ ಇದೇ ಬಂತು. ಇದರಿಂದ ಈ ಫ್ಲಾಶ್ ಬ್ಯಾಕ್ ಫಿನೋಮಿನನ್ ಅಂತ ಅವೇನೆಲ್ಲ ನಾವು ಹೇಳ್ತೀವಿ, ಇದು ವರ್ಚುವಲಿ ಇಟ್ ಇಸ್ ರಿಯಾಲಿಟಿ, ಇಟ್ಸ್ ಹ್ಯಾಪನಿಂಗ್. ಸೊ ಪದೇ ಪದೇ ಅವಳಿಗೆ ಅದನ್ನೇ ತೋರಿಸಿದಾಗ ಅದೇನಾಗುತ್ತೆ, ಅವಳಿಗೆ ಇನ್ನ ಭಯ ಹುಟ್ಟುತ್ತೆ, ಅಂದ್ರೆ ಮನಸ್ಥಿತಿ ಇನ್ನ ಕಮ್ಮಿ ಆಗತ್ತೆ. ಸೊ ದ ಡಿಪ್ರೆಸಿವ್ ಫೇಸ್ ಶಿ ಮೇ ಸೆಲ್ಫ್ ಹಾರ್ಮ್, ಅಂದ್ರೆ ತನ್ಗೆ ತಾನು ಏನಾದ್ರೂ ಒಂದು ಅನಾಹುತ ಮಾಡ್ಕೊಳ್ಳೋ ಚಾನ್ಸಸ್ ಇರ್ತದೆ. ಕುಗ್ಗ್ ಹೋಗ್ತಾಳೆ ಮೇಡಮ್, ತುಂಬಾ ಕುಗ್ಗ್ ಹೋಗ್ತಾಳೆ. ಸಿ ದಿಸ್ ಈಸ್ ದ ಮೆಂಟಲ್ ಸ್ಟೇಟ್ ಆಫ್ ದ ವಿಕ್ಟಿಮ್. ತಂದೆ ಮಾತು ಕೇಳಲಿಕ್ಕೆ ಸಾಧ್ಯ ಇಲ್ಲ, ತಾಯಿ ಮಾತು ಕೇಳಲಿಕ್ಕೆ ಸಾಧ್ಯ ಇಲ್ಲ, ಫ್ರೆಂಡ್ಸ್ ಮಾತು ಕೇಳೋದಿಲ್ಲ. ಅಂತ ಪರಿಸ್ಥಿತಿಲಿ ಇಮ್ಯಾಜಿನ್ ಈ ಪೊಲೀಸ್ ಅವರು ಕಮಿಷನರ್ ಆಗ್ಲಿ ಹೂ ಎವರ್ ಇಟ್ ಇಸ್, ಇಲ್ಲ ನಾವು ನಿಮ್ಗೆ ಆ ಪ್ರೊಟೆಕ್ಷನ್ ಕೊಡ್ತೀವಿ, ಶಿ ಡಸಂಟ್ ಕೇರ್ ಆರ್ ಶಿ ಡಸಂಟ್ ಅಂಡರ್ಸ್ಟ್ಯಾಂಡ್. ಸೊ ಆ ಫೇಸ್ ನಲ್ಲಿ ಇದ್ದಾಗ ದ ಫಸ್ಟ್ ಥಿಂಗ್ ಇಸ್ ಯು ಶುಡ್ ಅಲೋ ಅರ್ ಎ ಬಿಗ್ ಗುಡ್ ಕೌನ್ಸಿಲರ್ ಶುಡ್ ಸ್ಪೀಕ್. ಈಗ ನಾವು ಈ ಟೈಮಲ್ಲಿ ನಾವು ಅವಳಿಗೆ ಕಾನೂನು ಅರಿವು ಮಾಡಿಸ್ತೀವಿ, ಬೇಕಾಗಿಲ್ಲ. ಒಳ್ಳೇದು ಬೇಕಾಗಿಲ್ಲ, ಕೆಟ್ಟದ್ದು ಬೇಕಾಗಿಲ್ಲ. ಈ ಫೇಸ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಮನಸ್ಥಿತಿನ ನಾವು ಯಾವ ರೀತಿ ಸೂತ್ ಮಾಡಬೇಕು, ಅದಕ್ಕೆ ದ ಕೌನ್ಸಿಲರ್ಸ್ ಆರ್ ದೇರ್. ಅವರು ದೇ ಶುಡ್ ಟ್ರೈ ಟು ಇಂಟರಾಕ್ಟ್. ಅವ್ರ ಇಂಟರಾಕ್ಷನ್ ಯಾವ ತರ ಇರುತ್ತೆ ಅಂದ್ರೆ ಇಟ್ ವಿಲ್ ನೆವರ್ ಬಿ ಅ ಜಡ್ಜ್ಮೆಂಟ್. ಇಟ್ ವಿಲ್ ನಾವು ಅವ್ರಿಗೆ ಜಡ್ಜ್ಮೆಂಟ್ ನಾವು ಇದು ತಪ್ಪಾಯ್ತು ಒಳ್ಳೇದಾಯ್ತು ಅಂತ ಹೇಳೋ ಪರಿಸ್ಥಿತಿ ಮಾಡಿ ಕೊಡುದು. ಅವ್ರಿಗೆ ನೀವು ಈ ರೀತಿನಲ್ಲಿ ಹೋಗ್ಬೇಡ್ದಾಯ್ತು, ಈ ಡ್ರೆಸ್ ಹಾಕ್ಬೇಡ್ದಾಯ್ತು, ಇದರಿಂದ ಅವ್ರ ಅನಾಹುತ ಜಾಸ್ತಿ ಆಗತ್ತೆ. ಸೊ ದ ಜಸ್ಟ್ ಬಿ ದ ಲಿಸನರ್ಸ್. ಅವ್ರಿಗೆ ಎಲ್ಲಿ ಹೋಗ್ಬೇಕು, ಶಾಪಿಂಗ್ ಹೋಗ್ಬೇಕಾ, ಚೇಂಜ್ ಆಫ್ ಎನ್ವಿರಾನ್ಮೆಂಟ್, ಇದೆಲ್ಲ ಏನಿದೆ ದಿಸ್ ಇಸ್ ಪಾರ್ಟ್ ಆಫ್ ಕೌನ್ಸಿಲಿಂಗ್ ಮೆಥಡ್ಸ್. ಇದನ್ನೆಲ್ಲ ಅಡಾಪ್ಟ್ ಮಾಡಿ ಅವ್ರಿಗೆ ಆ ರಿಆರ್ಗನೈಸೇಷನ್ ಫೇಸ್ ತಂದಾಗ at certain stage then we can put this in the form of suggestions ಅಂತೀವಿ ನಾವು. in the form of suggestions ನಾವು ಅವ್ರಿಗೆ ಹೇಳ್ಬೋದು, ನೋಡಿ ಕಮ್ ಲೆಟ್ ವಿ ಡೂ ಸಮ್ ಜಸ್ಟಿಸ್, ನಿಮ್ಗಾಗಿರ್ತಾರ ಬೇರೆಯವ್ರಿಗೆ ಹಾಕ್ಬೇಡ್ದು, ಈ ತರ ನಾವು ಸ್ಟೇಟ್ಮೆಂಟ್ ಕೊಟ್ಕೊಂಡು ಅವ್ರಿಗೊಂದು ಕಾನ್ಫಿಡೆನ್ಸ್ ತೆಕ್ಕೊಳ್ಬೇಕು. ಅಗೇನ್ ನಾಟ್ ಬೈ ಎ ಪೊಲೀಸ್ ಆಫೀಸರ್. ಸೊ ಈ ತರ ಕಾನ್ಫಿಡೆನ್ಸ್ ತೆಕ್ಕೊಂಡು ದೆನ್ ವ್ಯಾನ್ ಶಿ ಇಸ್ ಫಿಟ್ ಟು ಅಂಡರ್ಸ್ಟ್ಯಾಂಡ್ ನಾವು, ಅವಾಗ ದೆನ್ ಶಿ ಸೇಸ್ ಹೌದು ನಾನು ಇದರಲ್ಲಿ ನ್ಯಾಯ ಕೊಡ್ಬೇಕು, ದೆನ್ ದ ಪೊಲೀಸ್ ಕ್ಯಾನ್ ಇಂಟರಾಕ್ಟ್. ಮನಸ್ಸು ಗಟ್ಟಿಗೊಳ್ಬೇಕು. ಮನಸ್ಸು ಇದು ದಿಸ್ ಅಕ್ಯೂಟ್ ಫೇಸ್ ಇಂದ ದ ರಿಆರ್ಗನೈಸೇಷನ್ ಫೇಸ್ ಗೆ ನಾವು ತಕೊಂಡು ಬಂದು ಅದನ್ನಲ್ಲೂ ವಿ ಶುಡ್ ಸಿ ಟು ದಟ್ ನೌ ಶಿ ಇಸ್ ಫಿಟ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲ ಅಂದ್ರೆ ಈ ಮಧ್ಯ ಫೇಸ್ ಅಲ್ಲಿ ನಾವು ಏನ್ ಮಾಡಿದ್ರು ಅವಳು ದೂರ ಹೋಗ್ತಾಳೆ ಹೊರತು ಶಿ ವಿಲ್ ನೆವರ್ ಕಮ್ ಟುವರ್ಡ್ಸ್ ಟು ದ ಪೊಲೀಸ್ ಟು ಅಸಿಸ್ಟ್. ಅಂಡ್ ಇದರಿಂದ ನಾವು ಬೇರೆ ರೀತಿನಲ್ಲಿ ಇಂಟರ್ಪ್ರಿಟ್ ಮಾಡೋದು ಏನಂದ್ರೆ, ಇಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ಇವರೆಲ್ಲ ಹೋಗ್ತಿದ್ದಾರೆ, ಇಲ್ಲ ಅದು ಸುಳ್ಳು. Actually, she also may be that ಈ ಫೇಸ್ ಅಲ್ಲಿ ಇದ್ದಾಗ we cannot draw any conclusions. So ಇದರ ನಂತರ this is one the issue base. issue base ಅಲ್ಲಿ ನಾವು ಈ ತರ ವಿಕ್ಟಿಮ್ ನ ಟ್ರೀಟ್ ಮಾಡಬೇಕಾದ್ರೆ ಡೆಫಿನೆಟ್ಲಿ the normal policing should be kept away. ಇದರಲ್ಲಿ the first thing only the counselor should interact with her. Only ಆ ಫೇಸ್ if she is fit to be interacted. ಈಗ acute phase ನಲ್ಲಿ only we should monitor. ಇವರು ಸೆಲ್ಫ್ ಹಾರ್ಮ್ ಮಾಡದೇ ಇದ್ದಂಗೆ ನೋಡ್ಕೊಳ್ಬೇಕು. ಆಮೇಲೆ ಎನ್ವಿರಾನ್ಮೆಂಟ್ ಚೇಂಜ್ ಮಾಡೋದು, ಈಗ ಶಾಪಿಂಗ್ ಕರ್ಕೊಂಡು ಹೋಗೋದು, ಇಲ್ಲ ಮೂವಿ ಕರ್ಕೊಂಡು ಹೋಗೋದು, ಇಲ್ಲ ಆ ಜಾಗ ಬಿಟ್ಟು ಬೇರೆ ಹೋಗಿದ್ದು, ದಟ್ ಇಸ್ ದ ಬೆಸ್ಟ್ ಥಿಂಗ್ ಶಿ ಹಸ್ ಡನ್. ಬಟ್ ಓನ್ಲಿ ಥಿಂಗ್ ಇಸ್ ಶಿ ಶುಡ್ ಬಿ ಅಂಡರ್ ಸರ್ಟನ್ ಸೂಪರ್ವಿಷನ್. ಈ ತರ ನಾವು ಹ್ಯಾಂಡಲ್ ಮಾಡ್ತಾ ಹೋದಾಗ ದೆನ್ ಓನ್ಲಿ ಲೇಟರ್ ವಿ ಕ್ಯಾನ್ ಕನ್ವಿನ್ಸ್ ಹರ್. ಈ ಫೇಸ್ ಅಲ್ಲಿ ಮೇಡಮ್ ಐ ಕ್ಯಾನ್ ವೆರಿ ಶ್ಯೂರ್ ದ ವೇ ಥಿಂಗ್ಸ್ ಆರ್ ಗೋಯಿಂಗ್ ಶಿ ವಿಲ್ ರನ್ ಅವೇ, ಬಟ್ ಶಿ ವಿಲ್ ನಾಟ್ ಕಮ್ ಟು ದ assist the police. Correct. So this will be the way of tackling a victim of sexual assault. Correct. ಅದೇ ಮುಖ್ಯವಾಗಿ ಅದೇ ಇಲ್ಲ ಇವಾಗ. ಹೌದು ಮೇಡಂ. ಕೌನ್ಸಿಲಿಂಗ್ ಅನ್ನೋದೇ ಇಲ್ಲ. ಇಲ್ಲ. ಕೌನ್ಸಿಲಿಂಗ್ ಅಂದ್ರೆ ತಲೆ ಕೆಟ್ಟವರಿಗೆ ಮಾತ್ರ. There are professional counselors, professional psychological counselors. So ಹೌದು ಮೇಡಂ, they should be part of the investigating team. Investigating team not only crime ಅವರು ಒಳ್ಳೆ ಆಫೀಸರ್, that is different. This is a totally different case. ಸೊ ಆ ತರ ಮಾಡಿದಾಗ ದೆನ್ ಡೆಫಿನೆಟ್ಲಿ ಎ ಡೇ ವಿಲ್ ಕಮ್. ಅಲ್ಲಿವರೆಗೂ ವೇಟ್, ದೇ ಕ್ಯಾನ್ ವೇಟ್. ದಟ್ಸ್ ವೈ ದ ಸುಪ್ರೀಂ ಕೋರ್ಟ್ ಹಸ್ ಆಲ್ಸೋ ಎಕ್ಸ್ಟೆಂಡೆಡ್ ದ ಟೈಮ್ ಲಿಮಿಟ್ಸ್. ಸೊ ಆವಾಗ ದೆನ್ ವೆನ್ ಶಿ ಇಸ್ ಫಿಟ್, ದೆನ್ ದೇ ಕ್ಯಾನ್ ಪ್ರೊಡ್ಯೂಸ್ ಇಟ್ ಟು ದ ಪೊಲೀಸ್ ಇನ್ ದ ಪ್ರೆಸೆನ್ಸ್ ಆಫ್ ಎ ವುಮೆನ್ ಪೊಲೀಸ್ ಆಫೀಸರ್. ದೆನ್ ಒಂದು ಕಾನ್ಫಿಡೆನ್ಸ್ ಗೇನ್ ಮಾಡಿ ದೆನ್ ವಾಟ್ ಎವರ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಕ್ಯಾನ್ ಬಿ ಟೇಕನ್. ಇದಲ್ಲದೆ ಮೇಡಮ್ ದ ಮೋಸ್ಟ್ ಇಂಪಾರ್ಟೆಂಟ್, ನೀವೇನು ಈಗ ತೋರಿಸಿದಿರಿ ದಟ್ ಕಾನೂನು ಪ್ರಕಾರ ಅರಿವು ಇದೆಯಲ್ಲ,
ಅದು ಜನಗಳಿಗೆ ಪದೇ ಪದೇ ಅದ್ರ ಬಗ್ಗೆ ಗೊತ್ತಾದಾಗ ಡೆಫಿನೆಟ್ಲಿ ದಟ್ ಇಸ್ ಒನ್ ವೇ ಆಫ್ ರಿಫಾರ್ಮಿಂಗ್ ಅಂಡ್ ದಟ್ಸ್ ಅ ವೆರಿ ಗುಡ್ ಅಟೆಂಪ್ಟ್. ಮುಖ್ಯವಾಗಿ ಲಾಯರ್ಗಳಿಗೆ ಆಮೇಲೆ ಗೊತ್ತಿಲ್ಲ, ಯಾಕಂದ್ರೆ ಇವೆಲ್ಲ ಅಮೆಂಡ್ಮೆಂಟ್ಸ್ ಅದೇನಾಗುತ್ತೆ, ಈಗ ಜನರಲ್ ಪಬ್ಲಿಕ್ ಗೆ ಗೊತ್ತಾಗಬೇಕು ಈ ತರನು ಕಾನೂನು ಇದೆ. ನಮ್ಗೆ ಈಗ ಒಂದು ಲಿವಿಡ್ ಮೆಸೇಜಸ್ ನಾವು ಸೆಂಡ್ ಮಾಡ್ತೇವೆ ಮೊಬೈಲ್ ನಲ್ಲಿ, ಒಂದು ಅಶ್ಲೀಲ ಫೋಟೋಗ್ರಾಫ್ಸ್ ನಾವು ಸೆಂಡ್ ಮಾಡ್ತೇವೆ. ಸೊ ಇದು ಅಫೆನ್ಸೋ ಇಲ್ವೋ ಅಂತ ಸುಮಾರು ಜನ ಗೊತ್ತಿಲ್ಲ. ಕರೆಕ್ಟ್. ದೇ ಥಿಂಕ್ ಇಲ್ಲ ಇದು ಅಫೆನ್ಸ್, ಇದಾದ್ರೆ ಈ ತರ ಶಿಕ್ಷೆ ಆಗುತ್ತೆ ನಿಮ್ಗೆ, ಇದು ಎತ್ತಿದ. ಆಮೇಲೆ ಇನ್ನೊಂದು ಏನಂದ್ರೆ, ಫಾರ್ ಎಕ್ಸಾಂಪಲ್ ದೇರ್ ಆರ್ ಸಮ್ ನೆಗೆಟಿವ್ ಥಿಂಗ್ಸ್. ಏನಂದ್ರೆ ಈಗ ಆ ವಿಕ್ಟಿಮ್ ಕೋರ್ಟ್ಗೆ ಹೋದ್ರು, ಅವ್ರಿಗೆ ಈ ತರ ಅನುಭವ ಆಯ್ತು, ಇದೆಲ್ಲ ಬಂದಾಗ ಅವ್ರ ಮನಸ್ಥಿತಿ ಇನ್ನ ಕುಂದೋಗುತ್ತೆ ಹೊರತು ಡೆಫಿನೆಟ್ಲಿ ಶಿ ವಿಲ್ ನೆವರ್ ಬಿ ಎನ್ಕರೇಜ್ ಟು ಸ್ಪೀಕ್. ಸೊ ದಿಸ್ ಆರ್ ದ ಫ್ಯಾಕ್ಟರ್ಸ್. ಆದ್ರೆ ಸರ್ ಇವಾಗ ಕಾನೂನು ತುಂಬಾ ಬಲವಾಗಿದೆ. ಇದೆಲ್ಲ ಹಿನ್ನೆಲೆ ತೋರಿಸಿದ್ವಿ, ಎಲ್ಲಾ ಕೇಸುಗಳಿಂದ ಎಚ್ಚೆತ್ಕೊಂಡಿದೆ. ಇವಾಗ ಕಾನೂನು ಇವಾಗ ತುಂಬಾ ಭದ್ರವಾಗಿದೆ, ಹೆಣ್ಮಕ್ಳು ಖಂಡಿತ ಧೈರ್ಯವಾಗಿ ಹೋಗ್ಬಹುದು ಅನ್ನೋದನ್ನ ತೋರಿಸ್ತಾ ಇದೆ. ಹೌದು ನೋಡಿ, ಈ ಆಲ್ ದಿಸ್ ಫ್ಯಾಕ್ಟರ್ಸ್ ಇದೆಲ್ಲ, ಈಗ ಆ ವಿಕ್ಟಿಮ್ ದ ಸ್ಟೇಟ್ ಆಫ್ ಮೈಂಡ್ ಶಿ ಇಸ್ ಗೋಯಿಂಗ್ ಥ್ರೂ ಏನು ಅರ್ಥ ಆಗೋದಿಲ್ಲ. ಯಾವುದೇ ನೀವು ಎನ್ಕರೇಜ್ಮೆಂಟ್, ನೀವೇನೇ ಸೆಕ್ಯೂರಿಟಿ ಅಶ್ಯೂರ್ ಮಾಡಿದ್ರು ಅವಳಿಗೆ ಅರ್ಥ ಆಗೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ದಿಸ್ ಈಸ್ ದಿ ನಾರ್ಮಲ್ ಇನ್ಸ್ಟಿಂಕ್ಟ್ ಆಫ್ ಎನಿ ಹ್ಯೂಮನ್ ಬೀಯಿಂಗ್ ಆಸ್ ಅ ವಿಕ್ಟಿಮ್. ಇದಕ್ಕೆ ನಾನು ಪೂರಕವಾಗಿ ಇನ್ನೊಂದು ಸೇರಿಸ್ತೇನೆ. ಈಗ ಕಾನೂನು ಚೇಂಜ್ ಆಗಿದೆ, ಬಟ್ ಫಸ್ಟ್ ಅಟೆಂಪ್ಟ್ ಏನಿದೆಯಲ್ಲ ಅದು ಚೇಂಜ್ ಆಗಿಲ್ಲ. ಅದು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಬರ್ತಾರೆ. ಪೊಲೀಸ್ ಸ್ಟೇಷನ್ ಬಂದಾಗ ಅಲ್ಲಿ ಒಬ್ಬರು ASIನೋ ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ, ಅವರೆಲ್ಲ ಕೇಳ್ತಾರೆ. ಆಮೇಲೆ ಅವ್ರ ತಕ್ಷಣ ಕಂಪ್ಲೇಂಟ್ ತಗೊಳ್ಳಲ್ಲ, ಸಬ್ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ, ಅವ್ರು ಬಂದು ವಿಚಾರಣೆ ಮಾಡ್ತಾರೆ, ಇನ್ಸ್ಪೆಕ್ಟ್ರು ಅವ್ರು ವಿಚಾರಣೆ ಮಾಡ್ತಾರೆ, ಆಮೇಲೆ ಹೈಯರ್ ಆಫೀಸರ್ಸ್. ಇವ್ರು ಏನು ಹೇಳಿದ್ರು, ಎಮೋಷನಲ್ ಇದರಲ್ಲಿ ಇದ್ದಾರಲ್ಲ ವಿಕ್ಟಿಮು, ಅವ್ರಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಶಿ ಹ್ಯಾಸ್ ಟು ರಿಪೀಟ್. ಆಮೇಲಿಂದ ಇನ್ನೊಂದು ಪನಿಷ್ಮೆಂಟು ಡಾಕ್ಟರ್ ಹತ್ರ ಹೋಗೋದು. ಈಗ ಅದನ್ನು ಸುಪ್ರೀಂ ಕೋರ್ಟ್ ಕೆಲವು ವಿಚಾರನ ತೆಗೆದಾಕಿದ್ದಾರೆ, ಕೆಲವು ಟೆಸ್ಟ್ಗಳನ್ನ. ಬಟ್ ನನ್ನ ಪ್ರಕಾರ ಏನು ಅಂದ್ರೆ, ಇವರು ಒಂದು ಬೇರೆ ಕೌನ್ಸಿಲಿಂಗ್ ಅನ್ನೋ ಒಂದು ಬೇರೆ ಸ್ಥಳನೇ ಇರಬೇಕು, ಅದು ಪೊಲೀಸ್ ಸ್ಟೇಷನ್ ಆಗಿರಬಾರ್ದು. ಕಂಪ್ಲೇಂಟ್ ಬಂದ ತಕ್ಷಣ ಕಂಪ್ಲೇಂಟ್ ತಗೊಂಡು ಒಬ್ಬ ರೆಸ್ಪಾನ್ಸಿಬಲ್ ಲೇಡಿ ಆಫೀಸರ್ ಕರ್ಕೊಂಡು ಇಲ್ಲಿ ಬಂದ್ಬಿಡ್ಬೇಕು. ಇಲ್ಲಿ ಬಂದು ಆಕೆಯಿಂದಾನೇ ಕಂಪ್ಲೇಂಟ್ ತಗೊಳ್ಬೇಕು, ಏನೇನಾಯ್ತು ಹೌದು. ಅಲ್ಲಿ ಕೌನ್ಸಿಲರ್ ಎಲ್ಲ ಕೌನ್ಸಿಲಿಂಗ್ ಮಾಡಿ ಆಕೆಗೆ ಸ್ವಲ್ಪ ಮಾರಲಿ ಆಕೆಗೆ ಧೈರ್ಯ ಕೊಟ್ರೆ ಸರಿ ಆಗುತ್ತೆ. ಇಲ್ಲಿ ಇನ್ನೊಂದೇನಂದ್ರೆ, ಇದರಲ್ಲಿ ಕಂಪ್ಲೇಂಟ್ ಸಿಕ್ಲಿಲ್ಲ, ಕಂಪ್ಲೇಂಟ್ ಅವತ್ತು ರಾತ್ರಿನೇ ಸಿಕ್ಬಿಟ್ಟಿದ್ರೆ, ಈತ ಫೋರ್ಸಿಬಲಿ ಕಿಸ್ ಮಾಡಿದ್ದಾನೆ, ಸಲೈವ ಬಂದಿರುತ್ತೆ, ಮತ್ತೆ ಕೂದಲು ಬಂದಿರುತ್ತೆ, ಹೆಚ್ಚು ಕಮ್ಮಿ ಅವ್ರ ಕೂದಲು ಬಂದಿರುತ್ತೆ, DNA ಟೆಸ್ಟ್ಗೆ ಬಹಳ ಒಳ್ಳೇದಾಗೋದು, ಇನ್ನೂ ಚೆನ್ನಾಗಿ ಫಿಕ್ಸ್ ಮಾಡಬಹುದು ಎವಿಡೆನ್ಸ್ ಅಲ್ಲಿ. ಈಗ ಕಂಪ್ಲೇಂಟೇ ಇಲ್ಲ. ಈಗ ನನ್ನ ಪ್ರಕಾರ ಬರೀ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಇಂದಾನೇ ಹೋಗ್ಬೇಕು ಇದು. ಈಗ ನಾಳೆ ದಿವಸ ಕಂಪ್ಲೇಂಟ್ ಇಲ್ಲ, ಕಂಪ್ಲೇಂಟ್ ಬಂದ್ರೆ ಅವ್ರಿಗೆ ಇನ್ ಕ್ಯಾಮರಾದಲ್ಲಿ ಜಡ್ಜ್ ಚೇಂಬರ್ ಅಲ್ಲಿ ಸೆಪರೇಟ್ ಆಗಿ ಇದು ಮಾಡಬಹುದು. ಅದೇ ಸರ್, ಈಗ ನೋಡಿ ನೀವು ಹೇಳಿದ್ರಿ ಇವಾಗ DNA ಪರೀಕ್ಷೆಗಳು ಇದೆಲ್ಲ ಈಸಿ ಆಗತ್ತೆ, ಶಿಕ್ಷೆ ಕೊಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಪ್ರೋಸೆಸ್. ಆದ್ರೆ ನೋಡಿ ಇವಾಗ ಇನ್ನು ದಿನೇಶ್ ರಾವ್ ಅವ್ರಿಗೆ ಅದು ಹೇಳಿದಂತ ಪಾಯಿಂಟ್ಗೆ ನಾವು ಬರ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಅವಳಿಗೆ ಏನಂದ್ರೆ ಓಡೋಗ್ಬೇಕು, ತಾನು ಎಲ್ಲಿ ಸುರಕ್ಷಿತ ಅಂತ ಸ್ಥಳ ಇರುತ್ತೆ ಅಲ್ಲಿ ಸೇರ್ಕೊಬೇಕು, ಅದನ್ನೆಲ್ಲವನ್ನೂ ಕೂಡ ಮರೆಯೋದಕ್ಕೆ ಇಲ್ಲ. ಈಗ ನಿಮ್ಮ ಕೇಸ್ ನಲ್ಲಿ ಹೇಳಿದ್ರಲ್ಲ, ಈಗ ರೇಪ್ ವಿಕ್ಟಿಮ್ಸ್ಗಳು ನೀವು 3-4 ಈಗ ಯೂನಿವರ್ಸಿಟಿ ಲೇಡಿ ಪಾಪ ಲಾ ಮಾಡ್ತಿದ್ದವರೇ ಹೊರಟೋಗ್ಬಿಟ್ಟಿದ್ದಾರೆ ನೇಪಾಳಕ್ಕೆ. She fought against it, sir. Andrali fast track court ittu, and she identified the accused. So she stood for what she was supposed to. ಆಮೇಲೆ ಅವರು ಇಲ್ಲಿ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ, ಹೋದ್ರು. But at least she fought. I understand victim trauma ಇರ್ತಾರೆ, but parallelly ಎಲ್ಲ ಆನ್ ಟೈಮ್ ಆದ್ರೆ ಅಷ್ಟೇ ನಮ್ ಕನ್ವಿಕ್ಷನ್ ಸಿಗಕ್ ಸಾಧ್ಯ. ಸರ್ ಒಪ್ಕೊಳ್ಬಹುದು. ಸೊ ನೀವು ಪ್ರತಿಯೊಂದು ಎಷ್ಟು ಡಿಲೇ ಆಗ್ತಾ ಹೋಗುತ್ತೆ, ಸರ್ ಹೇಳಿದಂಗೆ ಕಂಪ್ಲೇನೆಂಟ್ ಇದ್ದಿದ್ರೆ ಇನ್ನೂ ಸ್ಟ್ರಾಂಗ್ ಎವಿಡೆನ್ಸ್ ಸಿಗ್ತಿತ್ತು. ಸೊ ಆನ್ ದ ಅದರ್ ಹ್ಯಾಂಡ್ ವಿಕ್ಟಿಮ್ ನೀಡ್ಸ್ ಸಪೋರ್ಟ್ ಸಿಸ್ಟಮ್ ಎಕ್ಸೆಟ್ರಾ, ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ಡಿಲೇಯಿಂಗ್ ದ ಲೀಗಲ್ ಪ್ರೊಸೀಜರ್. ಅದರಲ್ಲಿ ನನ್ನ ಪ್ರಕಾರ ಹೆಣ್ಮಕ್ಳಿಗೆ ಇನ್ನೂ ಅವೇರ್ನೆಸ್ ಬರಬೇಕು, ಮತ್ತೆ ಅಂತ ಕೌನ್ಸಿಲಿಂಗ್ ಆ ಟೈಪ್ ಅಲ್ಲಿ ಜನರಲ್ ಆಗಿ ನಾವು ಆದಷ್ಟು ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಹೇಳಬೇಕು. ಎಕ್ಸಾಂಪಲ್, ಈ 96-97 ಏನೋ ಒಂದು ರೇಪ್ ಆಯ್ತು, ಒಂದು ಬ್ರಿಟಿಷ್ ಮಹಿಳೆ ಬಂದಾಗ, ಆಕೆ ಲಿವಿಂಗ್ ಟುಗೆದರ್ ಇಬ್ರು ಗಂಡ ಹುಡುಗಿ, ಹುಡುಗನ್ ಮರ್ಡರ್ ಆಗ್ಬಿಡುತ್ತೆ, ಇವಳದು ರೇಪ್ ಆಗುತ್ತೆ. ಆ ಕೇಸ್ನಲ್ಲಿ ಅವಳು ಲಂಡನ್ಗೆ ಹೋಗಿದ್ರು, ಸರ್ಕಾರ ಅವಳನ್ನ ಕರೆಸಿ ಎವಿಡೆನ್ಸ್ ಹೇಳಿಸಿ ಪುನಃ ಕ್ರಾಸ್ ಎಕ್ಸಾಮಿನೇಷನ್ ಬಂದು ಕನ್ವಿಕ್ಷನ್ ಆಯ್ತು ಕೊನೆಗೆ ಆ ಕೇಸ್ನಲ್ಲಿ. ಅಂದ್ರೆ ಅಲ್ಲಿ ಸ್ವಲ್ಪ ಅವೇರ್ನೆಸ್ ಇದೆ ಆ ಲೇಡಿಗೆ. ಶಿ ಟುಕ್ ಎ ಬೋಲ್ಡ್ ಸ್ಟೆಪ್ ಇನ್ ದಟ್. ಇಲ್ಲಿ ಪಾಪ ಭಯ ಬಂದ್ಬಿಡುತ್ತೆ, ನಾಚಿಗೆ, ಸಮಾಜ ಎಲ್ಲಾನು ಇದು ಮಾಡ್ಕೊಂಡು ಪಾಪ. ಕರೆಕ್ಟ್ ಸರ್, ಅದೇ ನಾನು ಆರಂಭದಲ್ಲೇ ಹೇಳಿದೆ ಸರ್, ಮರ್ಯಾದೆನೇ ಹೆಣ್ಣಿಗೆ ಮುಖ್ಯ ಆಗುತ್ತೆ. ಅದು ಹೋದ್ರೆ ಸಮಾಜ ನೋಡುವಂತ ದೃಷ್ಟಿಕೋನನೇ ಬದಲಾಗುತ್ತೆ, ಸಮಾಜ ನೋಡುವಂತ ದೃಷ್ಟಿನೂ ಬದಲಾಗಬೇಕು ಅಂತ. ಹೆಣ್ಣು ಮಕ್ಕಳನ್ನ ಏನಾದ್ರೂ ಒಂದು ಚೂರು ಅಪಾಯ ಆಗ್ಬಿಡ್ತು ಅಂದ್ರೆ, ಗೌರವ ಹೊಟ್ಟೋಯ್ತು ಅಂದ್ರೆ, ಅವ್ರು ನೋಡುವಂತ ಸ್ಥಿತಿ ಇದೆಯಲ್ಲ ಅದು ಚೇಂಜ್ ಆಗ್ಬೇಕು, ಸಮಾಜದಲ್ಲಿ ಒಂದು ಬದಲಾವಣೆ ಆಗ್ಬೇಕು. ಮಾತಾಡ್ತೀನಿ ಸರ್, ಚರ್ಚೆ ಮತ್ತೆ ಮಾಡ್ತೀನಿ ಒಂದು ಚಿಕ್ಕ ಬ್ರೇಕ್ ನಂತರ.
ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಎ ನಾಗರತ್ನ ಅವರೇ, ನೋಡಿ, ಈಗ ಕೆಲವೊಂದು ವ್ಯಾಪ್ತಿ ಅಂತ ಬಂದಾಗ ಈ ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ಬೋದು ಅಥವಾ ರೇಪ್ ಇನ್ಸಿಡೆಂಟ್ ಆಗಿರ್ಬೋದು, ಈ ಥರ ಕೆಲವೊಂದು ಘಟನೆಗಳನ್ನು ಮಾತ್ರ ನಾವು ಪೊಲೀಸರಿಗೆ ಹೇಳ್ಬೋದು, ಕಂಪ್ಲೇಂಟ್ನ ಕೊಡ್ಬೋದು ಅಂದ್ಕೊಳ್ತಾರೆ. ಆದರೆ ಈ ವ್ಯಾಪ್ತಿಯಲ್ಲಿ ಯಾವ್ಯಾವ ವಿಚಾರಗಳು ಬರುತ್ತೆ ಅಂತ, ಫಾರ್ ಎಕ್ಸಾಂಪಲ್ ಇವಾಗ ಕಾಲೇಜ್ ಹುಡುಗಿರು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ರೇಗಿಸೋದಾಗಿರ್ಬೋದು, ವಿಚಿತ್ರವಾಗಿ ಶಬ್ದಗಳನ್ನ ಮಾಡ್ಕೊಂಡು ಚುಡಾಯಿಸೋದಾಗಿರ್ಬೋದು, ಮೊಬೈಲ್ಗಳನ್ನ ಇಟ್ಕೊಂಡು ವಿಚಿತ್ರವಾದಂಥ ವಿಡಿಯೋಗಳನ್ನ ತೋರಿಸುವಂಥದ್ದಿರ್ಬೋದು. ಸೊ ಇಂಥ ಅಂದರೆ ಒಂದು ಸಣ್ಣ ಪುಟ್ಟ ವಿಚಾರಗಳಿಂದ ಹಿಡಿದು ಸೆಕ್ಸ್ ಅಂದರೆ ಇವಾಗ ರೇಪ್ ಮಾಡುವಂಥದ್ದಾಗಿರ್ಬೋದು ಅಥವಾ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಹೀಗೆ ಎಂತೆಂಥ ವಿಚಾರಗಳ ಬಗ್ಗೆ ಹೆಣ್ಣುಮಕ್ಕಳು ಪೊಲೀಸರ ಹತ್ರ ಹೋಗ್ಬೋದು, ಹಾಗೆಯೇ ಇದನ್ನು ಕೇಸಾಗಿ ದಾಖಲಿಸ್ಬೋದು ಅಂತ. ಸ್ಟಾರ್ಟಿಂಗ್ ವಿತ್ ಒಬ್ಬ ಯಾರಾದರೂ ನನ್ನ ಪರ್ಮಿಷನ್ ಇಲ್ಲದೆ ನನ್ನನ್ನು ಫಾಲೋ ಮಾಡ್ತಿದ್ರೆ ಅದು ಸಹ ಇವತ್ತು ತುಂಬಾ ಸೀರಿಯಸ್ ಅಪರಾಧ ಅಂತ ಪರಿಗಣಿಸ್ತೀವಿ, ಸ್ಟಾಕಿಂಗ್ ಅಂತ ಹೇಳ್ತೀವಿ. ಸೊ ಒಬ್ಬ ಫಾಲೋ ಮಾಡೋದ್ರಿಂದ ಹಿಡಿದು ಮತ್ತು ನೆಕ್ಸ್ಟ್ ಸೆಕ್ಷುವಲ್ ಹರಾಸ್ಮೆಂಟ್, ಅದು ಯಾವ್ದಾದ್ರು ಮೆಸೇಜ್ ತೋರಿಸೋ ಮುಖಾಂತರ ಅಥವಾ ಮೆಸೇಜಸ್ ಕಳಿಸೋ ಮುಖಾಂತರ, ಯಾವ್ದಾದ್ರು ಗೆಸ್ಚರ್, ಹಾಡು ಹೇಳೋ ಮುಖಾಂತರ, ಯಾವ್ದಾದ್ರು ಇರ್ಬೋದು, ಅದನ್ನ ಹೇಳಿಕೆ ಮುಖಾಂತರ. ಸೊ ಎನಿ ಕೈಂಡ್ ಆಫ್ ಹರಾಸ್ಮೆಂಟ್ ವಿಚ್ ಹ್ಯಾಸ್ ಸೆಕ್ಷುವಲ್ ಇಂಟೆಂಟ್, ಅದನ್ನು ಸಹ ಇದು FIR ರಿಜಿಸ್ಟರ್ ಮಾಡಬಹುದು. ಮತ್ತು ಅದೇ ಟೆಕ್ನಾಲಜಿ ಯೂಸ್ ಮಾಡಿ ಇಮೇಲ್ ಮುಖಾಂತರ ಅಥವಾ ಫೇಸ್ಬುಕ್ ಅಥವಾ ಮೊಬೈಲ್ ಮುಖಾಂತರ ಯಾವುದೇ ತರ ತೊಂದರೆ ಕೊಟ್ಟರು ಇದನ್ನೆಲ್ಲ ಇವತ್ತು ನಾವು ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳ್ತೀವಿ. ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ತುಂಬಾ ಸೀರಿಯಸ್. ಸೊ ಆ ತರ ಅಫೆನ್ಸ್ ನಲ್ಲಿ ಇಮಿಡಿಯೇಟ್ಲಿ ನಾನು FIR ಅನ್ನ ರಿಜಿಸ್ಟರ್ ಮಾಡಬಹುದು. ಮತ್ತು ಇಂತಹ ಸಂದರ್ಭದಲ್ಲಿ ಪೊಲೀಸ್ ಮೇಲೆ ಡ್ಯೂಟಿ ಇರುತ್ತೆ, FIR ರಿಜಿಸ್ಟರ್ ಮಾಡಲೇಬೇಕು. ಸೊ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಆವಾಗಲೇ ನಾವು ಮಾತಾಡ್ತಿದ್ದಂಗೆ ಎಷ್ಟೊಂದು ಸಲ ಪೊಲೀಸ್ಗೆ ಗೊತ್ತಿರಲ್ಲ, ಬಟ್ ಇವಾಗ ಎಕ್ಸ್ಕ್ಯೂಸ್ ಇಲ್ಲ, ಬಿಕಾಸ್ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಅನ್ ಎಕ್ಸ್ಕ್ಯೂಸ್. ಪೊಲೀಸ್ ಆಫೀಸರ್ಸ್ಗೆ ಆಗಿದ್ರು ಸಹ ಮುಂಚೆ ಅಟ್ಲೀಸ್ಟ್ ಈಗ ಪಬ್ಲಿಕ್ ಸರ್ವೆಂಟ್ಸ್ ಅಥವಾ ಪೊಲೀಸ್ ಆಫೀಸರ್ಸ್ ಏನಾದ್ರೂ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕೇಸ್ನ ಶುರು ಮಾಡ್ಬೇಕಂದ್ರೆ ಗವರ್ಮೆಂಟ್ ಇಂದ ಪರ್ಮಿಷನ್ ತಗೋಬೇಕಿತ್ತು, ಸೆಂಟ್ರಲ್ ಗವರ್ಮೆಂಟ್ ಅಥವಾ ಸ್ಟೇಟ್ ಗವರ್ಮೆಂಟ್ ಯಾರ ಕೆಳಗೆ ಅವರು ಸರ್ವಿಸ್ ಮಾಡ್ತಿರ್ತಾರೆ. ಬಟ್ ಈಗ ಅದು ಸಹ ಅಗತ್ಯ ಇಲ್ಲ. ವಿಮೆನ್ ರಿಲೇಟೆಡ್ ಅಫೆನ್ಸಸ್ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿನೂ FIR ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ನಾನು ಕೇಸ್ ಫೈಲ್ ಮಾಡಿದ್ರೆ ಪೊಲೀಸ್ ಆಫೀಸರ್ಸ್ ಮೇಲೆ ಕೋರ್ಟು ಆ ಪ್ರಕರಣನ ಡೈರೆಕ್ಟ್ ಆಗಿ ಟ್ರಯಲ್ ಶುರು ಮಾಡಬಹುದು. ಗವರ್ಮೆಂಟ್ ಪರ್ಮಿಷನ್ ಸಹ ಇಲ್ಲ. ಅಂದ್ರೆ ಹಳೆ ಕಲೋನಿಯಲ್ ಲಾ ಅಂತ ನಾವು ಹೇಳ್ತಿದ್ವಿ, ಪೊಲೀಸ್ ಆಕ್ಟ್ ಪ್ರಕಾರ ಗವರ್ಮೆಂಟ್ ಪರ್ಮಿಷನ್ ಕೊಡಬೇಕಿತ್ತು, ಅದು ಸಹ ಇಲ್ಲ. ಸೊ ಹಾಗಾಗಿ ಇವತ್ತು ಇವನ್ ಸ್ಮಾಲ್ ಇನ್ಸಿಡೆಂಟ್ ಸಚ್ as ಫಾಲೋಯಿಂಗ್ ಅ ಪರ್ಸನ್, ಈಗ ಏನಾಗ್ತಿದೆ ಅಂದ್ರೆ ಫಾಲೋಯಿಂಗ್ ವಿಲ್ ಲೀಡ್ ಟು ಮೆನಿ ಅದರ್ ಡೇಂಜರಸ್ ಅಫೆನ್ಸಸ್. ನಾವು ಡೆಲ್ಲಿನಲ್ಲಿ ನೋಡಿದ್ವಿ, ಒಬ್ಬ ವ್ಯಕ್ತಿ ಸ್ಟಾಕಿಂಗ್ ಮಾಡ್ತಾ ಮಾಡ್ತಾ ಕೊಲೆನೆ ಮಾಡ್ದ. ಚೆನ್ನೈನಲ್ಲಿ ನೋಡಿದ್ವಿ. ಸೊ ಹಾಗಾಗಿ ಇಟ್ಸ್ ಮಚ್ ಮೋರ್ ಡೇಂಜರಸ್. ಸೊ ಹಾಗಾಗಿ ಇವತ್ತಿನ ಕಾನೂನು IPC ಮತ್ತು IT ಆಕ್ಟ್ ಆಗ್ಲಿ, ಪೋಕ್ಸೋ ಮಕ್ಕಳ ಪ್ರೊಟೆಕ್ಷನ್ ಮಾಡೋ ಕಾನೂನಾಗ್ಲಿ, ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವರ್ಕ್ ಪ್ಲೇಸ್ ನಲ್ಲಿ ವಿಮೆನ್ ಪ್ರೊಟೆಕ್ಟ್ ಮಾಡಕ್ಕೆ ಕಾನೂನಿದೆ. ಸೊ ಅದು ರೀಸೆಂಟ್ ಆಗಿ ಎನಾಕ್ಟ್ ಆಯ್ತು. ಸೊ ವರ್ಕ್ ಪ್ಲೇಸ್ ಹರಾಸ್ಮೆಂಟ್, ಅವಾಗಲೇ ನೀವು ಒಂದು IAS ಆಫೀಸರ್ ಬಗ್ಗೆ ತೋರಿಸ್ತಿದ್ವಿ. ಸೊ ಆತರ ಎಲ್ಲ ಲಾ ವೆರಿ ಸ್ಟ್ರಿಕ್ಟ್ ಇದೆ. ಈ ವರ್ಕ್ ಪ್ಲೇಸ್ ಅಲ್ಲಿ ಏನಾದ್ರೂ ಆತರ ಕಂಪ್ಲೇಂಟ್ಸ್ ಬಂದು ಎಂಪ್ಲಾಯರ್ ಕಂಪನಿ ಅವರು ಇನ್ಕ್ವೈರಿ ಮಾಡಿಲ್ಲ ಅಂದ್ರೆ ಕಂಪನಿಯವ್ರ ಮೇಲೂ ಕೇಸ್ ಹಾಕ್ಬೋದು. ಸೊ ಎವ್ರಿಥಿಂಗ್ ಈಸ್ ವೆರಿ ಸೀರಿಯಸ್ ಟುಡೇ. ಓಕೆ ಮೇಡಮ್. ಸರ್, ಇವಾಗ ಮೇಡಮ್ ಹೇಳಿದ ಮಾತಿಗೆ ಸಂಬಂಧಪಟ್ಟಂತೆ ನೋಡಿ, ಇವಾಗ ಫಾಲೋ ಮಾಡೋರ ಬಗ್ಗೆನೂ ಕೂಡ ಕೇಸ್ ಹಾಕ್ಬೋದು ಅಂತ. ಇವಾಗ ಕಮ್ಮನಹಳ್ಳಿ ಕೇಸ್ನ ನೋಡಿದ್ರೆ ತುಂಬಾ ದಿವಸದಿಂದ ಫಾಲೋ ಮಾಡ್ತಾ ಇದ್ದ. ಸೊ ಬಹುಶಃ ಏನಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ಇದ್ದಿದ್ರೆ ಎಲ್ಲೋ ಒಂದ್ ಕಡೆ ನೋಡಿ, ಒಂದು ಏನೋ ಫಾಲೋ ಮಾಡ್ತಾ ಇದ್ದಾರೆ, ಏನೂ ಆಗಲ್ಲ ಬಿಡು ನನಗೆ ಅನ್ನುವಂತ ಒಂದು ಧೈರ್ಯದಲ್ಲಿ ಇದ್ದು ಬಿಡ್ತಾರೆ ಅಂತ ಅನ್ಸುತ್ತೆ ಹೆಣ್ಮಕ್ಳು. ಅಂದ್ರೆ ಎಲ್ಲೋ ಒಂದು ಕೇಸ್ ಆಯ್ತು, ಇದು ಎಲ್ಲೋ ಆಗಿದ್ದು, ನಮಗೇನಾಗಲ್ಲ ಅನ್ನೋಂಥದ್ದನ್ನ ಬಿಟ್ಟು ಬಿಡಬೇಕು ಅಂತ. ಏನೋ ಒಂದು ಸಣ್ಣ ಪುಟ್ಟದಾಗಿದ್ದಂತ ಅಪಾಯಗಳನ್ನು ಕೂಡ ರಿಜಿಸ್ಟರ್ ಮಾಡ್ಕೊಳ್ಬೇಕು ಹೆಣ್ಮಕ್ಳು. ಅದನ್ನ ದೊಡ್ಡವ್ರ ಗಮನಕ್ಕೆ ತಂದು ಅದ್ರ ಬಗ್ಗೆ ಕೇಸ್ ರಿಜಿಸ್ಟರ್ ಮಾಡಿದ್ರೆ ಧೈರ್ಯವಾಗಿ, ಬಹುಶಃ ಏನಂದ್ರೆ ಇಂತಿಂತ ದೊಡ್ಡ ದೊಡ್ಡ ಘಟನೆಗಳು ನಡೆಯೋದಿಲ್ಲ ಅಂತ ಅನ್ಸುತ್ತೆ. ನೋಡಿ, ಈ ಸಂದರ್ಭದಲ್ಲಿ ನಾನು ವಿತ್ ಎಕ್ಸ್ಪೀರಿಯನ್ಸ್ ಒಂದು ವಿಚಾರ ಹೇಳಕ್ ಬರ್ತೀನಿ ನಿಮ್ಮ ಥ್ರೂ ಅಲ್ಲಿ. ಈ ಬೆಂಗಳೂರು ನಗರ ಇವತ್ತು ಮಿನಿ ಇಂಡಿಯಾ ಆಗೋಗ್ಬಿಟ್ಟಿದೆ. ಇಟ್ ಈಸ್ ನಾಟ್ ಜಸ್ಟ್ ಬ್ಯಾಂಗ್ಳೂರ್. ಎಲ್ಲಾ ಸ್ಟೇಟ್ನ ಜನ ಇಲ್ಲಿದ್ದಾರೆ, ಅಬ್ರಾಡ್ದು ಎಲ್ಲಾ ಕಂಟ್ರೀಸ್ ಜನನೂ ಇದ್ದಾರೆ. ಇಟ್ ಈಸ್ ಲೈಕ್ ಎ ಸ್ಮಾಲ್ ವರ್ಲ್ಡ್ ಅಂತ ಹೇಳ್ಬೋದು. ಒಂದು ಈಗ ನನ್ನ ಪ್ರಕಾರ ಈಗ ಭಾರತ ದೇಶದ ತಗೊಳ್ಳೋಣ, ಈಗ ನಾರ್ತ್ ಈಸ್ಟ್ ಜನ, ಈಗ ಮಿಜೋರಾಂ ಇರ್ಬೋದು, ಮಣಿಪುರ್ ಇರ್ಬೋದು, ಬಿಹಾರ್ ಇರ್ಬೋದು, ಅಲ್ಲಿದ್ದು ಲೇಡೀಸು ಮತ್ತು ಜೆಂಟ್ಸ್ ಎಲ್ಲ ಒಂದೊಂದು ಕಡೆ ಬಂದು ಸೇರ್ಕೊಂಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಕಮ್ಮನಹಳ್ಳಿ ಆ ಕಡೆ ಈ ಇವರು ಯಾರು ಆಫ್ರಿಕನ್ ಅವರು ಬಂದು ಸೇರ್ಕೊಂಡಿದ್ದಾರೆ ಕೆಲವರು. ಆ ಥರ ಜನ ಇದ್ದಾರೆ. ಆಮೇಲೆ ಈ ಹೋಟೆಲ್ಸ್ನಲ್ಲಿ ಕೆಲಸ ಮಾಡ್ತಾರೆ. ಈ ಹೋಟೆಲ್ಸ್ನಲ್ಲಿ ಕೆಲಸ ಮಾಡೋ ಆ ಸ್ಟೇಟ್ನವರು ಅಲ್ಲಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಆ ಪೊಲೀಸ್ ಇನ್ಸ್ಪೆಕ್ಟರ್ ಏನು ಮಾಡಬೇಕು ಅಂಥದನ್ನ ಟ್ರೇಸ್ ಮಾಡ್ಬೋದು ನಾವು, ಭಾಳ ಈಸಿ. ಏನು ಬೇಡ, ಸಂಜೆ 6-7 ಗಂಟೆಗೆ ನಿಂತ್ಕೊಂಡ್ರೆ ಅಥವಾ ರಾತ್ರಿ 9-10 ಗಂಟೆಗೆ ನಿಂತ್ಕೊಂಡ್ರೆ ಈ ಹೆಣ್ಮಕ್ಳು ಹುಡುಗರುಗಳು ಹೋಗದೆ ಕಾಣುತ್ತೆ, ಗ್ರೂಪ್ ಆಗಿ ಹೋಗ್ತಿರ್ತಾರೆ.
ಅಂಥವ್ರನ್ನ ಟ್ರೇಸ್ ಮಾಡಿ ಅವ್ರದ್ದೇ ಒಂದು ಯೂನಿಯನ್ ಟೈಪ್ ಮಾಡಿ ಅವರಲ್ಲಿ ಯಾರನ್ನಾರು ಒಬ್ಬರು ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಮಾಡಿಕೊಂಡು ಎವ್ರಿ ಮಂತ್ ಅವ್ರನ್ನ ಮೀಟ್ ಮಾಡಬೇಕು, ಹೋಗಿ ಅವ್ರ ಜಾಗದಲ್ಲೇ ಮೀಟ್ ಮಾಡಬೇಕು. ಏನು ಒಂದು 10-15 ನಿಮಿಷ ಹೋಗಿ ಮಾತಾಡಿ ಫ್ರೆಂಡ್ಲಿ ಮಾತಾಡಿಕೊಂಡ್ರೆ ಅವ್ರಿಗೆ ಏನಾಗುತ್ತೆ, ಪೊಲೀಸ್ ಆಫೀಸರ್ಸ್ದು ಒಂದು ಕಾಂಟ್ಯಾಕ್ಟ್ ಸಿಕ್ಬಿಟ್ರು ಅಂದರೆ ಇಂಥ ಸಣ್ಣ ಸಣ್ಣ ವಿಚಾರನ ಡಿಸ್ಕಸ್ ಮಾಡ್ತಾರೆ. ಈ ವಿಚಾರದಲ್ಲಿ ಆ ಹೆಣ್ಮಗಳು ಹೇಳ್ತಿದ್ರು, ಸರ್ ನನಗೆ ಯಾರೋ ಫಾಲೋ ಮಾಡ್ತಾ ಇದ್ದಾರೆ, ಚುಡಾಯಿಸ್ತಾ ಇದ್ದಾರೆ. ಆಕೆ ಪೊಲೀಸ್ ಸ್ಟೇಷನ್ ಬರೋದಲ್ಲ, ನಾವೇ ಅಲ್ಲಿಗೆ ಹೋಗ್ಬೇಕು, ಡೋರ್ಗೆ ಹೋಗ್ಬೇಕು. ಅದರಿಂದ ಪೊಲೀಸ್ಗೂ ಒಳ್ಳೆ ಹೆಸರು ಬರುತ್ತೆ, ಮತ್ತೆ ಒಂದು ಕಮ್ಯುನಿಕೇಶನ್ ರ್ಯಾಪೋರ್ಟ್ ಆಗುತ್ತೆ. ಇಂಥ ಕೇಸ್ನ ಅವಾಯ್ಡ್ ಮಾಡ್ಬೋದು. ಅದ್ರಲ್ಲಿ ನನ್ನ ಪ್ರಕಾರ ಇನ್ನೊಂದೇನು, ಸರ್ಕಾರನೂ ಇನ್ವಾಲ್ವ್ ಆಗಬೇಕು. ಯಾಕಂದರೆ ಈಗ ನೀವು ನನ್ನ ಪ್ರಕಾರ ಯಾವ ಟಿವಿನವರು ತೋರಿಸ್ಲಿಲ್ಲ ಈ ಸೆಕ್ಷನ್ಸ್ ಎಲ್ಲ, ಈ 166A ಅದನ್ನು ಹೇಳಿದ್ನಲ್ಲ, ಇವನ್ ಪೊಲೀಸ್ ಆಫೀಸರ್ಸ್ಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಪ್ರತಿ ವಾರ ಇಂಪಾರ್ಟೆಂಟ್ ಲೀಡಿಂಗ್ ನ್ಯೂಸ್ ಪೇಪರಲ್ಲಿ ಇದೊಂದು ದೊಡ್ಡದಾಗಿ ಹಾಕಬೇಕು, ಸರ್ಕಾರ ಹಾಕಬೇಕು. ಅದನ್ನ ಎಲ್ಲ ಲ್ಯಾಂಗ್ವೇಜಲ್ಲಿ ಹಾಕಿದ್ರೆ ಎಲ್ಲ ಮಕ್ಕಳು ಓದಿ ಅದಕ್ಕೆ ಅವ್ರಿಗೆ ಅರ್ಥ ಮಾಡ್ಕೊಳ್ತಾರೆ. ಆಮೇಲೆ ಇನ್ನೊಂದು ನೋಡಿ, ಅದಕ್ಕೆ ಎಲ್ಲಿವರೆಗೆ ಅಂದರೆ ಆಸ್ಟ್ರೇಲಿಯಾದಲ್ಲಿ ಪ್ಯಾರಾಮಟ್ಟ ಅಂತ ಒಂದು ಪಾರ್ಕ್ನಲ್ಲಿ ಒಂದು ನಮ್ಮ ಚಂದ್ರ ಲೇಔಟ್ ಹೆಣ್ಮಗಳದ್ದು ಮರ್ಡರ್ ಆಯಿತು. ನಾನು ಅದಕ್ಕೆ ಸ್ಥಳಕ್ಕೆ ಹೋಗಿದ್ದೆ. ನಾನು ಹೋದ ವರ್ಷ ಆಗಿರೋದು, ಲಾಸ್ಟ್ ಇಯರ್ ಆಸ್ ಎ ಪ್ರೊಫೆಷನಲ್ ಇಂಟ್ರೆಸ್ಟ್ ಆಗಿ ನಾನು ವಿಸಿಟ್ ಮಾಡಿದೆ. ಏನು ಆಗಿರ್ಬೋದು ಮತ್ತು ಏನೇನು ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಅಂದರೆ, ಅದು ಒಂದು ಪಾರ್ಕ್, ಒಂದು ರಸ್ತೆ ಹೋಗಿ ಇನ್ನೊಂದು ಮೈನ್ ರೋಡ್ಗೆ ಸೇರುತ್ತೆ. ಇದು ಫುಲ್ ಪಾರ್ಕ್ ಕತ್ಲೆ ಇರ್ತಿತ್ತು. ಈ ಹೆಣ್ಮಗಳು ರೋಡಲ್ಲಿ ಬಂದು ಟ್ರೈನಿಂದ ಇಳಿದು ಅವ್ರಗಳೇ ಹೋಗುವಾಗ ಮರ್ಡರ್ ಮಾಡಿದರು. ಇವತ್ತೇನು ಮಾಡಿದ್ದಾರೆ ಅಲ್ಲಿ ಅಂದರೆ, ಒಂದು 106 ಲೈಟ್ಸ್ ಹಾಕಿದ್ದಾರೆ. ಎಂಟೈರ್ ಪಾರ್ಕ್ ಈಸ್ ಆಸ್ ಲಿಟಲ್ ಲೈಕ್ ಎನಿಥಿಂಗ್ ಒಂದು. ಮತ್ತು ಸುಮಾರು 106 CCTV ಹಾಕಿದ್ದಾರೆ. ಈಕೆದು ಮರ್ಡರ್ ಆಗಿದ್ದ ಜಾಗದಲ್ಲಿ ಒಂದು ಮಾನ್ಯುಮೆಂಟ್ ಮಾಡಿದ್ದಾರೆ. ಅವ್ರ ಫ್ಯಾಮಿಲಿನ ಕರೆಸಿ ಅದನ್ನು ಓಪನಿಂಗ್ ಮಾಡಿದರು. ಅದನ್ನು ನೋಡಿ, ಆಕೆ ಆಸ್ಟ್ರೇಲಿಯನ್ ಸಿಟಿಸನ್ ಅಲ್ಲ, ಅವರು ಭಾರತೀಯರಾದ್ರೂ ಆ ದೇಶ ಅಷ್ಟೊಂದು ಹೆಣ್ಮಗಳಿಗೆ ಅಷ್ಟೊಂದು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ನಮ್ಮಲ್ಲಿ ಹೇಳ್ತಾರೆ ಇದನ್ನ ದೊಡ್ಡದಾಗಿ ಮ್ಯಾಗ್ನಿಫೈ ಮಾಡಿ ಸ್ಟೇಟ್ ನ್ಯಾಷನಲ್ ನ್ಯೂಸ್ ಮಾಡ್ತೀರಾ ಅಂಥೇಳಿ ಈ ಥರ ಮಾತಾಡೋಕೆ ನಮಗೆ ಮನಸ್ಸಿಗೆ ಭಾಳ ನೋವಾಗುತ್ತೆ. ಇದನ್ನ ಹೆಣ್ಣು ಮಕ್ಕಳಿಗೆ ಆದಷ್ಟು ನಾವು ಅವ್ರಿಗೆ ಧೈರ್ಯ ಕೊಡಬೇಕು. ಮತ್ತು ಪೊಲೀಸ್ ಆಫೀಸರ್ಸ್ ಶುಡ್ ಬಿ ವೆರಿ ಫ್ರೆಂಡ್ಲಿ ವಿತ್ ದಿ ಲೋಕಲ್ ಪೀಪಲ್. ಇದನ್ನು ಪ್ರೆಷರೈಸ್ ಮಾಡಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಮಾಡಬೇಕು. ಒಂದು ರಿಜಿಸ್ಟರ್ ಮಾಡಬೇಕು, ಎಷ್ಟು ಜನ ಇದ್ದಾರೆ, ಇವ್ರಿಗೊಂದು ಲೆಕ್ಕನೂ ಸಿಗುತ್ತೆ. ಯಾವ್ಯಾವ ಸ್ಟೇಟ್ನವರು ಎಷ್ಟೆಷ್ಟು ಜನ ಇದ್ದಾರೆ, ಏನೇನು ಪ್ರಾಬ್ಲಮ್ಸ್ ಇದೆ ಅವ್ರದ್ದು, ಮ್ಯಾನೇಜ್ಮೆಂಟಲ್ ಪ್ರಾಬ್ಲಮ್ ಇರ್ಬೋದು, ಎಷ್ಟೋ ಅಫೆನ್ಸಸ್ ಪ್ರಿವೆನ್ಷನ್ ಆಗುತ್ತೆ ಇದರಿಂದ. ಖಂಡಿತ ಅದರಿಂದ ಮಾಡಬಹುದು. ಓಕೆ ಸರ್. ದಿನೇಶ್ ಅವರೇ, ಸರ್ ನೋಡಿ, ಇವಾಗ ಸಣ್ಣ ಸಣ್ಣ ಘಟನೆಗಳಿಂದಾನೇ ದೊಡ್ಡ ಘಟನೆ ಆಗೋದು ಅಂತ ದಿಢೀರಾಗಿ ಏಕಾಏಕಿ ಇವಾಗ ದೌರ್ಜನ್ಯ ಮಾಡುವಂಥವ್ರು ಒಂದೇ ಸಲ ಎರ್ಗೋದಿಲ್ಲ, ಬಂದು ಫಾಲೋ ಮಾಡ್ತಿರ್ತಾರೆ, ಇನ್ನೇನೋ ಅವ್ರು ಟ್ರ್ಯಾಕ್ ಮಾಡಿರ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ. ಸೊ ಈ ಥರ ಟ್ರ್ಯಾಕ್ ಇಟ್ಕೊಂಡೇ ಆಮೇಲೆ ಇಂತಹ ಘಟನೆಗಳು ಆಗುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾವು ಮಾತಾಡ್ತಾ ಇದ್ವಿ, ಒಂದು ಸಣ್ಣ ಪುಟ್ಟ ಘಟನೆಗಳು ಅಂದರೆ ರೇಗಿಸೋದಾಗಿರ್ಬೋದು, ಅಥವಾ ವಿಜಿಲ್ ಹಾಕೋದಾಗಿರ್ಬೋದು, ಕೆಟ್ಟದಾಗಿ ನೋಡೋವಂಥದ್ದಾಗಿರ್ಬೋದು, ಇನ್ನೇನೋ ಚುಡಾಯಿಸೋದಿರ್ಬೋದು, ಇಂಥದ್ದನ್ನೆಲ್ಲನೂ ಅಂದರೆ ಅಷ್ಟು ಇವಾಗ ಹೆಣ್ಣು ಮಕ್ಕಳ ಮನೋಭಾವನೆ ನಮ್ಮ ಭಾರತ ಅಂತ ಬಂದಾಗ ಇಲ್ಲಿ ಹೆಣ್ಣು ಮಕ್ಕಳು ಅಷ್ಟೊಂದು ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ಕೊಳ್ಳೋಷ್ಟು, ಕೇಸ್ ದಾಖಲು ಮಾಡೋಷ್ಟು ಅಂತ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕಾ ಹೇಗೆ ಅಂತ ಸರ್? ವಿದೇಶಗಳಲ್ಲಿ ಕಂಪೇರ್ ಮಾಡಿದ್ರೆ ಯಾವ ಥರ ಇದೆ ಇಲ್ಲಿ ಸ್ಥಿತಿ ಅಂತ? ನೋಡಿ ಮೇಡಮ್, ಈಗ ನಾನು ವಿದೇಶದಲ್ಲಿ ಇದ್ದ ನನ್ನ ಅನುಭವ ಅಲ್ಲೂ ಹೇಳ್ತಾನೆ. ಅಲ್ಲಿ ಏನಂದ್ರೆ ವಿ ಹ್ಯಾಡ್ ಎ ಸಪ್ರೇಟ್ ಸೆಂಟರ್ಸ್. ನಾನು ಮುಂಚೆನೂ ಕೆಲವು ಘಟನೆಗಳು ನಡೆದಾಗ ನಾನು ಐ ಡಿಡ್ ಪ್ರಪೋಸ್ ಈ ದ ಪ್ರೋಟೋಕಾಲ್ಸ್ನಲ್ಲಿ ಚೇಂಜ್ ಆಗಬೇಕು. ಆ್ಯಂಡ್ ಈವನ್ ದ ಎಕ್ಸಾಮಿನೇಷನ್, ದ ರೇಪ್ ಕಿಟ್ ಅಂತ ಏನಿದೆ ಅದನ್ನು ನಾನು ಹೇಳಿದ್ದೆ. ಅದು ದಟ್ ಎಕ್ಸಾಮಿನೇಷನ್ ಆಫ್ ದ ವಿಕ್ಟಿಮ್ ಶುಡ್ ಬಿ ಸಿಂಪ್ಲಿಫೈಡ್. ಇಲ್ಲಿ ಹಾಸ್ಪಿಟಲ್ಗೆ ಹೋಗಬೇಕು, ಡಾಕ್ಟ್ರೇ ಎಕ್ಸಾಮಿನ್ ಮಾಡಬೇಕು. ಆಲ್ ದಿಸ್ ಪ್ರೋಟೋಕಾಲ್ಸ್ ನೀಡ್ ಟು ಬಿ ಮೋಸ್ಟ್ ಸಿಂಪ್ಲಿಫೈಡ್. ಸೊ ಇಟ್ಸ್ ಈವನ್ ಟ್ರೈನ್ಡ್ ನರ್ಸ್ ಕ್ಯಾನ್ ಡೂ ಕಲೆಕ್ಟ್ ದ ಸ್ಯಾಂಪಲ್ಸ್. ಸೊ ಇಷ್ಟು ಸಿಂಪ್ಲಿಫೈ ಇಟ್ ಇಸ್ ಎಕ್ಸಿಸ್ಟಿಂಗ್ ದೇರ್. ಅದನ್ನ ನಾವು ನೋಡ್ಬಿಟ್ಟು ವಿ ಶುಡ್ ಟ್ರೈ ಟು ಅಡಾಪ್ಟ್. ದಟ್ ಈಸ್ ಒನ್. ಈಗ ನಮ್ಮ ಕೆರೆಬಿಯನ್ಸ್ ಅಲ್ಲಿ ವಿ ಹ್ಯಾವ್ ವಾಟ್ ಇಸ್ ಕಾಲ್ಡ್ ಸಿಸೋಕಾ ಅಂತ ಒಂದಿದೆ. ದಟ್ ಈಸ್ ಅ ಸೆಂಟರ್ ವೆರ್ ಇಸ್ ಹೆಡೆಡ್ ಬೈ ಅ ಫಿಮೇಲ್ ಪೊಲೀಸ್ ಆಫೀಸರ್, ಸೀನಿಯರ್ ಪೊಲೀಸ್ ಆಫೀಸರ್ ಆಫ್ ದ ರ್ಯಾಂಕ್ ಆಫ್ DCP. ಅದರಲ್ಲಿ ದೇ ಹ್ಯಾವ್ ಅದರ್ SPs ಎಲ್ಲ ಇದ್ದಾರೆ. ಸೊ ಇಟ್ ಈಸ್ ಎಂಟೈರ್ಲಿ ಸೆಟ್ ಓನ್ಲಿ ಫಾರ್ ಫಿಮೇಲ್ಸ್. ಅಲ್ಲಿ ವಿಕ್ಟಿಮ್ ಹೋಗೋದು ಗೊತ್ತಾಗಲ್ಲ, ವಿಕ್ಟಿಮ್ ಆಚೆ ಬರೋದು ಗೊತ್ತಾಗಲ್ಲ. ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ರೇನೆ ದೊಡ್ಡ ಸುದ್ದಿ ಆಗುತ್ತೆ. ಅದು ಸಿ ದಟ್ ಈಸ್ ಹೌ ದ ಪ್ರೋಟೋಕಾಲ್ಸ್ ಹ್ಯಾವ್ ಬಿನ್ ಫಾರ್ಮ್ಡ್. ಸೊ ಸಿಮಿಲರ್ such sort of setup can also be implemented. ಇದರಿಂದ ಏನಾಗುತ್ತೆ, ದ ವಿಕ್ಟಿಮ್ ಡೆಫಿನೆಟ್ಲಿ, ಅಂಡ್ ಮೋಸ್ಟ್ ಆಫ್ ದ ಕೌನ್ಸಿಲರ್ಸ್ ಆರ್ ದೇರ್. ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಪೊಲೀಸ್ ರೂಪದ ಇವ್ರ ಪೊಲೀಸ್ ಅನ್ನೋದೇ ನಿಮ್ಗೆ ಗೊತ್ತಾಗೋದಿಲ್ಲ, ಬಿಕಾಸ್ ನನ್ ಆಫ್ ದೆಮ್ ಆರ್ ಇನ್ ಯೂನಿಫಾರ್ಮ್. ಅಂಡ್ ಮೋರ್ ದನ್ ದಟ್ ದ ಕೌನ್ಸಿಲರ್ಸ್ ವಿಲ್ ಟಾಕ್ ಟು ದೆಮ್. ಸೊ ಈ ತರ ಒಂದು ದಟ್ ಈಸ್ ಹೌ ಇಟ್ ಹ್ಯಾಸ್. ಈಗ ಏನಂದ್ರೆ ದೇ ವಿಲ್ ಟೇಕ್ ಟು ದ ಪೊಲೀಸ್ ಸ್ಟೇಷನ್. ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ದಟ್ ಈಸ್ ಅ ಪ್ಲೇಸ್ ವೇರ್ ಡೆಲ್ ಸೋ ಮೆನಿ ಕ್ರೈಮ್ಸ್ ಅಂಡ್ ಡಿಫ್ರೆಂಟ್ ಟೈಪ್ಸ್. ಕಳ್ತನಕ್ಕೂ ಅದೇ ಜಾಗ, ಕೊಲೆ ಮಾಡಿದವ್ರಿಗೂ ಅದೇ ಜಾಗ, ಡಕಾಯಿತಿ ಮಾಡಿದವ್ರಿಗೂ ಅದೇ ಜಾಗ. ಇಲ್ಲಿ ಪಾಪ ಈ ಹುಡುಗಿ ವಿಕ್ಟಿಮ್ಗೂ ಅದೇ ಜಾಗ, ಅಕ್ಯೂಸ್ಡ್ಗೂ ಅದೇ ಜಾಗ.
ಸಿ ದೇರ್ ಶುಡ್ ದಿಸ್ ಚೇಂಜ್ ಆಫ್ ಸಮ್ ಪಾಲಿಸೀಸ್ ಅದನ್ನ ಮಾಡಬೇಕು. ಆಮೇಲೆ ಇನ್ನೊಂದು ವಾಟ್ ವಿ ಹ್ಯಾವ್ ಸೀನ್, ಈಗ ನಮ್ಮ ಅಶೋಕ್ ಕುಮಾರ್ ಅವರು ಹೇಳ್ತಿದ್ರು ಒಂದು ಇನ್ಸಿಡೆಂಟ್ ತಗೊಂಡು ಅವು ಹೇಗೆ ಅಲ್ಲಿ ಬದಲಾವಣೆ ಆಯ್ತು. ಮೇಡಮ್ ದಿಸ್ ಈಸ್ ವೈ ಐ ಬಿನ್ ನಾನು ಎವ್ರಿ ಟೈಮ್ ನಲ್ಲಿ ನಾನು ಪ್ರಪೋಸ್ ಮಾಡೋದು ಕಾರಣ ಏನಂದ್ರೆ, ಸಿ ದಿಸ್ ಇನ್ಸಿಡೆಂಟ್, ಸೋ ಮೆನಿ ಇನ್ಸಿಡೆಂಟ್ಸ್ ಹ್ಯಾವ್ ಹ್ಯಾಪನ್ಡ್. See, why don't you appoint a committee to look into the policy? Policy review yak madodilla. Why SOPs can't be derived from this? ಆಮೇಲೆ ಯಾಕೆ ನೀವು ಸೆಕ್ಯೂರಿಟಿ ರಿವ್ಯೂ ಅಂತ ಒಂದು ಮಾಡೋದಿಲ್ಲ? ಈಗ ನೀವು ಒಂದು ಇನ್ಸಿಡೆಂಟ್ ಬೇಸ್ ತನಿಖೆ ಮಾಡ್ತಿದ್ದೀರಿ. ಈಗ ಒಂದು ಇನ್ಸಿಡೆಂಟ್ ನಡೀತು, ಅದಕ್ಕೆ ಒಳ್ಳೆ ಆಫೀಸರ್ಸ್ ನ ಅಪಾಯಿಂಟ್ ಮಾಡಿದ್ರಿ, ಆ ಅಪಾದಿತರನ್ನ ಹಿಡಿದ್ರಿ. ಸಿ ದಿಸ್ ಈಸ್, ಇದನ್ನ ಬದಿಗಿಡಬೇಕು. ದಿಸ್ ಈಸ್ ಐಸೋಲೇಟೆಡ್ ಒನ್. ಅಂದ್ರೆ ದಟ್ ಇನ್ಸಿಡೆನ್ಸ್ ಬೇಸ್ಡ್ ಅಪ್ರೋಚ್. ನೀವು ಬ್ರಾಡರ್ ಅಪ್ರೋಚ್ ಏನಿದೆ ಅದಕ್ಕೆ ಯು ಡೂ ಎ ಪಾಲಿಸಿ ರಿವ್ಯೂ. ಅದಕ್ಕೆ ನೀವು ಎಮಿನೆಂಟ್ ಆಫೀಸರ್ಸ್ ನ ಅಪಾಯಿಂಟ್ ಮಾಡಿ, ಒಂದು ಪ್ಯಾನಲ್ ಅಪಾಯಿಂಟ್ ಮಾಡಿ, ದೆನ್ ಸಿ ಟು ದಟ್ 15 days or 1 month ಅಲ್ಲಿ ಯು ಪ್ರೆಸೆಂಟ್ ಟು ದ ಪಬ್ಲಿಕ್ ಅಂಡ್ ದ ಗವರ್ಮೆಂಟ್ ಸರ್ ದಿಸ್ ಇಸ್ ದ ಪಾಲಿಸಿ ರಿವ್ಯೂ ಅಂಡ್ ದಿಸ್ ಇಸ್ ದ ಸೆಕ್ಯೂರಿಟಿ ರಿವ್ಯೂ. ದಟ್ ಈಸ್ ವಾಟ್ ಇಸ್ ಆಕ್ಚುಲಿ ಪ್ರಿವೆನ್ಷನ್. ಸೊ ಅದನ್ನ ಬಿಟ್ಟು ಮೇಡಮ್ ಇನ್ನೊಂದು ನಾನು ಒಂದು ಸಜೆಷನ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಫಾರ್ ಎಕ್ಸಾಂಪಲ್ ಯು ಹವ್ ಶೋನ್ ಸೆಕ್ಷನ್ 327, 351 ಇದೆಲ್ಲ ಇದೆ. ಸಿ ಕಾಮನ್ ಮ್ಯಾನ್ ನನ್ಗೆ ಅವ್ನಿಗೆ ಸೆಕ್ಷನ್ 327, 325 ಅರ್ಥ ಆಗೋದಿಲ್ಲ. ಏನಂದ್ರೆ ಪದೇ ಪದೇ ಅವರಿಗೆ ಇಟ್ ಶುಡ್ ಬಿ ಇನ್ ದ ಸಿ ದಿಸ್ ಇಸ್ ವಾಟ್ ಇಸ್ ಬಿನ್ ಡನ್ ಇನ್ ದ ವೆಸ್ಟರ್ನ್ ಕಂಟ್ರಿ. ದಟ್ ಈಸ್ ವಾಟ್ ಐ ವಾಂಟ್ ಟು ಬೋತ್ ಇನ್ UK and US. ದಿ ಕಾನೂನನ್ನ ಒನ್ಸ್ ವಿ ಆರ್ ಪುಟಿಂಗ್ ಇನ್ ಟು ದ ಪಬ್ಲಿಕ್ ಫೋರಮ್ ಇಟ್ ಶುಡ್ ಬಿ ಇನ್ ಅ ವೆರಿ ಸಿಂಪಲ್ ಲ್ಯಾಂಗ್ವೇಜ್ ಅಂಡ್ ಈಸಿಲಿ ಬಿ ಕಾಂಪ್ರಹೆಂಡಬಲ್ ಅಂತೀವಿ ನಾವು. ಸೊ ಅಂದ್ರೆ ಈಗ ನೋಡಿ, ಒಂದು ಹುಡುಗಿಗೆ ಫಾಲೋ ಮಾಡಿದ್ರೆ ದಿಸ್ ಇಸ್ ದ ಅಫೆನ್ಸ್, you ಕೆಟ್ಟ ಮೆಸೇಜ್ ಕಳಿಸಿದ್ರೆ ದಿಸ್ ಇಸ್ ದ ಅಫೆನ್ಸ್. ದ ಸೆಕ್ಷನ್ಸ್ ಎಲ್ಲ ಇಟ್ ಇಸ್ ಫಾರ್ ದ ಲಾ ಆರ್ ದ police or the others to understand. For the common ಈ ತರ ಮೆಸೇಜಸ್ ಲೈಕ್ ಈ CCTV ಮೆಸೇಜಸ್ ಇಷ್ಟು ದಿವಸದಿಂದ ಬರ್ತಾ ಇದೆ, ದಿಸ್ ಫಾರ್ಮ್ ಆಫ್ ಲಾ ಬಗ್ಗೆ ರಿಫಾರ್ಮ್ ಏನಿದೆ, ಇಫ್ ದಟ್ has attempted as made in a simple form, the common man will can never forget. ಇದರ ಜೊತೆಗೆ ಇನ್ನೂ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಎಕ್ಸಾಂಪಲ್ಸ್. ಈ ತರ ಮಾಡಿದಕ್ಕೆ ಎಷ್ಟು ಜನಕ್ಕೆ ಶಿಕ್ಷೆ ಆಯ್ತು, ಅವ್ರಿಗೆ ಎಲ್ಲಿದ್ದಾರೆ ಈಗ ಅಂತ ತೋರಿಸ್ಬಿಟ್ರೆ ಐ ಥಿಂಕ್ ಡೆಫಿನೆಟ್ಲಿ ದಟ್ ವಿಲ್ ಮೇಕ್ ಸಮ್ ಚೇಂಜಸ್ ಇನ್ ದ ಸೊಸೈಟಿ. ಅದೇ ಹೆದರಿಕೆಗೇನೆ ಇಂಥ ಘಟನೆಗಳು ನಡೆಯೋದಿಲ್ಲ. ಖಂಡಿತ ಸರ್. ಮತ್ತಷ್ಟು ಚರ್ಚೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಹಿರಿಯ ವಕೀಲರಾದ ಎಸ್ ಶಂಕರಪ್ಪ ಅವರು. ಸರ್ ನಮಸ್ಕಾರ. ಇಷ್ಟೊತ್ತು ನಾವು ಸಾಕಷ್ಟು ಮಾತಾಡ್ತಾ ಇದ್ವಿ 2013 ನಂತರ ನಿರ್ಭಯ ಕೇಸ್ನ ನಂತರ ಕಾನೂನಿನಲ್ಲಿ ಮಹತ್ತರವಾದಂಥ ಬೆಳವಣಿಗೆಗಳು ಆಗಿರೋದ್ರ ಬಗ್ಗೆ. ಈ ಮಹತ್ತರವಾದಂಥ ಬೆಳವಣಿಗೆಗಳು, ಕಾನೂನಿನಲ್ಲಾಗಿರುವಂಥ ಮಾರ್ಪಾಡುಗಳು ಹೆಣ್ಣು ಮಕ್ಕಳಿಗೆ, ಅಂದ್ರೆ ಈ ತರ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಹೆಣ್ಣು ಮಕ್ಕಳಿಗೆ ನಿಜಕ್ಕೂ ಕೂಡ ಅಂದ್ರೆ ಏನ್ ಹೇಳಿದ್ಯೋ ಕಾನೂನಲ್ಲಿ ಆ ತರ ಸಹಾಯ ಮಾಡುತ್ತಾ? ಇವಾಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಹೇಳ್ತಾರೆ, ನಿಜಕ್ಕೂ ಕೂಡ ಅದು ಫಾಸ್ಟ್ ಆಗಿ ಕರ್ತವ್ಯ ನಿರ್ವಹಿಸುತ್ತಾ? ಹೆಣ್ಣು ಮಕ್ಕಳಿಗೆ ಬೇಗನೆ ಸಲಹೆ ಸೂಚನೆಗಳು, ಹಾಗೇನೆ ಅವ್ರಿಗೆ ಆಗಿರುವಂತ ಅನ್ಯಾಯಕ್ಕೆ ಪರಿಹಾರ ಅನ್ನೋಂತ ಸಿಗುತ್ತಾ, ಹೇಗೆ ಅಂತ ಸರ್? ಮೊದಲು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಇತ್ತು, ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಎಲ್ಲ ಆಯ್ತು. ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ತೆಗೆದುಬಿಟ್ಟು ಈ ಬೆಂಗಳೂರಲ್ಲೇನೆ ಬರೀ ಅಫೆನ್ಸ್ ಅಗೇನೆಸ್ಟ್ ವುಮೆನ್, ಹೆಣ್ಣು ಮಗಳ ಮೇಲೆ ಯಾವುದೇ ಅತ್ಯಾಚಾರ ಆಗಲಿ, ಅಟೆಂಪ್ಟೆಂಟ್ ಆಗಲಿ, ಏನೇ ಆಗಲಿ ಅದರ ಬಗ್ಗೆ ಬೇಗ ತ್ವರಿತವಾಗಿ ನ್ಯಾಯ ದೊರಕಿಸಕ್ಕಾಗಿ ಈಗ 6 ಕೋರ್ಟ್ ಅನ್ನ ಬ್ಯಾಂಗ್ಳೂರು ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಮಾಡಿದ್ದಾರೆ. ಅದರಲ್ಲಿ ಎಲ್ಲಾ ಕೋರ್ಟ್ ಅಲ್ಲೂ ಕೂಡ ಹೆಣ್ಣು ಮಕ್ಕಳೇ ನ್ಯಾಯಮೂರ್ತಿಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತಾ ಇದ್ದಾರೆ. ಅಲ್ಲಿ ಇವಾಗ ಈ ಅನೇಕ ಬದಲಾವಣೆಗಳನ್ನು ತಂದಿದ್ದಾರೆ. 3/2/2013 ಅಮೆಂಡ್ಮೆಂಟ್ಸ್ ಅನ್ನ ತಂದಿದ್ದಾರೆ. ಆ ಅಮೆಂಡ್ಮೆಂಟ್ಸ್ ತಂದ ಆದ್ಮೇಲೆನೆ ತ್ವರಿತವಾಗಿ ನ್ಯಾಯವನ್ನ ಕಕ್ಷಿಗ ಅನ್ಯಾಯ ಎಲ್ಲೆಲ್ಲಿ ಆಗಿದೆಯಾ ಅವರಿಗೆಲ್ಲ ಬೇಗವಾಗಿ ತ್ವರಿತವಾಗಿ ನ್ಯಾಯ ದೊರಕಿಸಬೇಕು ಅಂತ ಹೇಳಿ ಈ ಸಪರೇಟ್ ಆಗಿ ಕರ್ನಾಟಕ ರಾಜ್ಯ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಅದಕ್ಕೆ ಆದಂತ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಿ ಆ ನ್ಯಾಯಮೂರ್ತಿಗಳು ಆ ಕೋರ್ಟ್ಗಳಲ್ಲಿ ನ್ಯಾಯವನ್ನ ವಿತರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದದ್ದು ಈ ಪೊಲೀಸ್ನವರ ಸಹಕಾರ ತುಂಬಾ ಕಡಿಮೆ ಇದೆ. ಅವರು ಚಾರ್ಜ್ ಶೀಟ್ ಹಾಕ್ತಾರೆ, ಅಂತಿಮ ಪಟ್ಟಿ ಸಲ್ಲಿಸುತ್ತಾರೆ ನ್ಯಾಯಾಲಯಕ್ಕೆ. ಅಂತಿಮ ಪಟ್ಟಿ ಸಲ್ಲಿಸಾದ್ಮೇಲೆ ಆ ತನಿಖೆ ಯಾರು ತನಿಖಾ ಮಾಡಿರ್ತಾರೋ ಆ ತನಿಖಾಧಿಕಾರಿ ಆ ಕೇಸನ್ನ ಸೂಪರ್ವೈಸ್ ಮಾಡೋದಕ್ಕಂದ್ರೆ ಆ ಕೇಸಿನ ಬಗ್ಗೆ ನ್ಯಾಯಾಲಯದಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನ ಮಾಡ್ತಾರಾ ಇಲ್ವಾ ಅಂತ ನೋಡುವುದಕ್ಕೆ ಅವರಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕಾಗುತ್ತೆ. ಆದ್ರೆ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ
ಆ ಕ್ರಿಮಿನಲ್ ಕೇಸ್ ಮೊಕದ್ದಮೆಯನ್ನ ಕಾನೂನು ರೀತಿಯಲ್ಲಿ ತನಿಖೆ ಮಾಡೋದಕ್ಕೆ ಅದಕ್ಕೆ ಆದಂತ ಒಂದು ಟೀಮ್ ಇರಬೇಕು. ಓಕೆ ಸರ್, ಓಕೆ ಸರ್. ಅದಕ್ಕೆ ಆದಂತ ಒಂದು ಟೀಮ್ ಬೇಕು. ಆದ್ರೆ ಇವತ್ತು ನೀವು ಯಾವುದೇ ಪೊಲೀಸ್ ಅಧಿಕಾರಿ ಕೇಸ್ ರಿಜಿಸ್ಟರ್ ಮಾಡಿ ನೋಡಿ, ರಾತ್ರಿ ಮೊನ್ನೆ ಕೇಸ್ ರಿಜಿಸ್ಟರ್ ಮಾಡಿದ್ರು. ಕೇಸ್ ರಿಜಿಸ್ಟರ್ ಮಾಡಿದ ಮೇಲೆ ಆ ತನಿಖೆಯನ್ನ ಅದೇನು ಬಹಳ ದಿನ ಏನು ಬೇಕಾಗಿಲ್ಲ, 354 ಎ ಮಾಡಿದ್ದಾರೆ, 354 ಬಿ ಮಾಡೋ ಬದಲು ಎ ಮಾಡಿದ್ದಾರೆ. ಆ 354 ಬಿ ಮಾಡಿದ್ರೆ ಅದರಲ್ಲಿ ಕನಿಷ್ಠ ಶಿಕ್ಷೆ 3 ವರ್ಷಕ್ಕೆ ಕಡಿಮೆ ಮಾಡಕ್ ಬರುವುದೇ ಇಲ್ಲ. ಒಂದು. ಎರಡನೇದು, ನಿನ್ನೆ ತಾನೇ ನಾನು ನೋಡಿದೆ, ಆ ಅಪರಾಧಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಅಪರಾಧಿಗಳನ್ನ ಅರೆಸ್ಟ್ ಮಾಡಿ ಆ ವಿಕ್ಟಿಮ್ ಹೆಣ್ಣು ಮಗಳು ಆ ರಾತ್ರಿ ಅಷ್ಟು ಹೊತ್ತಲ್ಲಿ ಆ ಹೆಣ್ಣು ಮಗಳನ್ನ ಹಿಡ್ಕೊಂಡು ಆ 4 ಜನ ಅವನ್ನ 2 ಜನ ಹೊಡೆದು ಸ್ಕೂಟರ್ ಅಲ್ಲಿ ಹಾಕೊಳ್ಳಕ್ಕೆ ಪ್ರಯತ್ನ ಮಾಡಿದೆ. ಅದು ನೀವು ಕೂಡ ಬಹಳ ಚೆನ್ನಾಗಿ ತೋರಿಸಿದ್ರಿ. TV9 ಅವರು ಇಡೀ ರಾಜ್ಯದಲ್ಲಿ ಎಲ್ಲರ ಗಮನಕ್ಕೆ ತಾವು ತರ್ತಾ ಇದ್ರಿ. ಆದ್ರೆ ಆ ಹೆಣ್ಣು ಮಗಳನ್ನ ಹಿಡ್ಕೊಂಡು ಸ್ಕೂಟರ್ಗೆ ತಳ್ತಾ ಇದ್ರೆ ಅದು 354 ಎ ಬರಲ್ಲ, 354 ಬಿ ಬರುತ್ತೆ. ಒಂದು. ಎರಡನೇದು, ಅವರು ಆ ವಿಕ್ಟಿಮ್ಗೆ ಅಪರಿಚಿತರು. ಆ ಅಪರಿಚಿತರ ಅಂತ ವ್ಯಕ್ತಿಗಳನ್ನ ಗುರುತು ಹಚ್ಚುವಿಕೆ ಮಾಡಬೇಕು. ಆ ಗುರುತು ಹಚ್ಚುವಿಕೆ ಮಾಡೋ ಬದಲು ನಿನ್ನೆ ನೀವು ಟಿವಿಯಲ್ಲಿ ತೋರಿಸ್ಬಿಟ್ರೆ ಅವ್ರ ಮುಖಗಳೆಲ್ಲ ನೋಡಿ. ಇದು ಆ ತನಿಖಾಧಿಕಾರಿಗೆ ಎಷ್ಟು ಬೇಜವಾಬ್ದಾರಿ, ಸ್ವಲ್ಪ ಜವಾಬ್ದಾರಿಯಾದಂತ ತನಿಖೆ ಮಾಡಬೇಕಾಗಿದೆ. ಓಕೆ ಓಕೆ ಸರ್, ಹಾಗಾದ್ರೆ ನಿಮ್ಮ ಪ್ರಕಾರ ಕಾನೂನಿನ ಅರಿವು ತನಿಖೆ ಮಾಡಬೇಕಾಗಿದೆ. ಅವರನ್ನ ಹೌದೌದು ನೋಡಿ, ನ್ಯಾಯಾಲಯದಲ್ಲಿ ಪೊಲೀಸ್ನವರು ತನಿಖೆ ಮಾಡಿ ಅಂತಿಮ ಪಟ್ಟಿ ಸಲ್ಲಿಸಿದ್ರೆ ನ್ಯಾಯಾಲಯದಿಂದ ಎಲ್ಲೂ ವಿಳಂಬ ಆಗಿಲ್ಲ. ಆದ್ರೆ ಒಂದ್ ಹೇಳ್ತೀನಿ ಮೇಡಮ್ ಅವರೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಪ್ರಾಸಿಕ್ಯೂಟರ್ಸ್ ಇಲ್ಲ. ಅನೇಕ ಕೋರ್ಟ್ಗಳಲ್ಲಿ ಪ್ರಾಸಿಕ್ಯೂಟರ್ಸ್ ಇಲ್ಲ. ಒಂದು ಕೋರ್ಟ್ಗೆ 2, 3 ಕೋರ್ಟ್ಗೆ 2, ಈ ತರ ಪ್ರಾಸಿಕ್ಯೂಟರ್ಸ್ ಅಲ್ಲಿ ಅಭಿಯೋಜಕರು ಇರದೇ ಇದ್ರಿಂದ ಕೆಲವು ಕೇಸ್ಗಳು ನಿಧಾನ ಆಗ್ತಾ ಇರಬಹುದು. ಅಷ್ಟು ಬಿಟ್ರೆ ನ್ಯಾಯಾಲಯದಲ್ಲಂತೂ ನಿಧಾನಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಲಯದಲ್ಲಿ ಇವತ್ತು ಹಿಂದಿನ ಕಾಲಕ್ಕೆ ನೀವು ಹೋಲಿಸಿದ್ರೆ ಇವತ್ತು ತ್ವರಿತವಾಗಿ ನ್ಯಾಯವನ್ನ ವಿತರಣೆ ನ್ಯಾಯಾಲಯದಲ್ಲಿ ನಡೆಸ್ತಾ ಇದ್ದಾರೆ. ಸರಿ ಸರ್, ಸರಿ. ಶಂಕರಪ್ಪನವರೇ, ಧನ್ಯವಾದ ಸರ್, ತಾವು ಇಷ್ಟೆಲ್ಲ ಮಾತಾಡಿದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್. ದಿನೇಶ್ ರಾವ್ ಅವರೇ, ನೀವು ಸಂಕ್ಷಿಪ್ತವಾಗಿ ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಹೇಳಿದ್ರಿ ಏನೆಲ್ಲ ಮಾರ್ಪಾಟಾಗಬೇಕು, ಒಂದು ಪೊಲೀಸ್ ಸ್ಟೇಷನ್ ಅನ್ನೋಂಥದ್ದು, ಅಲ್ಲಿ ಮಹಿಳಾ ಪೊಲೀಸರೇ ಇರಬೇಕು, ಯೂನಿಫಾರ್ಮ್ ಅಲ್ಲಿ ಇರಬಾರ್ದು, ಅಂದ್ರೆ ಫ್ರೆಂಡ್ಲಿ ಪೊಲೀಸ್ ಸ್ಟೇಷನ್ ತರ ಇರಬೇಕು ಅಂತ, ಹೋಗೋದಿಕ್ಕೆ ಬರೋದಿಕ್ಕೆ ಅನುಕೂಲಗಳಿರಬೇಕು, ಅದ್ರ ಜೊತೆಗೆ ಯಾವುದೇ ರೀತಿ ಹೆದರಿಕೆಗಳು ಆಗಬಾರ್ದು ಅನ್ನೋಂಥದ್ದು. ಕೌನ್ಸಿಲಿಂಗ್ ಬಗ್ಗೆ ಹೇಳಿದ್ರಿ, ತುಂಬಾ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಿದ್ದೀರಾ ಸರ್. ಕೊನೆಯದಾಗಿ ಸಂಕ್ಷಿಪ್ತವಾಗಿ ಈ ಪ್ರಕರಣದ ಬಗ್ಗೆ, ಅಂದ್ರೆ ಇಂಥ ಘಟನೆಗಳು ಆಗಬಾರ್ದು, ಮುಖ್ಯವಾಗಿ ಆದ ನಂತರ ಹೆಂಗೆ ಹೆಣ್ಣು ಮಕ್ಕಳಿಗೆ ಯಾವ ತರ ಧೈರ್ಯ ಹೊಂದಬೇಕು ಅಂತ ಹೇಳ್ತೀರಾ ಸರ್? ದ ಮೋಸ್ಟ್ ಇಂಪಾರ್ಟೆಂಟ್ ಒಂದು ರೆಕಮೆಂಡೇಶನ್ ಟು ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂದ್ರೆ ಈ ಫೇಸ್ ನಲ್ಲಿ ಅವ್ರಿಗೆ ಅಪ್ರೋಚ್ ಮಾಡದೇ ಇರೋದು ತುಂಬಾ ಉತ್ತಮ. ವಿಕ್ಟಿಮಿಗೆ ಅವ್ರಿಗೆ ಲೇಟರ್ ಆನ್ ದಟ್ ರಿಆರ್ಗನೈಸೇಷನಲ್ ಫೇಸ್ ಅಂತೀವಿ, ಆ ಫೇಸು ಅದು ಇಟ್ ಡಿಪೆಂಡ್ಸ್. ಕೆಲವರು 1 ವಾರದಲ್ಲಿ ಹೋಗ್ತಾರೆ, ಕೆಲವರು 1 ತಿಂಗಳಲ್ಲಿ. ಬಟ್ ಈ ವೇ ಇಟ್ ಹಸ್ ಬಿನ್ ಕ್ಯಾಂಪೈನ್ ಸ್ವಲ್ಪ ಜಾಸ್ತಿ ತಗೊಳ್ತದೆ ಅವ್ರು ಈ ಕೇಸ್ನಲ್ಲಿ. ಅದ ನಂತರ ಥ್ರೂ ಪ್ರಾಪರ್ ಕೌನ್ಸಿಲರ್ಸ್ ವಿಕ್ಟಿಮ್ ಕಾನ್ಫಿಡೆನ್ಸ್ ಗೇನ್ ಮಾಡಿ ದೆನ್ ದೇ ಕ್ಯಾನ್ ಬಿಲ್ಡ್ ಅಪ್ ದ ಕೇಸ್. ದಟ್ ಈಸ್ ಒನ್ ಕೇಸ್ ರಿಲೇಟೆಡ್. ದಿ ಅದರ್ ಜನರಲ್ ಏನಂದ್ರೆ, ಒಂದು ದ ಸೆಕ್ಯೂರಿಟಿ ರಿವ್ಯೂ ಏನಿದೆ, ದ ಪೊಲೀಸ್ ಆಫೀಸರ್ ಶುಡ್ ಕಮ್ ಟು ಸೆಕ್ಯೂರಿಟಿ ರಿವ್ಯೂ, ಅದನ್ನ ಕನ್ಸಿಡರ್ ಮಾಡಬೇಕು. ಪ್ಲಸ್ ಪಾಲಿಸಿ ರಿವ್ಯೂ ಏನಿದೆ, ಯಾಕಂದ್ರೆ ದೇರ್ ಮೆನಿ ಸಚ್ ಇನ್ಸಿಡೆಂಟ್ಸ್ ಹ್ಯಾವ್ ಟೇಕನ್ ಪ್ಲೇಸ್, ದರ್ ಇಸ್ ನೋ ಕ್ಲಿಯರ್ ಕಟ್ ಪಾಲಿಸೀಸ್. ದಟ್ ಈಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್. ಇದನ್ನ ಅವರು ಪರಿಗಣಿಸಬೇಕು. ಅದಲ್ಲದೆ ದ ಕ್ಯಾಂಪೇನಿಂಗ್ ಫ್ರಮ್ ದ ಪೊಲೀಸ್ ಥ್ರೂ ದ ಗವರ್ಮೆಂಟ್ ಇನ್ ಅ ಸಿಂಪ್ಲೆಸ್ಟ್ ಫಾರ್ಮ್, ಕಾಮನ್ ಮ್ಯಾನ್ ಅರ್ಥ ಆಗೋ ತರ ಕಾನೂನನ್ನ ಪದೇ ಪದೇ, ಮೇ ಬಿ ಇನ್ ದ ಥಿಯೇಟರ್ಸ್, maybe in the through the electronic media, ಇದನ್ನ ಪ್ರಿಂಟ್ ಮೀಡಿಯಾ, ಇದನ್ನ ಪದೇ ಪದೇ ಈಗ ಸಿಗರೇಟ್ ಬಗ್ಗೆ ಎಷ್ಟು ಅವರು ಕ್ಯಾಂಪೇನಿಂಗ್ ಮಾಡಿದ್ದಾರೆ, ಅಷ್ಟೇ ಈ ಕಾನೂನು ಬಗ್ಗೆ ಇದು ಮಾಡಿದ್ರೆ ದಿಸ್ ವಿಲ್ ಹ್ಯಾವ್ ಮೋರ್ ಇಂಪ್ಯಾಕ್ಟ್ ದನ್ ದ ಸಿಸಿಟಿವಿ ಕ್ಯಾಮರಾಸ್. ಇದನ್ನ ಗೌರ್ಮೆಂಟ್ ಕನ್ಸಿಡರ್ ಮಾಡಬೇಕು. ಅದನ್ನ ಕಾರ್ಯಗತ ರೂಪ ತಂದ್ರೆ ಡೆಫಿನೆಟ್ಲಿ ದ ಇನ್ಸಿಡೆಂಟ್ಸ್ ಕ್ಯಾನ್ ಬಿ ಕಮ್ ಡೌನ್. ನನ್ನ ಪ್ರಕಾರ ಸಾಕಷ್ಟು ಪಬ್ಲಿಕ್ ಇದರಲ್ಲಿ ವರ್ಕ್ಶಾಪ್ಸ್ ಅಂತ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳಿಗೆ ಈ ಪೆಪ್ಪರ್ ಸ್ಪ್ರೇ ಮತ್ತೆ ಎಲೆಕ್ಟ್ರಾನಿಕ್ ಇದಿದೆ, ಸುರಕ್ಷತೆ, ಅದು ಅವರ ಪರ್ಸ್ಗಳಲ್ಲಿ ಏನಿರುತ್ತೆ, ಪರ್ಫ್ಯೂಮ್ ಅಥವಾ ನೈಲ್ ಪಾಲಿಶ್ ಇರ್ಬೋದು, ಅದರಿಂದ ಪ್ರಯೋಜನ ಇಟ್ಕೋಬೇಕು. ನಾನಂತೂ ಇಲ್ಲಿವರೆಗೆ ಯಾರಾದ್ರೂ ಹೆಣ್ಮಕ್ಳು ಈಗ ಚುಡಾಯಿಸಿದಾರೋ ಅಥವಾ ಮೈ ಹಿಡ್ಕೊಳಕ್ ಬಂದವರಿಗೆ ಪೆಪ್ಪರ್ ಸ್ಪ್ರೇ ಹಾಕಿರೋ ಒಂದು ಕೇಸು ನಾನು ಎಲ್ಲೂ ನೋಡ್ಲೇ ಇಲ್ಲ.
ಕಾಮನ್ ಸೆನ್ಸ್ ಬೇರೆ. ಆಮೇಲೆ ಪೆಪ್ಪರ್ ಸ್ಪ್ರೇ ಎಲ್ಲಿ ಸಿಗುತ್ತೆ ಅಂತ ಯಾವ ಹೆಣ್ಮಕ್ಳಿಗೂ ಗೊತ್ತಿರ್ಲಿಕ್ಕಿಲ್ಲ. ಆತರ ಇನ್ಸಿಡೆಂಟ್ ಆದಾಗ ಕಾಮನ್ ಸೆನ್ಸ್ ತುಂಬಾ ಮುಖ್ಯ ಅಂತ. ಹೌದೌದು, ಅವಾಗ ತೋಚೋದಿಲ್ಲ ಏನ್ ಮಾಡ್ಬೇಕು. ಇದನ್ನ ಕಾರ್ಯಾಗಾರ ಅಗ್ನಿ ದುರಂತಗಳಾದಾಗ ಹೆಂಗೆ ಎಚ್ಚೆತ್ತು ತಿಳ್ಕೊಂಡು ಅದಕ್ಕೆ ರಿಎನಾಕ್ಟ್ ಅನ್ನೋದು ನಡೆಯುತ್ತೆ. ಸೊ ಇಂಥ ಘಟನೆಗಳಾದಾಗ ಹೆಂಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಕೂಡ ಅದನ್ನ ಕಾಲೇಜಸ್ ಗಳಲ್ಲಿ ಮತ್ತೆ ವರ್ಕಿಂಗ್ ಪ್ಲೇಸ್ ಅಲ್ಲಿ ವರ್ಕ್ಶಾಪ್ ಟೈಪ್ ಮಾಡಿ ಇದನ್ನ ಅವೇರ್ನೆಸ್ ಮಾಡಬೇಕು. ಇವರು ಸೆಕ್ಷನ್ ಹೇಳಿದ್ರೆ ಈಗ 154B ಮಾಡಬೇಕು ಅಂತ ಚಾರ್ಜ್ ಶೀಟ್ ಅಲ್ಲಿ ಚೇಂಜ್ ಮಾಡ್ಕೋಬಹುದು. ಓಕೆ ಓಕೆ ಓಕೆ. ಬಿ ಅಶೋಕ್ ಕುಮಾರ್ ಅವರೇ, ಡಾಕ್ಟರ್ ದಿನೇಶ್ ರಾವ್ ಅವರೇ, ಡಾಕ್ಟರ್ ನಾಗರತ್ನ ಅವರೇ, 3 ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸಾಕಷ್ಟು ವಿಚಾರಗಳನ್ನು ಮಾತಾಡ್ತಾ ಇದ್ವಿ. ನಿರ್ಭಯ ಹತ್ಯೆ ಮತ್ತು ಲೈಂಗಿಕ ದೌರ್ಜನ್ಯದ ನಂತರ ಸಾಕಷ್ಟು ಕಾನೂನಿನಲ್ಲಿ ಬದಲಾವಣೆಗಳು ಆಗಿದೆ. ಆ ಕಾನೂನಿನ ಬದಲಾವಣೆಗಳ ಬಗ್ಗೆ ಸುಮಾರು ಜನರಿಗೆ ಅವೇರ್ನೆಸ್ ಇಲ್ಲ ಅನ್ನುವಂಥದ್ದು. ಹಾಗೆಯೇ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು, ಜಾಗೃತಿ ಮೂಡಿಸಬೇಕು ಅಂದರೆ ಸರ್ಕಾರದ ಕರ್ತವ್ಯ ತುಂಬ ಇದೆ. ಸರ್ಕಾರ ಯಾವ್ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀವಿ. ಇದೇನಾದರೂ ಒಂದು ವೇಳೆ ಜಾರಿಗೆ ಬಂದರೆ ಖಂಡಿತ ಇಂಥ ದುರ್ಘಟನೆಗಳು, ಇಂಥ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ನಡೆಯೋದೇ ಇಲ್ಲ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.